ಪರ್ಸನಾಲಿಟೀಸ್ ನಮ್ಮ ಆಭಾರಿ ನಮ್ಮ ಗ್ರಾಟಿಟ್ಯೂಡ್ ನ ಎಕ್ಸ್ಪ್ರೆಸ್ ಮಾಡಕ್ ಇಷ್ಟಪಡ್ತೀವಿ. ಫಸ್ಟ್ ಆಫ್ ಆಲ್ ಶ್ರೀಕಂಠ ದತ್ತ ಅವರು ಪ್ರೆಸಿಡೆಂಟ್ ಆಫ್ ಲಘು ಉದ್ಯೋಗ್ ಭಾರತಿ. ಸರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಅಂಡ್ ಬೀಯಿಂಗ್ ಎ ಗ್ರೇಟ್ ಪಾರ್ಟ್ ಆಫ್ ಮೂವ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ವರ್ಲ್ಡ್ ಇನ್ ಇಂಡಿಯಾ. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಶ್ರೀ ನಾರಾಯಣ್ ಪ್ರಸನ್ನ ಅವರು ಜನರಲ್ ಸೆಕ್ರೆಟರಿ. ಸರ್, ತುಂಬಾ ಧನ್ಯವಾದಗಳು ನಿಮ್ಗೆ. ನಿಮ್ಮಿಂದ ನಾವು ಕಲಿತೀವಿ ಡೆಫಿನೆಟ್ಲಿ. ಈ ಫೋರಮ್ ಅಲ್ಲಿ ನಮ್ಗೆ ಇನ್ವೈಟ್ ಮಾಡಿದ್ದಕ್ಕೆ ವಿ ಆರ್ ಥ್ಯಾಂಕ್ಫುಲ್ ಟು ಯು. Then we have Mr. Bojaraj. Sir, namaskara. We understand you are the backbone and pillar for the growth of Laghu Udyog Bharati. Our heartful gratitude. Thank you. Sri Krishna aur hatra avagle maatadde nanu HVS Krishna aur hatra ಅವ್ರು ಇಲ್ಲಿ ತನಕ ಕೈ ಹಿಡ್ಕೊಂಡ್ ಬಂದಿದ್ದಾರೆ ಲಘು ಉದ್ಯೋಗ್ ಭಾರತಿ ಕರ್ನಾಟಕನ ಬೆಳೆಸಿರೋದಕ್ಕೆ. ಸರ್, ಥ್ಯಾಂಕ್ ಯು ವೆರಿ ಮಚ್. ವಿ ನೀಡ್ ಪರ್ಸನಾಲಿಟೀಸ್ ಲೈಕ್ ಯು ಟು ಹೆಲ್ಪ್ ಇಂಡಸ್ಟ್ರಿ ಗ್ರೋ and people to progress and build their careers. Shri T Srinivas avarge namma namaskara and thank you sir, thank you for giving this opportunity. Last but not the least, I would like to say hello and namaskara to all the Laghu Udyog Bharati members and all the participants who are the wheels of progress in this nation, because nam desha ಮುಂದುವರಿತಿರೋದೇನೆ ಈ MSME sector ಇಂದ, and they are a big contributor for the growth of the country. And you are all great people. It is a very happy occasion for me to connect with you all. My special mention is to Mr. KM Ravi Kumar. Thank you. Aur nan contact ಮಾಡಿ ನಿಮ್ ಹತ್ರ ಮಾತಾಡೋದಕ್ಕೆ ನಂಗೆ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಅದರ್ವೈಸ್ ಲಘು ಉದ್ಯೋಗ್ ಭಾರತಿ ಆಪರೇಷನ್ಸ್ ಇನ್ ಕರ್ನಾಟಕ ನಂಗೆ ಏನು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. So thank you very much sir. Thanks to all, and in permission in the I will start the session if I'm okay. And I would like to Mukti for a moment to say hello to all the audience. Mukti, over to you. Thanks Anand, and thanks all of you. It's a great pleasure for me to be here with all of you, and the session would be taken by Anand since it would be in a mix of English and Kannada, and I am not aware about the Kannada, so I'll be just listening like all of you, and that's it for now. And after the session, maybe we can interact again if we have time. Thank you. Okay, so thank you Mukti. I am going to start the session now. Are there any specific requirements from any of the participants? ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ನೀವು? ನಾನು ಮ್ಯಾಕ್ಸಿಮಮ್ ಕನ್ನಡದಲ್ಲೇ ಮಾತಾಡ್ತೀನಿ. ಕೆಲವು ಟೆಕ್ನಿಕಲ್ ಟರ್ಮಿನಾಲಜಿ ಇಂಗ್ಲಿಷ್ ಉಪಯೋಗಿಸ್ತೀನಿ ನಾನು, ಅದು ಟೆಕ್ನಿಕಲ್ ಆದ್ರಿಂದ ಯಾವಾಗ್ಲೇ ಏನೇ ಕೇಳ್ಬೇಕು ಅನ್ಸಿದ್ರು ದಯವಿಟ್ಟು ನನ್ನ ನಿಲ್ಸಿ ಕೇಳಿ. ಶೇಖರ್ ಅವ್ರು ಅದನ್ನ ಮಾಡರೇಟ್ ಮಾಡ್ತಾರೆ. ಸೊ ಇಲ್ಲಿಂದ ಈಗ ನಾನು ಮುಂದಕ್ಕೆ ಹೋಗ್ತಿದ್ದೇನೆ. ಸೊ ಸೇಫ್ಟಿ ಅನ್ನೋ ಅಂತದ್ದು ಇವತ್ತು ಕಂಡಿರೋದಲ್ಲ. ಸೇಫ್ಟಿ ಅನ್ನೋಂಥದ್ದು ತಲತಲಾಂತರದಿಂದ ಬಂದಿತ್ತು ನಮ್ಗೆ. ಬಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ 1756 ಸ್ಟಾರ್ಟ್ ಆಗಿ ದೇಶಗಳಲ್ಲಿ ಆರ್ಗನೈಸ್ ಸ್ಟ್ರಕ್ಚರ್ ಬರ್ತಿದ್ದಂಗೆನೆ ಟೆಕ್ನಾಲಜಿ ಇಂಪ್ರೂವ್ ಆಗಿ ಜಾಸ್ತಿ ಸೊಫಿಸ್ಟಿಕೇಶನ್ ಬಂದು ಮನುಷ್ಯನ್ ರಿಸ್ಕ್ಸ್ ಜಾಸ್ತಿ ಆಯ್ತು. ಸೊ ಹೀಗೇನೆ ಏನಪ್ಪಾ ಆಗ್ತದೆ ಅಂದ್ರೆ, ಕೆಲಸ ಮಾಡುವ ಫ್ಯಾಕ್ಟ್ರಿಗಳು ತಲತಲಾಂತರದಿಂದ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅವರು ಒಂದು ರಿಸರ್ಚ್ ಮಾಡಿದ್ರು. ಬಿಕಾಸ್ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಿದೆ ಪ್ರಪಂಚದಲ್ಲಿ, ಅಂಡ್ ಸಮ್ ಅಮೇಸಿಂಗ್ ಫ್ಯಾಕ್ಟ್ಸ್ ಆಚೆ ಬಂತು. ಇದನ್ನ ನಾವು ಅನ್ಕೊಂಡೇ ಇರ್ಲಿಲ್ಲ ಈ ತರ ಬರುತ್ತೆ ಅಂತ. ಯಾಕೆ ಅಂದ್ರೆ ಸೇಫ್ಟಿನಲ್ಲಿ ಆಕ್ಸಿಡೆಂಟ್ಸ್ ಆಗೋದಕ್ಕೆ ಅಥವಾ ಸೇಫ್ಟಿ ಫೇಲ್ ಆಗೋದಕ್ಕೆ ಅಥವಾ ಸೇಫ್ಟಿ ಎಫೆಕ್ಟಿವ್ ಆಗೋದಕ್ಕೆ ದೈಹಿಕ ಕಾರಣಗಳಿಗಿಂತ ಮಾನಸಿಕ ಕಾರಣಗಳು ಜಾಸ್ತಿ. ದೇರ್ ಆರ್ ಲಾಟ್ ಆಫ್ ಸೈಕಲಾಜಿಕಲ್ ಫ್ಯಾಕ್ಟರ್ಸ್. ಅಂಡ್ ILO ಸುಮಾರು ದೇಶಗಳಲ್ಲಿ ರಿಸರ್ಚ್ ಮಾಡಿದಾಗ ಫೈಂಡಿಂಗ್ಸ್ ಬಂದ್ಬಿಟ್ಟು 25% 4 ಜನಗಳಲ್ಲಿ ಒಬ್ರು ಫ್ಯಾಕ್ಟ್ರಿ ಮಿಸ್ ಮಾಡ್ಕೊಳ್ಳೋದು, ಕೆಲಸ ಮಿಸ್ ಮಾಡ್ಕೊಳ್ಳೋದು ಸ್ಟ್ರೆಸ್ ಇಂದ, ದೇಹದ ನೋವು, ಜ್ವರ, ಪೆಟ್ಟು ಇಂದ ಅಲ್ಲ. ಸ್ಟ್ರೆಸ್ ಈಸ್ ಎ ಮೇಜರ್ ರೀಸನ್ ಫಾರ್ ಮಿಸ್ಸಿಂಗ್ ವರ್ಕ್. ಇದು ಗೊತ್ತೇ ಇರಲ್ಲ. ಇಟ್ಸ್ ಸೋ ಅಮೇಸಿಂಗ್. ಅದಾದ್ಮೇಲೆ ನಾವು ಕೆಲಸ ಮಾಡೋ ಪರಿಸರ ಇರುತ್ತಲ್ಲ, ವರ್ಕ್ ಪ್ಲೇಸ್ ಎನ್ವಿರಾನ್ಮೆಂಟ್, ಆ ಪರಿಸರ ನಮ್ಮ ಮಾನಸಿಕ ಪರಿಣಾಮ ಜಾಸ್ತಿ ಇರ್ತದೆ. ಸ್ಟ್ರೆಸ್ ಜಾಸ್ತಿ ಇರುತ್ತೆ ದ್ಯಾನ್ ನಂಬರ್ ಆಫ್ ಅವರ್ಸ್ ಯು ಪುಟ್. ಯಾಕೆ ಅಂದ್ರೆ ನಾವು ಲಾಟ್ ಆಫ್ ಕಂಡೀಷನ್ಸ್ ಅಲ್ಲಿ ಕೆಲಸ ಮಾಡ್ತೀವಿ. ಟಾರ್ಗೆಟ್ಸ್, ಕ್ವಾಲಿಟಿ, ಟೈಮ್ ಪ್ರೆಷರ್ಸ್, ಫ್ಯಾಕ್ಟ್ರಿ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್, ಆಕ್ಯುರೇಸೀಸ್, ಟೆಕ್ನಾಲಜಿ ಯೂಸ್ ಮಾಡೋದು, ಹೈ ಪ್ರೆಸಿಷನ್ ಮಿಷಿನ್ಸ್ ಎಲ್ಲ. ಸೊ ಈ ಎನ್ವಿರಾನ್ಮೆಂಟ್ ಪುಟ್ಸ್ ಅಸ್ ಅಂಡರ್ ಲಾಟ್ ಆಫ್ ಪ್ರೆಷರ್. ಅಕ್ಯುರೇಟ್ ಮೆಷಿನ್ಸ್ ಒಂಚೂರು ಜಾಸ್ತಿ ತಿರ್ಗಿಸ್ಬಿಟ್ಟು 100 ಜಾಬ್ ಸ್ಕ್ರಾಪ್ ಆಗ್ಬಿಡ್ಬೋದು. ಫೈನಲ್ ಫಿನಿಶಿಂಗ್ ಆಪರೇಷನ್ ಇರೋದು. ಸೊ 5 ನಿಮಿಷ ಕೆಲಸ ಮಾಡಿದ್ರು ಸದ್ಯ ನನ್ ಕೆಲಸ ನನ್
ಜಾಬ್ ನನ್ನ ಟೇಬಲ್ ಇಂದ ಮೂವ್ ಆಯ್ತಪ್ಪ, QSG ಕ್ವಾಲಿಟಿನವ್ರು ಬಂದ್ಬಿಟ್ಟು ಅದನ್ನ ಪಾಸ್ ಮಾಡ್ಬಿಟ್ರು ಅಂದ್ರೆ ಸಾಕು, ಉಸಿರು ಬಿಟ್ಟಂಗ ಆಗುತ್ತೆ. ಸೊ ವರ್ಕ್ ಪ್ಲೇಸ್ ಎನ್ವಿರಾನ್ಮೆಂಟ್ ಹ್ಯಾಸ್ ಎ ಲಾಟ್ ಆಫ್ ಸ್ಟ್ರೆಸ್ ಆನ್ ಎಂಪ್ಲಾಯೀಸ್ ಹೆಲ್ತ್. ದೆನ್ ಇಟ್ ಇಸ್ ಅಲಾರ್ಮಿಂಗ್, 75% ಮೆಡಿಕಲ್ ಕೇಸಸ್ ಮೆಡಿಕಲ್ ಸೆಂಟರ್, ಡಾಕ್ಟರ್ನ ಹೋಗಿ ನೋಡೋದು, ಫ್ಯಾಕ್ಟ್ರಿನಲ್ಲಿ OHC ಇದ್ರಲ್ಲಿ ಹೋಗಿ ನೋಡೋದು, ಸ್ಟ್ರೆಸ್ ಇಂದ ಯಾವಾಗ್ಲೂ ತುಂಬಾ ಟೆನ್ಷನ್ ಇದ್ದಾಗ ತಲೆಭಾರ ಆದಂಗ ಆಗತ್ತೆ, ಮೈ ಬಿಸಿ ಆದಂಗ ಆಗತ್ತೆ, ತಲೆ ತಿರುಗ್ದಾಗ ಆಗತ್ತೆ, ಏನೋ ಅನ್ಕಂಫರ್ಟಬಲ್ ಆಗತ್ತೆ. ಆವಾಗ ಡಾಕ್ಟರ್ ಹತ್ರ ಹೋಗ್ತಿದ ತಕ್ಷಣ ಅದು ಎಷ್ಟು ಜಾಸ್ತಿ ಅಂದ್ರೆ ನಮ್ಗೆ 75% ಅದು ಎಫೆಕ್ಟ್ ಆಗುತ್ತೆ ಅಂತ ರಿಸರ್ಚ್ ಹೇಳಿದೆ. ದೆನ್ ಈ ಕ್ರೋನಿಕ್ ಸ್ಟ್ರೆಸ್, ಈ ದಿನ ಬೆಳಗಿನ ಸಾಯಂಕಾಲ ಇದೇ ಎನ್ವಿರಾನ್ಮೆಂಟಲ್ ಕೆಲಸ ಮಾಡಿ ಪ್ರೊಡಕ್ಷನ್ ಪ್ಲಾನಿಂಗು, ಟಾರ್ಗೆಟ್ಸ್, ಜಾಬ್ ಕ್ವಾಲಿಟಿ, ಡೆಲಿವರೀಸ್ ಇದೆಲ್ಲ ನೋಡಿ ಇಟ್ ಕ್ಯಾನ್ ಡಬಲ್ ದ ರಿಸ್ಕ್ ಆಫ್ ಹಾರ್ಟ್ ಅಟ್ಯಾಕ್ ಅಂತೆ. ಅಂಡ್ ಇಟ್ ಇಸ್ ಸೋ ಮಚ್ ಸೀನ್. ನಾವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ಕೊಂಡು ಬಂದ್ರೆ ಮನೆಗೆ ಹೋದ್ಮೇಲೆ ಯಾರ ಹತ್ರನೂ 5 ನಿಮಿಷ ಮಾತಾಡಕ್ಕೆ ಇಷ್ಟ ಪಡಲ್ಲ. ಮಕ್ಳೆಲ್ಲ ಅನ್ಕೋತಾರೆ, ಅಪ್ಪ ಈಗ ಫ್ಯಾಕ್ಟ್ರಿಯಿಂದ ಬಂದ್ಯಾ, ಅಮ್ಮ ಈಗ ಬಂದ್ಯಾರ ಆಫೀಸ್ ಇಂದ, ಮಾತಾಡ್ಬಿಡಿ, ಅವ್ರ 5 ನಿಮಿಷ ನೆಮ್ಮದಿಯಾಗಿರಕ್ ಬಿಡಿ ಅಂತ. ಯಾಕೆಂದ್ರೆ ಈ ಕ್ರೋನಿಕ್ ಸ್ಟ್ರೆಸ್ ಎಲ್ಲ ಕಡೆ ಕ್ಯಾರಿ ಆಗಿ ಇಟ್ ಹ್ಯಾಸ್ ಶೋನ್ ಇನ್ ರಿಸ್ಕ್ ಆಫ್ ಹಾರ್ಟ್ ಅಟ್ಯಾಕ್ಸ್ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಅನದರ್ ಫೈಂಡಿಂಗ್. ಅಂಡ್ ಅಷ್ಟೇ ಅಲ್ಲ, ಹಾರ್ಟ್ ಅಟ್ಯಾಕ್ ಒಂದು, ಬಟ್ ಇಟ್ ಇಸ್ ಅಗೇನ್ ಲಿಂಕ್ ಟು ಸೋ ಮೆನಿ ಥಿಂಗ್ಸ್: ಹಾರ್ಟ್ ಡಿಸೀಸ್, ಕ್ಯಾನ್ಸರ್, ಲಂಗ್ ಏಲ್ಮೆಂಟ್ಸ್, ಆಕ್ಸಿಡೆಂಟ್ಸ್, ಲಿವರ್ ಸಿರೋಸಿಸ್. ಏನು ಮಾಡಕ್ಕಾಗಲ್ಲ ಅಂದ್ರೆ ಕಡೆ ಟೆನ್ಷನ್ ಆಯ್ತಪ್ಪ, ಮೈಕೈ ನೋಡ್ತಿದೆ, ಸಾಯಂಕಾಲ ಹೋಗಿ ಕುತ್ಕೊಂಡೆ ಒಂದು ಎಣ್ಣೆ ಹೊಡೆದ್ ಬಿಡ್ತೇವೆ, ಅದರಿಂದ ಕ್ರೋನಿಕ್ ಆಲ್ಕೋಹಾಲ್ ಹ್ಯಾಬಿಟ್ಸ್ ಬಂದ್ಬಿಡುತ್ತೆ, ಲಿವರ್ ಸಿರೋಸಿಸ್ ಆಗುತ್ತೆ. ದಿಸ್ ಆರ್ ಆಲ್ ಇರ್ರಿವರ್ಸಿಬಲ್. ಅದ್ರ ಜೊತೆಗೆ ದ ಪ್ರೆಷರ್ಸ್ ಹ್ಯಾವ್ ಆಲ್ಸೋ ಕಾಸ್ಟ್ ಸೂಸೈಡ್ಸ್ ಇನ್ ಮೆನಿ ಕಂಟ್ರೀಸ್. ತಡ್ಕೊಳಕ್ ಆಗಲ್ಲಪ್ಪ, ನನ್ಗೆ ಆ ಕಡೆ ಅತ್ತ ಹುಲಿ ಇತ್ತ ದರಿ ಅಂತ ಹೇಳ್ಬಿಟ್ಟು ನಾನು ಬಿಟ್ಬಿಡ್ತೀನಿ, ಸಾಧ್ಯ ಮುಗಿದ್ರೆ ಸಾಕು ಅಂತ ಸೂಸೈಡ್ ಜನ ಮಾಡ್ಕೊಂಡಿದ್ದಾರೆ. ಸೊ ದಿಸ್ ಇಸ್ ಆಲ್ ದಿ ರಿಸ್ಕ್ಸ್ ಇನ್ ಫ್ಯಾಕ್ಟ್ರಿ ವರ್ಕಿಂಗ್. ಅದಾದ್ಮೇಲೆ 20 ಜನ ಇರೋ ಕಡೆ ದೇ ಸೆಡ್ ಅಟ್ಲೀಸ್ಟ್ 4 ಜನಕ್ಕೆ ಟೆನ್ಷನ್, ಮೆಂಟಲ್ ಸ್ಟ್ರೈನ್ ಇಂದ ಬಂದ್ಬಿಟ್ಟು ದೇ ವಿಲ್ ಬಿ ಸಮ್ ಹೆಲ್ತ್ ಏಲ್ಮೆಂಟ್ಸ್. ಅಂಡ್ ಇವತ್ತು ಅದನ್ನ ಸೋ ರ್ಯಾಂಪಂಟ್ ವಿ ಸಿ ಇಟ್. ದ ಹೈಪರ್ ಟೆನ್ಷನ್ ಆಗಿ, ಹೈ ಬ್ಲಡ್ ಪ್ರೆಷರ್ ಆಗ್ಲಿ, ಅಥವಾ ಡಯಾಬಿಟಿಸ್ ಆಗ್ಲಿ, ಅಥವಾ ಥೈರಾಯ್ಡಿಸಮ್ ಆಗ್ಲಿ, ಅಥವಾ ಬೇರೆ ಏನೇ ಎಲಿಮೆಂಟ್ಸ್ ಲೈಫ್ ಸ್ಟೈಲ್ ರಿಲೇಟೆಡ್ ಈಗ ಬಂದ್ಬಿಟ್ಟು ಮೋಸ್ಟ್ಲಿ ಸ್ಟ್ರೆಸ್ ಇಂದಾನೇ ಬರೋದು. ಯಾಕೆಂದ್ರೆ ನಾವು ವಿ ಆರ್ ಸೋ ಕಾನ್ಸ್ಟೆಂಟ್ಲಿ ಇನ್ವಾಲ್ವ್ಡ್ ಇನ್ ವಾಟ್ ವಿ ಆರ್ ಡೂಯಿಂಗ್. ಅಂಡ್ ಮೆಂಟಲ್ ಹೆಲ್ತ್ ಕಂಡೀಷನ್ಸ್ ಆರ್ ದ ಸೆಕೆಂಡ್ ಲೀಡಿಂಗ್ ಪ್ಲೇಸ್ ಫಾರ್ ಆಬ್ಸೆಂಟಿಸಮ್. ಎಷ್ಟೊಂದ್ಸಲ ಏನಾಗುತ್ತೆ, ಟೆನ್ಷನ್ ಇದ್ದಾಗ ಇವತ್ತು ಒಂದ್ ದಿನ ಸಿಕ್ ಲೀವ್ ಹಾಕ್ಬಿಡೋಣ ಅಂತ, ಅಂಡ್ ನಮ್ ರಿಲೇಶನ್ಶಿಪ್ ಚೆನ್ನಾಗಿದೆ, ಬಾಸ್ ಫೋನ್ ಮಾಡ್ಬಿಟ್ಟು ಹೇಳ್ಬಿಡ್ತೀವಿ, ಸರ್ ವಿ ಆರ್ ಗೋಯಿಂಗ್ ಟು ಫಾಲ್ ಸಿಕ್ ಟುಮಾರೋ ಅಂತ. ನಾನ್ ಮಾಡ್ತಿದ್ದೆ ನಮ್ ಬಾಸಿಗೆ ಮುಂಚೆ ಇದು. ಸೊ ಈ ಮೆಂಟಲ್ ಟೆನ್ಷನ್ ಇಂದ ನಾವು ಅವಾಯ್ಡ್ ಮಾಡೋದಕ್ಕೆ ಒಂದ್ ದಿನ ರೆಸ್ಟ್ ತಗೋತೀವಿ, ಬಟ್ ಇದು ಮತ್ತೆ ವಾಪಸ್ ಹೋದ್ರೆ ಟೆನ್ಷನ್ ಇರುತ್ತೆ. ಸೊ ಹಿಂಗಾಗಿ ಇಟ್ ಬಿಕಮ್ಸ್ ಎ ಕನ್ಸಿಕ್ಯೂಟಿವ್ ಪ್ರೋಸೆಸ್ ಹಾಗೇನೆ. ಸೊ ವರ್ಕ್ ಪ್ಲೇಸ್ ಆಬ್ಸೆಂಟಿಸಮ್ಗೆ ಮೆಂಟಲ್ ಹೆಲ್ತ್ ಕಂಡೀಷನ್ ಪ್ಲೇಸ್ ಅ ವೆರಿ ಸಿಗ್ನಿಫಿಕೆಂಟ್ ರೋಲ್ ಅಂತ ರಿಸರ್ಚ್ ಫೈಂಡ್ ಔಟ್ ಮಾಡಿದೆ. ಅಂಡ್ ಈ ಮೆಂಟಲ್ ಸ್ಟ್ರೆಸ್ ಇಂದ ಯಾರು ಟ್ರೀಟ್ಮೆಂಟ್ ತಗೊಳಲ್ವೋ, ಯಾರು ಇದಕ್ಕೆ ರಿಲೀಫ್ ತಗೊಳಲ್ವೋ, ಅವರು ಜಾಸ್ತಿ ಮೆಡಿಕಲ್ ಸೆಂಟರ್ ಹೋಗ್ತಾರೆ ದ್ಯಾನ್ ಹೂ ನೀಡ್ ಇಟ್. ಇದು ನಮ್ ದೇಶದಲ್ಲಿ ರ್ಯಾಂಪಂಟ್. ಯಾಕೆಂದ್ರೆ ವೆಸ್ಟರ್ನ್ ವರ್ಲ್ಡ್ ಅಲ್ಲಿ ಇದಕ್ಕೆಲ್ಲ ಬಂದ್ಬಿಟ್ಟು ಕೌನ್ಸಿಲಿಂಗ್, ಸೋಷಿಯಲ್ ಕೌನ್ಸಿಲರ್ಸ್, ಸೈಕಲಾಜಿಕಲ್ ಕೌನ್ಸಿಲರ್ಸ್ ಅಂತೆಲ್ಲ ಇರ್ತಾರೆ. ನಮ್ ದೇಶದಲ್ಲಿ ರಿವರ್ಸ್. ನಾವ್ ಯಾರಿಗೋ ನಿಮ್ಯಾನ್ಸ್ ಅಲ್ಲಿ ಬ್ಲಡ್ ಟೆಸ್ಟ್ ಹೋದ್ರು ಮೆಂಟಲ್ ಹಾಸ್ಪಿಟಲ್ಗೆ ಹೋಗ್ಬಿಟ್ಟಪ್ಪ ಅಂತಾರೆ. ಸೊ ಅದಕ್ಕೆ ನಮ್ ದೇಶದಲ್ಲಿ ಕಡಿಮೆ. ಸೊ ಮೆಂಟಲ್ ಹೆಲ್ತ್ ಇಶ್ಯೂಸ್, ಸ್ಟ್ರೆಸ್ ನ ನಾವೇ ಇಟ್ಕೊಂಡ್ರೆ, ಒಳಗೆ ಬಿಗಿ ಮಾಡಿಟ್ಕೊಂಡ್ರೆ ಜಾಸ್ತಿ ಮೆಡಿಕಲ್ ಫೆಸಿಲಿಟೀಸ್ ಯೂಸ್ ಮಾಡ್ಕೊಳಕ್ ಹೋಗ್ತೀವಿ. ಸೊ ಇದು ರಿಸರ್ಚ್ ಹೇಳಿದೆ. ಅಂಡ್ ಇಟ್ ಸೇಸ್ ಮೋರ್ ದೆನ್ 3 out of 4 people, ಮತ್ತೆ 75% ಆಫ್ ಪೀಪಲ್ ರಿಕವರ್ ಆಲ್ಸೋ ಅಂತಾನು ಹೇಳುತ್ತೆ. ವರ್ಕ್ ಪ್ರೆಷರ್, ಟೆನ್ಷನ್ ಇಂದ ನಾವ್ ಏನು ಹೆಲ್ತ್ ಪ್ರಾಬ್ಲಮ್ಸ್ ನೋಡ್ತೀವೋ ಅದಕ್ಕೆ ನಾವು ಪ್ರಾಪರ್ ಟ್ರೀಟ್ಮೆಂಟ್, ಅದಕ್ಕೆ ರಿಲೀಫ್, ಅದಕ್ಕೆ ಡಿಸ್ಕಷನ್ಸ್ ಮಾಡ್ಕೊಂಡು ಬಂತು ಅಂದ್ರೆ ನಾವು ವಾಪಸ್ ಗುಣಮುಖರಾಗಿ ನಮ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ ಅಂತ ಹೇಳಿದೆ. ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಸಿಗ್ನಿಫಿಕೆಂಟ್ಲಿ ಇನ್ಫ್ಲೂಯೆನ್ಸ್ ಸೇಫ್ಟಿ ಇನ್ ದ ಇಂಡಸ್ಟ್ರಿ. ಯಾಕೆಂದ್ರೆ ಈ ಸ್ಟ್ರೆಸ್ ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಎಲ್ಲೋ ನಾವು ಲಾಕ್ ಮಾಡ್ಬೇಕು, ಯಾವ್ದೋ ಕಟರ್ಗೆ ಲಾಕ್ ಮಾಡಲ್ಲ, ಆಕ್ಸಿಡೆಂಟ್ ಆಗತ್ತೆ. ಜಾಬ್ ನ ಕ್ಲಾಂಪ್ ಮಾಡ್ಬೇಕು, ಎಲ್ಲೋ ಪ್ರೆಷರ್ಲಿ ಫುಲ್ ಕ್ಲಾಂಪ್ ಮಾಡಿರಲ್ಲ, ಮಿಲ್ಲಿಂಗ್ ಕಟರ್ ಆನ್ ಮಾಡಿದ್ರೆ ಜಾಬ್ ಫ್ಲೈ ಆಗೋಗುತ್ತೆ. ಸೊ ಹೀಗಾಗ್ಬಿಟ್ಟು ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ದಟ್ ಕ್ಯಾನ್ ಹ್ಯಾಪನ್ ಡ್ಯೂ ಟು ಸ್ಟ್ರೆಸ್. ಸೊ ಇದನ್ನ ಅವಾಯ್ಡ್ ಮಾಡೋದಕ್ಕೆ, ಈ ಆಕ್ಸಿಡೆಂಟ್ಸ್ ಅಥವಾ ಸೇಫ್ ಕಂಡೀಷನ್ಸ್ ನ ಮೇಂಟೈನ್ ಮಾಡಿ ಅನ್ಸೇಫ್ ಕಂಡೀಷನ್ಸ್ ನ ರಿಮೂವ್ ಮಾಡೋದಕ್ಕೆ ಏನ್ ಮಾಡ್ಬೇಕು ಅಂತ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಮಾಡ್ಯೂಲ್, ಆಕ್ಸಿಡೆಂಟ್ ಪ್ರಿವೆನ್ಷನ್ ಮಾಡ್ಯೂಲ್ ಅಂತ ಹೇಳಿ. ಸೊ ಇವಾಗ ಇಲ್ಲಿ ನೋಡಿರೋ ಕಂಡೀಷನ್ಸ್ ಜೊತೆಗೆ ಇವತ್ತು ವಿ ಆರ್ ರಿಕವರಿಂಗ್, ಇಂಡಸ್ಟ್ರಿ ಇಸ್ ಕಮಿಂಗ್ ಬ್ಯಾಕ್ ಫ್ರಮ್ ಲಾಕ್ ಡೌನ್ ಅಂಡ್ ಫೇಸಿಂಗ್ ದ COVID-19 ಚಾಲೆಂಜ್. ಇದ್ರ ಮುಂದೆ ಈಗ ಇನ್ನು ದೊಡ್ಡ ಚಾಲೆಂಜಸ್ ಇದೆ ನಮ್ಗೆ. ಫಸ್ಟ್ ಇಸ್ ರೆಸ್ಟ್ಲೆಸ್ ವರ್ಕ್ ಫೋರ್ಸ್. ಲಾಕ್ ಡೌನ್ ಅಲ್ಲಿ ನಾವು ಬಂದ್ಬಿಟ್ಟು 60 ದಿನ ಮನೆಯಲ್ಲಿದ್ವಿ, ಕೆಲಸ ಮಾಡಿಲ್ಲ, ಅಥವಾ ಹೋಗ್ ಬರೋದ್ರಲ್ಲೇ ನಮಗೆ ಪ್ರೆಷರು, ಟೆನ್ಷನ್ ಇರುತ್ತೆ, ಎಲ್ಲ ಫಾಸ್ಟ್ ಆಗಿ ಮುಗಿಸ್ಬೇಕು ಅನ್ಕೋತಿರ್ತೀವಿ, ನಮ್ಮಲ್ಲಿ ಪ್ರೆಷರ್ ಇರುತ್ತೆ. ಸೊ ದಿಸ್ ಅ ಬಿಗ್ ಚಾಲೆಂಜ್. ಯಾಕೆಂದ್ರೆ ಮೈಂಡ್ ಒಂದ್ ಕಡೆ ವರ್ಕ್ ಆಗ್ತಿರುತ್ತೆ, ಬಾಡಿ ಒಂದ್ ಕಡೆ ವರ್ಕ್ ಆಗ್ತಿರುತ್ತೆ. ದೆನ್ ಸೆಕೆಂಡ್ ಇಸ್ ಫಿಯರ್ ಇದ್ದೇ ಇರುತ್ತೆ, ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್.
ಯಾರು ಅಕ್ಷಿ ಅಂದ್ರೆ ಸಾಕು, ಇವಾಗ ನೀ ಕರೋನಾ ಬಂದ್ಬಿಡಿ ಏನೋ ಯಾರು ಒಂಚೂರು ನೆಗಡಿ ಅಥವಾ ಕೆನ್ ಬಿಟ್ರೆ ಸಾಕು ಟೆನ್ಷನ್ ಆಗುತ್ತೆ. ಸೊ ದಿ ವರ್ಕಿಂಗ್ ವಿತ್ ಕಾನ್ಸ್ಟೆಂಟ್ ಫಿಯರ್, ಒಳಗಡೆ ನಂಗೆ ಏನಾಗ್ತಿದೆ, ನನ್ನ ಹೆಲ್ತ್ ಏನಾಗ್ತಿದೆ, ನನ್ ಮೇಲೆ ಡಿಪೆಂಡ್ ಆಗೋರ್ಗೆ ಏನಾಗ್ತಿದೆ ಅಂತ. ಅಂಡ್ ಎಕ್ಸ್ಟರ್ನಲ್ ಫಿಯರ್ ಇಸ್ ಯಾರು ಏನ್ ಮುಚ್ಚಿಡ್ತಿದಾರೋ, ಯಾರು ನನಗೆ ಕರೋನಾ ಸ್ಪ್ರೆಡ್ ಮಾಡ್ಬಿಡ್ತಾರೋ, ಇದೊಂದು ಫಿಯರ್ ಅಲ್ಲಿ ವರ್ಕ್ ಮಾಡ್ತಿದೀವಿ. ಸೊ ಥರ್ಡ್ ಇಸ್ ಸೈಟ್ ಕಂಡೀಷನ್ಸ್ ಅಟ್ ದ ಟೈಮ್ ಆಫ್ ಲಾಕ್ ಡೌನ್, ಬಿಕಾಸ್ ಲಾಕ್ ಡೌನ್ ಕೇಮ್ ಸಡನ್ಲಿ. ನಮಗೆ ಲಾಕ್ ಡೌನ್ ಪ್ಲಾನ್ ಆಗಿ ಬರ್ಲಿಲ್ಲ. ನಾವು ವರ್ಕ್ ಮಾಡ್ತಿದ್ ಮಿಷಿನ್ಸ್ ನ ಮೇನ್ ಸ್ವಿಚಸ್ ಆಫ್ ಮಾಡಿದ್ವಿ, ನಾವು ಟೂಲ್ಸ್ ಎಲ್ಲೆಲ್ಲಿ ಇಟ್ಟಿದ್ವು ಅವತ್ ಸಾಯಂಕಾಲ ಅಲ್ಲೇ ಅರೇಂಜ್ ಮಾಡಿದ್ವಿ. ಕೆಲವ್ರಂತೂ ಅರೇಂಜ್ ಮಾಡಕ್ ಟೈಮು ಸಿಗದೆ ಹಾಗೆ ಬಿಟ್ ನೆಕ್ಸ್ಟ್ ಡೇ ಬರಬೇಡಿ ಫ್ಯಾಕ್ಟ್ರಿಗೆ ಅಂತ ಇನ್ಫಾರ್ಮೇಶನ್ ಬಂತು ಲಾಕ್ ಡೌನ್ ಇದೆ ಅಂತ. ಸೊ ಈ ಸೈಟ್ ಕಂಡೀಷನ್ ವಿಲ್ ಅಗೇನ್ ಕಾಸ್ ಟೆನ್ಷನ್. ದಿಸ್ ಎ ಚಾಲೆಂಜ್. ಯಾಕೆಂದ್ರೆ ಶುರು ಮಾಡ್ಬೇಕಾದ್ರೆ ಡಿಸಿಪ್ಲಿನೇ ಬೇರೆ, ಮುಂಚೆ ನಾವು ಫಾಲೋ ಮಾಡಿದ ವರ್ಕ್ ಡಿಸಿಪ್ಲಿನೇ ಬೇರೆ ಆಗುತ್ತೆ. ಸೊ ಇದರಿಂದ ದಿಸ್ ಅ ಬಿಗ್ ಚಾಲೆಂಜ್ ಫಾರ್ ಅಸ್. ನೆಕ್ಸ್ಟ್ ಇಸ್ ಚೇಂಜಸ್ ಮಾಡ್ಬೇಕು. ಈಗ ವರ್ಕ್ ಪ್ಲೇಸ್, ಈಗ ಮಾಸ್ಕ್ ತೆಗೆದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತಾರೆ, ಮಾಸ್ಕ್ ತೆಗೆದ್ರೆ ಮಾಸ್ಕ್ ಅಂತಾರೆ. ಸೊ ಈ ಚೇಂಜಸ್ ನ ವರ್ಕ್ ಪ್ಲೇಸ್ ಅಲ್ಲಿ ಅರೇಂಜ್ಮೆಂಟ್ ಮಾಡ್ಬೇಕು. ಡಿಸ್ಇನ್ಫೆಕ್ಷನ್ ಅಂತಾರೆ, ಸ್ಯಾನಿಟೈಸಿಂಗ್ ಅಂತಾರೆ. ನೀರ್ಗಿಂತ ಜಾಸ್ತಿ ಸ್ಯಾನಿಟೈಸರ್ ಇಂಪಾರ್ಟೆಂಟ್ ಆಗೋಗಿದೆ. ಸೊ ಈ ಚೇಂಜಸ್, ಅದಾದ್ಮೇಲಿಂದ ಸ್ಟ್ಯಾಗರ್ಡ್ ವರ್ಕಿಂಗ್ ಅಂತಾರೆ. ಸೊ ಈ ಇಂಪ್ಲಿಮೆಂಟಿಂಗ್ ದೀಸ್ ಚೇಂಜಸ್ ಇದರ ಅಗೇನ್ ಎ ಚಾಲೆಂಜ್ ಫಾರ್ ಅಸ್. ನೆಕ್ಸ್ಟ್ ಇಸ್ ಅನ್ಪ್ರಿಡಿಕ್ಟಬಲ್ ಆಂಬಿಯಂಟ್ ಎನ್ವಿರಾನ್ಮೆಂಟ್. ಈ ಬಿಸಿಲು, ಚಳಿ, ಗಾಳಿ ಇದು ಚೇಂಜ್ ಆಗ್ತಿದೆ ಬಿಕಾಸ್ ದ ಹೋಲ್ ವರ್ಲ್ಡ್ ಹ್ಯಾಸ್ ಕೂಲ್ ಡೌನ್, ಪೊಲ್ಯೂಷನ್ ಇಲ್ಲದ ಈ 50-60 ದಿನದಲ್ಲಿ. ಸೊ ದಿಸ್ ಇಸ್ ಆಲ್ಸೋ ಎ ಚಾಲೆಂಜ್. ನಾವು ಅನ್ಕೊಳ್ದೆ ಇದ್ದ ಟೈಮ್ ಅಲ್ಲಿ ಮಳೆ ಬಂದ್ಬಿಟ್ಟಿದೆ. ಫಾರ್ ಎಕ್ಸಾಂಪಲ್ ಫುಡ್ ಇಂಡಸ್ಟ್ರಿಗೆ ಇದು ಬಂದು ಹಾರ್ವೆಸ್ಟಿಂಗ್ ಎಲ್ಲ ಅಫೆಕ್ಟ್ ಆಗಿದೆ. ಸೊ ದಿಸ್ ಇಸ್ ಒನ್ ಚಾಲೆಂಜ್. ನೆಕ್ಸ್ಟ್ ಇಸ್ ಮೇಲೆ ಪ್ರೊಸೀಜರ್ಸ್ ಜಾಸ್ತಿ ಆಯ್ತು ಇವಾಗ. ಈಗ ಸ್ಕ್ರೀನಿಂಗ್ ಅಟ್ ದ ಎಂಟ್ರಿ, ಸೆಲ್ಫ್ ಡಿಕ್ಲರೇಷನ್ ಫಾರ್ಮು, ಸ್ಯಾನಿಟೈಸಿಂಗು, ಪರ್ಸನಲ್ ಹೈಜೀನು, ಕಂಪಲ್ಸರಿ ಯೂಸ್ ಆಫ್ ಮಾಸ್ಕ್, ಇದೆಲ್ಲ ಪ್ರೊಸೀಜರ್ಸ್ ಬಂದ್ಬಿಡ್ತು. ಸೊ ಈ ಪ್ರೊಸೀಜರ್ಸ್ ಫುಲ್ಫಿಲ್ ಮಾಡ್ಬೇಕು ಅಂದ್ರೆ ಇಟ್ ಇಸ್ ಅಗೇನ್ ಎ ಬರ್ಡನ್ ಆನ್ ಅಸ್. ಅಂಡ್ ದೆನ್ ಟೈಮ್ ಪ್ರೆಷರ್ ಟು ಕಂಪ್ಲೀಟ್ ಪ್ರಾಜೆಕ್ಟ್ಸ್, ಬಿಕಾಸ್ ಯಾರು ಪ್ರಾಜೆಕ್ಟ್ ಸ್ಲೋ ಆಗಿ ಮಾಡಿ ಅನ್ನಲ್ಲ. ವಿ ವಾಂಟ್ ದ ಟೈಮ್ಲಿ ಡೆಲಿವರೀಸ್. ಮಾರ್ಕೆಟ್ ಹ್ಯಾಸ್ ಟು ಪಿಕ್ ಅಪ್. ವಿ ಹ್ಯಾವ್ ಟು ಕಂಪ್ಲೀಟ್ ಪೆಂಡಿಂಗ್ ಡೆಲಿವರೀಸ್ ಟು ಕ್ಲೈಂಟ್ಸ್. ಕಸ್ಟಮರ್ಗೆ ಏನ್ ಕಳಿಸ್ಬೇಕೋ, ಶಿಪ್ ಮಾಡ್ಬೇಕೋ ಅದನ್ನ ಮಾಡ್ಬೇಕು ಅನ್ನೋ ಪ್ರೆಷರ್ ನಮ್ಗೆ ಇದ್ದೇ ಇರುತ್ತೆ. ಈಗ ಜಾಸ್ತಿ ಆಗತ್ತೆ, ಯಾಕೆಂದ್ರೆ 60 ದಿನಗಳು ಕಳ್ಕೊಂಡ್ಬಿಟ್ಟಿದೀವಿ ನಾವು. ಅಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ರೆಸ್ಟೋರಿಂಗ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ, ಬಿಕಾಸ್ ನಮ್ಮಲ್ಲಿರೋ ಸೇವಿಂಗ್ಸ್ ಎಲ್ಲ ನಾವು ಮುಗಿಸ್ಕೊಂಡ್ಬಿಟ್ಟಿದೀವಿ 2 months ಯೂಸ್ ಮಾಡಿ. ಸೊ ಎಲ್ಲರಿಗೂ ಅದೇ ಮನ್ಸಲ್ಲಿ ಆತಂಕ ಇದ್ದೇ ಇರುತ್ತೆ. ಸೊ ಮುಂದಕ್ಕೆ ಏನಪ್ಪಾ, ಏನ್ ಅನೌನ್ಸ್ ಮಾಡ್ತಾ ಗವರ್ಮೆಂಟ್, ಪ್ರಪಂಚದಲ್ಲಿ ಏನ್ ಸಿಚುಯೇಷನ್ ಆಗುತ್ತೋ ಅಂತ. ಸೊ ದೀಸ್ ಚಾಲೆಂಜಸ್ ಪ್ರಾಮಿನೆಂಟ್ಲಿ ವರ್ಕ್ ಇನ್ ಅವರ್ ಮೈಂಡ್, ವಿಚ್ ಬಿಕಮ್ಸ್ ಎ ಚಾಲೆಂಜ್ ಬಿಕಾಸ್ ಇದನ್ನೆಲ್ಲ ಯೋಚನೆ ಮಾಡ್ತಾ ಒಳಗೆ ಹೊರಗಡೆ ನಾವು ಕೆಲಸ ಮಾಡ್ತಾ ಇರ್ತೀವಿ. ಅಂಡ್ ಇಟ್ ವಿಲ್ ರಿಸಲ್ಟ್ ಟು ಸಮ್ ಸಿಚುಯೇಷನ್ ವಾಟ್ ವಿ ಡೋಂಟ್ ಡಿಸೈರ್ ಅಂಡ್ ಕ್ಯಾನ್ ಲೀಡ್ ಟು ಫೇಲ್ಯೂರ್ ಆಫ್ ಸೇಫ್ಟಿ. ಇದಕ್ಕೋಸ್ಕರನೇ ಸೇಫ್ಟಿ ಅನ್ನೋದು ಈಗ ಈ ಸಿಚುಯೇಷನ್ ಅಲ್ಲಿ ಮೋರ್ ಪ್ರಾಮಿನೆಂಟ್ ದನ್ ಅದರ್ಸ್. ಅಂಡ್ ಅದ್ರ ಒಂದು ಎಕ್ಸಾಂಪಲ್ ಆಗ್ಲೇ ನೋಡಿದ್ವಿ ನಾವು, LG ಪಾಲಿಮರ್ಸ್ ವಿಶಾಖಪಟ್ಟಣಂ ಅಲ್ಲಿ ಆ ಸ್ಟೈರಿನ್ ನ ಯಾವ ಕಂಡೀಷನ್ ಸ್ಟೋರ್ ಮಾಡಿ ಹೆಂಗ್ ಸ್ಟಾರ್ಟ್ಅಪ್ ಆಪರೇಷನ್ಸ್ ಮಾಡ್ಬೇಕಿತ್ತು ಏನೋ ಮಿಸ್ ಆಗಿ ಅದರಲ್ಲಿ ಗ್ಯಾಸ್ ಲೀಕ್ ಆಗಿ 1000 ಜನರ ಹೆಲ್ತ್ ಅಫೆಕ್ಟ್ ಆಯ್ತು, 10 ಜನ ಸತ್ತಿದ್ದಾರೆ. ಸೊ ದಿಸ್ ಇಸ್ ಆಲ್ ದ ಚಾಲೆಂಜ್. ಸೊ ಇಂಥ ಸಿಚುಯೇಷನ್ ಸೇಫ್ಟಿ ಬಿಕಮ್ಸ್ ಈವನ್ ಮೋರ್ ಪ್ರಾಮಿನೆಂಟ್ ಫಾರ್ ಅಸ್. ಸೊ ಅದ್ರಲ್ಲಿ ಏನು ಅಂತ ಮುಂದಕ್ಕೆ ನೋಡ್ಕೊಂಡು ಹೋಗೋಣ ನಾವೀಗ. ಸೇಫ್ಟಿ ಅಂದ್ರೆ ಏನು ಅಂತ. ಸೊ ಸೇಫ್ಟಿ ಅಂತ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಕೆಲವು ಟರ್ಮಿನಾಲಜಿ ಯೂಸ್ ಮಾಡ್ತೀವಿ, ಪದಗಳು ಯೂಸ್ ಮಾಡ್ತೀವಿ ನಾವು. ರಿಸ್ಕ್, ಡೇಂಜರ್, ಹಜಾರ್ಡ್, ಅನ್ಸೇಫ್ ಆಕ್ಟ್, ಅದೇನು ಅಂತ ನೋಡೋಣ. ಬಿಕಾಸ್ ಸೇಫ್ಟಿ ತಳಹದಿ ಬಂದು 5-6 ಪದಗಳು ಅಷ್ಟೇನೆ. ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಸೇಫ್ಟಿ ಅರ್ಥ ಮಾಡ್ಕೊಳ್ಳೋದು ತುಂಬಾ ಈಸಿ. ಅದೇನು ಅಂತ ನೋಡೋಣ ಈಗ. ಫಸ್ಟ್ ಪದ ಸೇಫ್ಟಿನಲ್ಲಿ ಯೂಸ್ ಮಾಡೋದು ನಾವು ಹಜಾರ್ಡ್ ಅಂತ. ಹಜಾರ್ಡ್ ಅಂದ್ರೆ ಪ್ರತಿ ಒಂದು ವಸ್ತು, ಪ್ರಕ್ರಿಯೆ, ಮನುಷ್ಯನ ಕಾರ್ಯಾಚರಣೆ ಏನೇ ಒಂದಕ್ಕೂ ಅದಕ್ಕೆ ಒಂದು ನೇಚರ್ ಇರುತ್ತೆ, ಪ್ರಾಪರ್ಟಿ ಇರುತ್ತೆ. ಅಂಡ್ ಪ್ರತಿಯೊಂದರಲ್ಲೂ ಇದು ಎನರ್ಜಿ ಇದ್ದೇ ಇರುತ್ತೆ. ನಾವು ಫಾರ್ ಎಕ್ಸಾಂಪಲ್ ಫಿಸಿಕಲ್ ಎನರ್ಜಿ, ಕೆಮಿಕಲ್ ಎನರ್ಜಿ, ಬಯೋಲಾಜಿಕಲ್ ಎನರ್ಜಿ, ಮೆಕ್ಯಾನಿಕಲ್ ಎನರ್ಜಿ ಇರುತ್ತೆ. ಇದರ ಎಕ್ಸಾಂಪಲ್ಸ್ ಕೊಡ್ತೀನಿ ನಾನು. ಅಂಡ್ ಇದು ಕೆಲಸ ಮಾಡಕ್ ಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನಾವು ಒಂದು ಮೆಷಿನ್ ರನ್ ಮಾಡ್ಬೇಕು ಅಂದ್ರೆ ಎಲೆಕ್ಟ್ರಿಕ್ ಎನರ್ಜಿ ಬೇಕೇ ಬೇಕು. ಎಲೆಕ್ಟ್ರಿಕ್ ಎನರ್ಜಿ ಇಲ್ಲದೆ ನಾವು ಮೋಟಾರ್ ಓಡಿಸಕ್ ಆಗಲ್ಲ. ಅಫ್ಕೋರ್ಸ್ ಎನರ್ಜಿ, ಎಲೆಕ್ಟ್ರಿಕ್ ಎನರ್ಜಿ ಇಲ್ಲ ಅಂದ್ರೆ ಹೈಡ್ರೋ ಎನರ್ಜಿ ಯೂಸ್ ಮಾಡ್ಬೋದು. ಆದ್ರೂ ಎನರ್ಜಿ ಬೇಕೇ ಬೇಕು. ಅಂಡ್ ಈ ಎನರ್ಜಿ ಇಲ್ಲ ಅಂದ್ರೆ ಕೆಲಸ ನಡೆಯಲ್ಲ. ಇವಾಗ ನಾನು ಫಾರ್ ಎಕ್ಸಾಂಪಲ್ ರೈಡಿಂಗ್ ಎ ವೆಹಿಕಲ್, ಸ್ಕೂಟರ್ ತಗೊಂಡು ಹೋಗ್ತೀನಿ ಅಂದ್ರೆ ಇಟ್ಸ್ ಅನ್ ಎಸೆನ್ಷಿಯಲ್ ಪಾರ್ಟ್. ನಾವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಒಂದು 20 ಕಿಲೋಮೀಟರ್ ಹೋಗ್ಕೊಂಡು ಈಗ ನಾನು ಸ್ಕೂಟರ್ ಅಲ್ಲಿ ಹೋಗ್ಲೇಬೇಕು ಮಿನಿಮಮ್. ಸೊ ಸ್ಕೂಟರ್, ರೈಡಿಂಗ್ ಎ ಸ್ಕೂಟರ್ ಇಸ್ ಅನ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಆಕ್ಟಿವಿಟಿ, ಇಟ್ ಇಸ್ ಅ ನಾರ್ಮಲ್ ಆಕ್ಟಿವಿಟಿ. ಸೊ ಇಟ್ ಇಸ್ ಹಜಾರ್ಡ್. ಅಂಡ್ ಈ ಹಜಾರ್ಡ್ ಇಂದ ನಮ್ಗೆ ತೊಂದರೆ ಆಗೋ ಕ್ಷಮತೆ ಇದೆ. ಇಟ್ ಕ್ಯಾನ್ ಕಾಸ್ ಡೇಂಜರ್ ಟು ಅಸ್, ಇಟ್ ಕ್ಯಾನ್ ಕಾಸ್ ಹಾರ್ಮ್ ಟು ಅಸ್, ಬಟ್ ಬೈ ಇಟ್ ಸೆಲ್ಫ್ ಅದೇನು ತೊಂದರೆ ಮಾಡಲ್ಲ. ಫಾರ್ ಎಕ್ಸಾಂಪಲ್ ವೈರ್ ಅಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಹೋಗ್ತಿದೆ ಅಂದ್ರೆ ಅದ್ರ ಪಾಡಿಗೆ ಅದು ಹೋಗ್ತಿದೆ. ಅದನ್ನ ಹೋಗಿ ನಾನು ಮುಟ್ಟು ಚೇಷ್ಟೆ ಮಾಡೋ ತನಕ ಅದು ನಮ್ಗೆ ಶಾಕ್ ಹೊಡಿಯಲ್ಲ. ಅಥವಾ ಇನ್ಯಾವುದೋ ಒಂದು ಪಾರ್ಟ್ ಫೇಲ್ ಆಗೋ ತನಕ ಅದು ಕಿಡಿ ಹತ್ಬಿಟ್ಟು ಅದು ಸ್ಪಾರ್ಕ್ ಆಗಿ ಬೆಂಕಿ ಹತ್ಕೊಳ್ಳಲ್ಲ. ಸೊ ಹಜಾರ್ಡ್ ಅನ್ನೋದು ಎಲ್ಲಾ ಕಡೆ ಇದೆ. ಅಂಡ್ ನಾವು ಹಜಾರ್ಡ್ಸ್ ಜೊತೆ ಕೆಲಸ ಮಾಡ್ತೀವಿ. ನಾವು ಸರಿಯಾಗಿ ಕೆಲಸ ಮಾಡಿದ್ರೆ ಹಜಾರ್ಡ್ ನಮ್ ಫ್ರೆಂಡ್ಸು, ಸರಿಯಾಗಿ ಕೆಲಸ ಮಾಡಿದ್ರೆ ಹಜಾರ್ಡ್ ನಮ್ ಎನಿಮೀಸ್.
ಇದು ಮುಂದಕ್ಕೆ ನೋಡೋಣ ಹಜಾರ್ಡ್ ಇಂದ ಏನಾಗುತ್ತೆ ಅಂತ. ನೆಕ್ಸ್ಟ್ ದೊಡ್ಡ ಪದ ನಾವು ಉಪಯೋಗಿಸೋದು ರಿಸ್ಕ್ ಅಂತ. ಸಿ ಇಲ್ಲಿ ತನಕ ರಿಸ್ಕ್ ನ ಇಟ್ಸ್ ಕಾಂಬಿನೇಷನ್ ಆಫ್ ಪ್ರಾಬಬಿಲಿಟಿ ಅಂಡ್ ಸಿವಿಯಾರಿಟಿ ಅಂತ ಹೇಳ್ಬಿಡ್ತಿದ್ರು ಯಾವಾಗ್ಲೂ, ಎಲ್ಲಿ ಹೀರಾ ಮಾಡಿದ್ದಾಗ್ಲಿ, ಎಲ್ಲೇ ರಿಸ್ಕ್ ಅಸೆಸ್ಮೆಂಟ್ ಆಗ್ಲಿ. ಸೊ ವಾಟ್ ಈಸ್ ರಿಸ್ಕ್? ರಿಸ್ಕ್ ಈಸ್ ಅ ಕಾಂಬಿನೇಷನ್ ಆಫ್ ಸಿವಿಯಾರಿಟಿ ಅಂಡ್ ಪ್ರಾಬಬಿಲಿಟಿ ಅಂತ ISO 18000 BS 18001 ಇದೇ ಹೇಳ್ತಿತ್ತು. ಇವಾಗ ಏನಾಗಿದೆ ಅಂದ್ರೆ ಈ ರಿಸ್ಕ್ ಅನ್ನೋ ಪದನ ISO 31000 ಅಂತ ಒಂದು ಸ್ಟ್ಯಾಂಡ್ ಇದೆ, ಅಲ್ಲಿ ಡಿಫೈನ್ ಮಾಡಿರೋ. ಅಲ್ಲಿ ಏನಪ್ಪಾ ಅಂದ್ರೆ ಎಫೆಕ್ಟ್ ಆಫ್ ಅನ್ಸರ್ಟನಿಟಿ ಆಫ್ ಆಬ್ಜೆಕ್ಟಿವ್ಸ್. ಈಗ ನಮ್ಗೆ ಏನಾಯ್ತು, ಈಗ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ವಿ, ಈಗ ಕರೋನಾ ಆದ್ಮೇಲೆ ಲಾಕ್ ಡೌನ್ ಆದ್ಮೇಲೆ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದ್ವಿ. ನಾವ್ ಏನನ್ನ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕು ಅಂತ ನಮಗೆ ಗೊತ್ತಿಲ್ಲ. ನಮ್ಗೆ ದೇರ್ ಇಸ್ ಅ ರಿಸ್ಕ್. ಆಪರೇಷನ್ ಸ್ಟಾರ್ಟ್ ಮಾಡ್ಬೇಕಾ, ಸೈಟ್ ಪ್ರಿಪೇರ್ ಮಾಡ್ಬೇಕಾ, ಸೊ ವಿ ಹ್ಯಾವ್ ಎ ರಿಸ್ಕ್. ಸೊ ಹಾಗಾಗಿ ಈ ರಿಸ್ಕ್ ಅನ್ನೋದು ಬಂದ್ಬಿಟ್ಟು ನಾವ್ ಏನ್ ಅನ್ಕೊಂಡಿರ್ತೀವೋ ಅದರಿಂದ ಡಿವಿಯೇಟ್ ಆಗಿ ಇನ್ನೇನೋ ಟಾರ್ಗೆಟ್ ಮೀಟ್ಸ್ ಆಯ್ತು ಅಂದ್ರೆ ದಟ್ ಇಸ್ ಅ ರಿಸ್ಕ್. ಫಾರ್ ಎಕ್ಸಾಂಪಲ್, ಇವಾಗ ಈಗ ಬಂದ್ಬಿಟ್ಟು ನಾವೀಗ 4 ಗಂಟೆಗೆ ಈ ಸೆಷನ್ ಶುರು ಮಾಡ್ಬೇಕು ಅನ್ಕೊಂಡಿದ್ವಿ. ನಾನು ಲಾಗಿನ್ ಮಾಡಕ್ ಟ್ರೈ ಮಾಡ್ತೀನಿ, 4:10 ತನಕ ಮಾಡಕ್ಕಾಗಲ್ಲ ಅಂದ್ರೆ ರಿಸ್ಕ್ ಏನು ಅವನೇನೋ, ಇಟ್ ಇಸ್ ಡಿವಿಯೇಟಿಂಗ್ ಫ್ರಮ್ ದ ಆಬ್ಜೆಕ್ಟಿವ್. ಆ 10 minutes ಡಿಫರೆನ್ಸ್ ಅಲ್ಲಿ somebody may miss one slide or some points of discussion. ಅಂಡ್ ಈ ರಿಸ್ಕ್ ಅನ್ನೋದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. It can create an opportunity, it can result in an opportunity or a threat. Risks are good also. Risk ಒಳ್ಳೇದಾದ್ರಿಂದಾನೇ ನಾವು ಬಂದ್ಬಿಟ್ಟು ಹೊಸ ವೆಹಿಕಲ್ಸ್ ತಗೋತೀವಿ, ಹೊಸ ಮನೆಗಳಿಗೆ ಹೋಗ್ತೀವಿ, ಹೊಸ ಊರುಗಳಿಗೆ ಹೋಗ್ತೀವಿ, ಹೊಸ ಹೊಸ ಜಾಬ್ಸ್ ಹೋಗ್ತೀವಿ ನಾವು. ಸೊ ರಿಸ್ಕ್ ಅನ್ನೋದು ಇಸ್ ಗುಡ್ ಆಲ್ಸೋ. ರಿಸ್ಕ್ ಅಂದ ತಕ್ಷಣ ಬ್ಯಾಡ್ ಅನ್ಕೋಬೇಡಿ, ಬಟ್ ವೆನ್ ಇಟ್ ಕಮ್ಸ್ ಟು ಸೇಫ್ಟಿ, ರಿಸ್ಕ್ ನ ನಾವು ನೆಗೆಟಿವ್ ಟೆಂಡೆನ್ಸಿಲೇ ನೋಡ್ಬೋದು. 3ನೇ ಪದ ಇಸ್ ಸೇಫ್ಟಿ. ಎಲ್ಲವೂ ಸೇಫ್ ಕಣೋ ಅಂತೀವಿ, ಬಟ್ ಏನ್ ಸೇಫ್ಟಿ ಅಂದ್ರೆ ಅರ್ಥ ಆಗಲ್ಲ. ಸೊ ಸೇಫ್ಟಿ ಅನ್ನೋದು ಮತ್ತೆ ತುಂಬಾ ಮಂದಟ್ ಮಾಡ್ಕೊಳ್ಳಿ. ಇಟ್ ಈಸ್ ದ ಡಿಗ್ರಿ ಆಫ್ ಕಂಟ್ರೋಲಿಂಗ್ ದ ಹಜಾರ್ಡ್ಸ್. ಈಗ ನೀರ್ನ ಬಂದ್ಬಿಟ್ಟು ಬಾಟ್ಲ್ ಅಲ್ಲಿ ಇಟ್ಟಿಡೋದು ಸೇಫ್ಟಿ, ಯಾಕಂದ್ರೆ ನೀರ್ ನೆಲದ ಮೇಲೆ ಬಿದ್ದಿದ್ರೆ ಜಾರ್ ಬಿಡ್ತೀವಿ. ವಾಟರ್ ಇಸ್ ಎ ಹಜಾರ್ಡ್, ಇಟ್ ಇಸ್ ರಿಕ್ವೈರ್ಡ್. ಸೊ ಸೇಫ್ಟಿ ಈಸ್ ಕಂಟ್ರೋಲಿಂಗ್ ದ ಹಜಾರ್ಡ್ ಬೈ ವೇರಿಯಸ್ ಮೀನ್ಸ್. ಅಂಡ್ ಇಂಪಾರ್ಟೆಂಟ್ ಇಸ್ ಇಟ್ ಇಸ್ ಓನ್ಲಿ ಲಿಮಿಟೆಡ್. ಯಾಕಂದ್ರೆ ನಮ್ ಹಜಾರ್ಡ್ ಬಗ್ಗೆ ಎಷ್ಟು ಗೊತ್ತೋ ಸೇಫ್ಟಿನೂ ಅಷ್ಟೇ ಇಂಪ್ಲಿಮೆಂಟ್ ಮಾಡ್ಬೋದು. ಸ್ಟೈರಿನ್ ಎಕ್ಸಾಂಪಲ್ ತಗೊಳ್ಳೋಣ, ವಿಶಾಖಪಟ್ಟಣ ಇತ್ತು. ಸ್ಟೈರಿನ್ ನಮಗೆ ಗೊತ್ತಿದ್ದು ಪ್ಲಾಸ್ಟಿಕ್ ಮಾಡ್ತಾರೆ ಅದ್ರಲ್ಲಿ ಅಂತ, ಬಟ್ ನಮ್ಗೆ ಇವತ್ತೇನ್ ಗೊತ್ತಾಯ್ತು, ಸ್ಟೈರಿನ್ ನ ಇಟ್ಬಿಟ್ಟು ಯಾವ ಕಂಡೀಷನ್ ಇಟ್ಟಿಲ್ವೋ ಅದನ್ನ, ಅದು ಆವಿಯ ಗ್ಯಾಸ್ ತರ ಹೋದ್ರೆ ಜನರನ್ನ ಕೊಲ್ಬಹುದು ಅಂತಾನು ಇವತ್ತು ಗೊತ್ತಾಯ್ತು. ಸೊ ಸೇಫ್ಟಿ ಫಾರ್ ಸ್ಟೈರಿನ್ ನೌ ಇಸ್ ಇನ್ಕ್ರೀಸಿಂಗ್. ಮೊದಲು ಅಷ್ಟಿರ್ಲಿಲ್ಲ. ಸೊ ಸೇಫ್ಟಿ ಇಸ್ ದಿಸ್. ಈ ಸೇಫ್ಟಿ ಆದ್ಮೇಲಿಂದ ಡೇಂಜರ್ ಗೊತ್ತಿರ್ಬೇಕು. ಎಲ್ಲಾ ಕಡೆ ನೋಡ್ತೀವಿ ಖತ್ರ, ಡೇಂಜರ್, ಅಪಾಯ ಅಂತ. ಇದು ಏನಪ್ಪಾ ಅಂದ್ರೆ ಯಾವುದೇ ಒಂದು ಪ್ರಕ್ರಿಯೆಯಿಂದ, ಯಾವುದೇ ಒಂದು ಕಾರಣದಿಂದ ಯಾವುದೋ ಒಂದು ಪರಿಸರ ತಯಾರಾಗತ್ತೆ, ಅದರಿಂದ ನಮ್ಗೆ ಮನುಷ್ಯನ ಸ್ವಾಸ್ಥ್ಯಕ್ಕೆ ಏನ್ ತೊಂದರೆ ಉಂಟು ಮಾಡ್ಬೋದು. ಹೆಲ್ತ್ ಅಂಡ್ ವೆಲ್ ಬೀಯಿಂಗ್ ಆಫ್ ದ ಪೀಪಲ್ ಇಸ್ ಅಫೆಕ್ಟೆಡ್ ಇಮಿಡಿಯೇಟ್ಲಿ. ಅದು ಶಾಕ್ ಹೊಡಿಬಹುದು, ಏನೋ ಬಿದ್ದು ಗಾಯ ಆಗ್ಬಹುದು, ಏನೋ ಇನ್ಹೇಲ್ ಮಾಡಿ ಜನ ಮೂರ್ಛೆ ಬಿದ್ರು ಸ್ಟೈರಿನ್, ಅದು ಆತರ ಆಗ್ಬೋದು. ಸೊ ಅದೇನಿದ್ರು ದೇ ಆರ್ ಡೇಂಜರ್ಸ್, ಇದಾಗ್ಬಹುದು. ಸೊ ದಿಸ್ ಇಸ್ ಡೇಂಜರ್. ನೆಕ್ಸ್ಟ್ ಬಂದು ಇನ್ಸಿಡೆಂಟ್ ಅಂತ. ಇನ್ಸಿಡೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ ಏನು ಪ್ಲಾನ್ ಮಾಡಿಲ್ಲ, ಏನೋ ಅನ್ಪ್ಲಾನ್ಡ್, ಏನೋ ಗೊತ್ತಿಲ್ಲದೆ, ಮುಂದೆ ಫೋರ್ಕಾಸ್ಟ್ ಮಾಡಿಲ್ಲ, ಮುಂದೆ ಏನು ಊಹೆ ಮಾಡ್ಕೊಂಡಿಲ್ಲ, ಇಂಥದ್ದೇನೋ ಆಗತ್ತೆ ಅಂತ. ಈ ಇನ್ಸಿಡೆಂಟ್ ಆಗೋದ್ರಿಂದ ಏನಾಗತ್ತಪ್ಪ ಅಂದ್ರೆ ನಾವ್ ಏನ್ ಕೆಲಸ ಮಾಡ್ತಿದೀವೋ ಅದು ನಿಂತೋಗುತ್ತೆ ಇನ್ ಪ್ರೋಗ್ರೆಸ್. ಈಗ ಫಾರ್ ಎಕ್ಸಾಂಪಲ್, ಈಗ ವೆಬಿನಾರ್ ಮಾಡ್ತಾ ಇದೀವಿ, ಇವಾಗ ಸಡನ್ ಆಗಿ ಕರೆಂಟ್ ಹೊಟ್ಟೋಯ್ತು. ಈ ಕರೆಂಟ್ ಹೊಟ್ಟೋದ್ರೆ ನನ್ ವೈಫೈ ಎಫೆಕ್ಟ್ ಆಗೋಯ್ತು ಅಂದ್ರೆ ಇಟ್ಸ್ ಅನ್ ಇನ್ಸಿಡೆಂಟ್, ಯಾಕಂದ್ರೆ ಕನೆಕ್ಟಿವಿಟಿ ಡಿಸ್ಕನೆಕ್ಟ್ ಆಗೋಯ್ತು. ಸೊ ಆಕ್ಟಿವಿಟಿ ಇನ್ ಪ್ರೋಗ್ರೆಸ್ ವಾಸ್ ದಿಸ್ ಡಿಸ್ಕಷನ್, ಅದು ಸ್ಟಾಪ್ ಆಗೋಯ್ತು. So incident na safety is mostly seen in negative sense, but incident need not be negative. They can be positive also. For example, we have beautiful incidents of new babies being born and coming to this world. They are incidents, but they are grand incidents. But safety is now negative alle nodtivi, because it can result in loss of life, health, property, or cause a bodily injury. ಆ ಇನ್ಸಿಡೆಂಟ್ ಅಲ್ಲಿ ಮನುಷ್ಯನ ಶರೀರಕ್ಕೆ ಏನಾದ್ರು ಪೆಟ್ಟಾಯ್ತು ಅಂದ್ರೆ, ಅಥವಾ ಯಾವುದೇ ಒಬ್ರದ್ದು ಆಸ್ತಿ ನಷ್ಟ ಆದ್ರೆ, ಒಂದು ಮಿಷನ್ಗೆ ಏನಾದ್ರು ಹಾಳಾಯ್ತು ಅಂದ್ರೆ ಅದನ್ನ ಆಕ್ಸಿಡೆಂಟ್ ಅಂತ ಕರಿತೀವಿ. ಏನೂ ಹಾನಿ ಆಗಿಲ್ಲ, ನಷ್ಟ ಆಗಿಲ್ಲ, ಆಗ್ಬೋದಿತ್ತಪ್ಪ, ಅದನ್ನ ತಡೆಗಟ್ಟಿದ್ವಿ ಅಂತ ನೋಡಿದ್ರೆ ಅದು ನಿಯರ್ ಮಿಸ್ ಅಂತೀವಿ. ಈ ನಿಯರ್ ಮಿಸ್ ಇಂದ ಬಂದ್ಬಿಟ್ಟು ಪೆಟ್ಟಾಗಿಲ್ಲ, ಹೆಲ್ತ್ ಅಫೆಕ್ಟ್ ಆಗಿಲ್ಲ, ತೊಂದರೆ ಆಗಿಲ್ಲ, ಬಟ್ ಆಗ್ಬೋದಿತ್ತು. ಯಾವ್ದೋ ಒಂದೇನೋ ಬಿದ್ದೋಯ್ತು, ಆ ಬಿದ್ದದ್ರಿಂದ ಅಲ್ಲಿ ಬಿತ್ತು, ಏನು ಪೆಟ್ಟಾಗಿಲ್ಲ, ಬಟ್ ಅದ್ರ ಪಕ್ಕ ನಾನು ನಿಂತು ನನ್ನ ಕಾಲ್ ಮೇಲೆ ಬಿತ್ತು ನನ್ನ ಕಾಲ್ ಕತ್ತರಿಸಿ ಹೋಗ್ಬಿಡ್ಬೋದು. ದಟ್ ಈಸ್ ನಿಯರ್ ಮಿಸ್. ಈ ನಿಯರ್ ಮಿಸ್ ಅಂತಕ್ಕದ್ದು ಬಹಳ ಮುಖ್ಯ. ಯಾಕೆ ಅಂದ್ರೆ ಇವುಗಳೇ ಹೇಳೋದು, ನಾನು ಎಲ್ಲೋ ಔತ್ಕೊಂಡು ಕೂತಿದ್ದೀನಪ್ಪ, ಐ ಆಮ್ ಹೈಡಿಂಗ್ ಸಮ್ವೇರ್, ಐ ಕ್ಯಾನ್ ಕನ್ವರ್ಟ್ ಮೈಸೆಲ್ಫ್ ಟು an accident, an incident and a danger and become a threat to people's life. So ಇದು ಹೇಳು. So these are fundamental. Safety goes around this. ಸೊ ಈ ಫಂಡಮೆಂಟಲ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು
ನನಗೆ ಇವಾಗ ಗೊತ್ತಾಯ್ತು ಇದೆ ಇದ್ರ ಮೇಲೆಲ್ಲ ಕಂಟ್ರೋಲ್ ಒಂದರಿಂದ ಒಂದು ಸ್ಟೆಪ್ ಅಲ್ಲಿ ಕೆಳಗ್ ಬರ್ತಿದ್ರೆ ನಮ್ಗೆ ಆಕ್ಸಿಡೆಂಟ್ ಆಗತ್ತೆ ಅಂತ. ಸೊ ಆಕ್ಸಿಡೆಂಟ್ ಆಗೋದಕ್ಕೆ ಒಂದು ಲಿಂಕ್ ಒಂದು ಹಿಡನ್ ಇನ್ಫಾರ್ಮೇಶನ್ ಇದೆ, ಅದ್ ಏನು ಅಂತ ನೋಡೋಣ. ಸೊ ಆಕ್ಸಿಡೆಂಟ್ ಕಾಸೇಷನ್ ಅಂತ ಇದು ಪ್ರಪಂಚದಲ್ಲಿ ಇಂಡಸ್ಟ್ರಿಯಲೈಸೇಷನ್ ಸ್ಟಾರ್ಟ್ ಆಗಿದೆ 18th ಸೆಂಚುರಿನಲ್ಲಿ, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇಂಗ್ಲೆಂಡ್ ಅಲ್ಲಿ ಸ್ಟಾರ್ಟ್ ಆದಾಗ. ಸೊ ಇದು 110 ವರ್ಷಗಳು ಆಮೇಲಿಂದ ಸ್ಟಡಿ ಮಾಡ್ಕೊಂಡು ಬಂದು ಇಂಡಸ್ಟ್ರಿಯಲೈಸೇಷನ್ ರ್ಯಾಪಿಡ್ ಆಗಿದ್ದು 1920s 30s ಅಲ್ಲಿ ಸ್ಟಾರ್ಟ್ ಆದಾಗ ಒಬ್ರು ಜರ್ಮನ್ ಸೈಂಟಿಸ್ಟ್ ಹೈನ್ರಿಶ್ ಅಂತ ಅವ್ರ ರಿಸರ್ಚ್ ಒಂದು 30,000 ಎಕ್ಸ್ಪೆರಿಮೆಂಟ್ಸ್ ಇಂಡಸ್ಟ್ರಿಯಲ್ ಆಪರೇಷನ್ಸ್ ನೋಡ್ಬಿಟ್ಟು ಅವರೊಂದು ಆಕ್ಸಿಡೆಂಟ್ ಕಾಸೇಷನ್ ಥಿಯರಿ ಅಂತ ಒಂದು ಪ್ರೋಸೆಸ್ ನ ಐಡೆಂಟಿಫೈ ಮಾಡಿದ್ರು. ಆ ಪ್ರೋಸೆಸ್ ಅಲ್ಲಿ ಬಂದ್ಬಿಟ್ಟು ಇಟ್ ಇಸ್ ಕಾಲ್ಡ್ ದಿ ಹೈನ್ರಿಶ್ ಟ್ರಯಾಂಗಲ್ ಅಂತ. ಒಂದ್ ನಿಮಿಷ ನಾನು ಪವರ್ ಆನ್ ಮಾಡ್ಕೋತೀನಿ. ಆಕ್ಸಿಡೆಂಟ್ ಕಾಸೇಷನ್ ಥಿಯರಿ ಅಂತ ಒಂದು ಟ್ರಯಾಂಗಲ್ ಮಾಡಿದ್ರು. ಅವ್ರು ಸ್ಟಡಿ ಮಾಡಿದ 30,000 ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಮೇಜರ್ ಆಕ್ಸಿಡೆಂಟ್ ಆಗ್ಬೇಕು, ಒಂದು ಮೇಜರ್ ಇಂಜುರಿ. ಆ ಮೇಜರ್ ಇಂಜುರಿ ಯಾರ್ದೋ ಒಬ್ರದ್ದು ಬೆರಳು ಕತ್ತರಿಸಿರ್ಬೋದು, ಕೈ ಕತ್ತರಿಸಿರ್ಬೋದು, ಒಂದ್ ಸಾವೇ ಆಗಿರ್ಬೋದು. ಆತರ ಆಗ್ಬೇಕು ಅಂದ್ರೆ ಅದು ಆಗೋದಕ್ಕಿಂತ ಮುಂಚೆ ಅದು 29 ಸಲ 29 ಟೈಮ್ಸ್ ಮೈನರ್ ಇಂಜುರೀಸ್ ಆಗಿರುತ್ತಂತೆ ಅದೇ ಜಾಗದಲ್ಲಿ. ನಾನಿದು ಎಕ್ಸಾಂಪಲ್ ಹೇಳ್ತೀನಿ ಏನು ಗೊತ್ತಾಗುತ್ತೆ. ಅಂಡ್ ಈ 29 ಇಂಜುರೀಸ್ ಆಗಕ್ಕಿಂತ ಮುಂಚೆ 300 ಟೈಮ್ಸ್ ಇಟ್ ವಿಲ್ ಶೋ ದ ಇನ್ಸಿಡೆಂಟ್ ಅಂಡ್ ಸಿಂಪ್ಟಮ್ಸ್. ನೋ ಇಂಜುರೀಸ್ ನೋ ಇಂಜುರೀಸ್ ನೋ ಇಂಜುರೀಸ್ ಅಂತ. ಫಾರ್ ಎಕ್ಸಾಂಪಲ್ ಈಗ ನಾವು ಹುಷಾರ್ ತಪ್ಪಬೇಕು ಅಂದ್ರೆ ಏನಾಗುತ್ತೆ, ನಮ್ಗೆ ಫಸ್ಟ್ ಬಂದ್ಬಿಟ್ಟು ಒಂಚೂರು ಮೈಕೈ ಭಾರ ಆದಂಗ ಆಗತ್ತೆ, ತಲೆ ಭಾರ ಆದಾಗತ್ತೆ, ಹೊಟ್ಟೆ ತೊಳಸ್ದಂಗ ಆಗತ್ತೆ. ಅದು ದಟ್ ಇಸ್ ನೋ ಇಂಜುರೀಸ್ ಬಟ್ ದೇ ಆರ್ ಸಿಂಪ್ಟಮ್ಸ್. ದೆನ್ ಸ್ಲೋಲಿ ಇಟ್ ಮೇ ಬಿಕಮ್ ಕಾಫ್, ಕೋಲ್ಡ್ ಅಂಡ್ ಫೈನಲಿ ಯಾವತ್ತೋ ಒಂದಿನ ನಿಮ್ಗೆ 102 ಫೀವರ್ ಬರೋದು. ಫ್ಯಾಕ್ಟ್ರಿನಲ್ಲೂ ಹಂಗೇನೆ. ಯು ಕ್ಯಾನ್ ಟೇಕ್ ಇಟ್ ಇನ್ ದಿಸ್ ರಿಲೆವೆಂಟ್ ಇನ್ ಆಲ್ ಎನ್ವಿರಾನ್ಮೆಂಟ್ಸ್. ನಾ ಎಲ್ಲೋ ಒಂದ್ ಕಡೆ ನಾನು ಹ್ಯಾಕ್ಸಾ ಕಟಿಂಗು ಯಾವ್ದೋ ಫೈಲಿಂಗ್ ಮಾಡ್ತಾ ಇರ್ತೀನಿ, ನನ್ನ ಫೈಲ್ ಹ್ಯಾಂಡಲ್ ಸ್ಲಿಪ್ ಆಗ್ತಿರ್ಬೋದು ಎಷ್ಟೊಂದ್ಸಲ. ಅದ್ ನಾನು ಇರ್ಲಿ ಅಡ್ಜಸ್ಟ್ ಮಾಡ್ಕೋತೀನಿ, ಏನ್ ಕೆಲಸ ಮಾಡ್ತಿರ್ತೀನಿ, ಅದು ದಿನೇ ಆಗ್ತಿರ್ತೆ. ಒಂದ್ ದಿನ ಏನಾಗುತ್ತೆ, ಫೈಲ್ ಹ್ಯಾಂಡಲ್ ಬಂದ್ಬಿಟ್ಟು ಫೈಲ್ ಹ್ಯಾಂಡಲ್ ಸ್ಲಿಪ್ ಆಗಿ ನನ್ಗೆ ಫೈಲ್ ನನ್ ಕೈ ಮೇಲೋ ಕಾಲ್ ಮೇಲೋ ಬಿದ್ದು ತರ್ಚ್ಕೋಬಹುದು. ಅದನ್ನು ನೆಗ್ಲೆಕ್ಟ್ ಮಾಡ್ತೀನಿ ನಾನು, ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಮುಂದೆ ಕೆಲಸ ಮಾಡ್ತೀನಿ ಅಂದ್ರೆ ಯಾವತ್ತೋ ಒಂದಿನ ಜೋರಾಗಿ ಫೈಲ್ ಮಾಡ್ತಾ ಇರ್ಬೇಕಾದ್ರೆ ರಪ್ ಅಂತ ಹೊಡೆದು ನನ್ಗೆ ನನ್ನ ಶರೀರನೇ ವಯಸ್ಸಿಗೆ ಹೊಡಿಬಹುದು. ಸೊ ಹಂಗೇನೆ ಮೆಷಿನ್ಸ್ ಅಲ್ಲೂ ಅಷ್ಟೇ, ಬ್ಲಂಟ್ ಕಟರ್ಸ್ ಯೂಸ್ ಮಾಡಿದಾಗ ಡೆಪ್ತ್ ಆಫ್ ಕಟ್ ಹೆವಿ ಕೊಡ್ತಿರ್ತೀವಿ, ಅದು ರಬ್ ಆಗ್ತಿರುತ್ತೆ, ಹೀಟ್ ಜನರೇಷನ್ ಜಾಸ್ತಿ ಇರುತ್ತೆ, ಕೂಲೆಂಟ್ ಜಾಸ್ತಿ ಹಾಕೊಂಡ್ ಮಾಡ್ತೀವಿ. ಇನ್ನೂ ಯಾವಾಗ ಬೇಕು ಅಥವಾ ಕಟರ್ದು ಇದು ಟಿಪ್ ಹೋಗುತ್ತೆ ಅಂಡ್ ಫ್ಲೈ ಆದಾಗ ಯಾರಿಗೋ ಪೆಟ್ ಆಗತ್ತೆ, ಇದು ಯಾರಿಗೋ ಕೈ ಹೊಡಿಬಹುದು, ಯಾರಿಗೋ ಕಣ್ ಹೊಡಿಬಹುದು, ಇನ್ನೆಲ್ಲೋ ಹೋಗಿ ಏನೋ ಬೀಳ್ಬಿಟ್ಟು ಸುಡ್ಬಹುದು ಆತರ. ಸೊ ದಿಸ್ ಇಸ್ ಅ ಪ್ರೂವನ್ ಫ್ಯಾಕ್ಟ್ ಫಾರ್ ಎನಿ ಆಕ್ಸಿಡೆಂಟ್ಸ್ ಟು ಹ್ಯಾಪನ್. ಓಕೆ, ಈ ಆಕ್ಸಿಡೆಂಟ್ಸ್ ಆಗೋದು ಅಷ್ಟು ಈಸಿ ಅಲ್ಲ. ಸೊ ನೆಕ್ಸ್ಟ್ ಇವಾಗ ಈ ಆಕ್ಸಿಡೆಂಟ್ಸ್ ಆಗತ್ತೆ, ಇಂಡಿಕೇಶನ್ ಕೊಟ್ಟು ಆಗತ್ತೆ ಅಂತಿದೆ. ಬಟ್ ಆಕ್ಸಿಡೆಂಟ್ಸ್ ಆಗೋದಕ್ಕೆ ಈ 300 ನೋ ಇಂಜುರೀಸ್ ಆಗ್ಲಿ, 29 ಮೈನರ್ ಇಂಜುರೀಸ್ ಆಗ್ಲಿ, ಅಥವಾ 1 ಮೇಜರ್ ಇಂಜುರಿ ಆಗ್ಲಿ ಆಗೋದಕ್ಕೆ ಒಂದ್ ಸೀಕ್ವೆನ್ಸ್ ಇದೆ. ಅಂಡ್ ಆಕ್ಸಿಡೆಂಟ್ ಆಗೋದು ತುಂಬಾ ಕಷ್ಟ. ನಾವೇನ್ ಹೇಳ್ತೀವಿ, ಓ ಆಕ್ಸಿಡೆಂಟ್ ಆಗೋಯ್ತಪ್ಪ ಅಂತೀವಿ ನಾವು, ಓ ಜಸ್ಟ್ ಅನ್ ಆಕ್ಸಿಡೆಂಟ್ ಹ್ಯಾಪನ್ ಅಂತ. ಅಂಡ್ ಮೋಸ್ಟ್ಲಿ ವಿ ಸೇ ಆಕ್ಸಿಡೆಂಟ್ಸ್ ಡು ನಾಟ್ ಹ್ಯಾಪನ್, ದೇ ಆರ್ ಕಾಸ್ಡ್ ಅಂತ. ಲೆಟ್ ಅಸ್ ಸಿ ಹೌ ಆಕ್ಸಿಡೆಂಟ್ಸ್ ಆರ್ ಕಾಸ್ಡ್. ಆಕ್ಸಿಡೆಂಟ್ಸ್ ಹೌ ಕಾಸ್ಡ್ ಇದು ಇನ್ನೊಂದು ಥಿಯರಿ ಸೇಫ್ಟಿನಲ್ಲಿ ಹೇಳ್ತಾರೆ. ಈ ಆಕ್ಸಿಡೆಂಟ್ ಆಕ್ಚುಲಿ ಆಗೋದು ತುಂಬಾ ಕಷ್ಟ. ಇದನ್ನ ಡಾಮಿನೋಸ್ ಥಿಯರಿ ಅಂಡ್ ಸೇಫ್ಟಿಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ನಾವೆಲ್ಲ ಈ ಡಾಮಿನೋಸ್ ಗೇಮ್ ಚಿಕನ್ ನಲ್ಲಿ ಆಟ ಆಡಿದೀವಿ. ಒಂದ್ರ ಪಕ್ಕ ಒಂದು ಕಾರ್ಡ್ಸ್ ನ ಇಟ್ಬಿಟ್ಟು ಒಂದ್ ಕಾರ್ಡ್ ತಟ್ಟಿದ್ರೆ ಎಲ್ಲಾ ಉದ್ರೋಗತ್ತೆ. ಆಮೇಲೆ ನಾವು ಇಟ್ಗೆನಲ್ಲಿ ಮನೆ ಮಾಡ್ಬಿಟ್ಟು ಒಂದ್ ಕಡೆ ಹಿಂಗ್ ತಳ್ಳಿದ್ರೆ ಎಲ್ಲ ಹೊರಟೋಗುತ್ತೆ. ಈಗ ಲಗೋರಿ ತರ, ಲಗೋರಿ ಇಸ್ ಆಲ್ಸೋ ಎ ಡಾಮಿನೋ. ಲಗೋರಿ ಎಲ್ಲರೂ ಆಟ ಆಡೇ ಇದೀವಿ ನಾವು. ಬಾಲ್ ತಗೊಂಡ್ ಒಂದಿಗೆ ಕೊಡ್ತು ಅಂದ್ರೆ ಪೂರ್ತಿ 7 ಕಲ್ಲು ಉದ್ರೋಗತ್ತದೆ ತರ. ಸೊ ಹಂಗೇನೆ ಆಕ್ಸಿಡೆಂಟ್ ಆಗ್ಬೇಕು ಅಂದ್ರೆ ಈ 5 ಸ್ಟೇಜ್ ಅಲ್ಲೂ ಉದುರ್ಬೇಕು. ಅದಕ್ಕೇನೆ ಫಸ್ಟ್ ಏನಪ್ಪಾ ಅಂದ್ರೆ ಹೆರಿಡೇಟರಿ ಅಂಡ್ ಸೋಷಿಯಲ್ ಎನ್ವಿರಾನ್ಮೆಂಟ್. ಮನುಷ್ಯ ಆಗಿದ್ ಹೆಂಗೆ, ಮಂಗನಿಂದ ಮಾನವ, ಫ್ರಮ್ ದ ಏಪ್ ಮ್ಯಾನ್ ಟು ದ ಕೇವ್ ಮ್ಯಾನ್ ಟು ದ ಪ್ರೆಸೆಂಟ್ ಹ್ಯೂಮನ್ ಬೀಯಿಂಗ್. ಅಂಡ್ ದ ಇನ್ಹರೆಂಟ್ ನೇಚರ್ ಆಫ್ ಏಪ್ ಮ್ಯಾನ್ ಅಂಡ್ ಮಂಕಿ ವಾಸ್ ಟು ಬಿ ಮಿಸ್ಚಿಯಸ್, ಶಾರ್ಟ್ ಕಟ್ಸ್. ಸೊ ಎಲ್ಲಾರು ನಾವು ಮಾಡ್ತೀವಿ. ವಿ ವಾಂಟ್ ಟು ಟೇಕ್ ಶಾರ್ಟ್ ಕಟ್ಸ್, ವಿ ವಾಂಟ್ ಟು ಡೂ ಥಿಂಗ್ಸ್ ಈಸಿಲಿ, ಫಾಸ್ಟ್ ಆಗಿ ಮಾಡ್ಬೇಕು, ಬೇಗನೆ ಮಾಡ್ಬೇಕು, ಟೈಮ್ ಉಳಿಸ್ಕೋಬೇಕು, ಇನ್ನೂ ಜಾಸ್ತಿ ಕೆಲಸ ಮಾಡ್ಬೇಕು, ಇನ್ಸೆಂಟಿವ್ಸ್ ತಗೋಬೇಕು ಅಂತ. ಸೊ ಈ ಮನುಷ್ಯನ್ ಇನ್ಹರೆಂಟ್ ನೇಚರ್ ಹೆರಿಡೇಟರಿನಲ್ಲೇನೆ ನಮ್ಮ ಮನುಷ್ಯ ಅಂದ್ರೆ ಇದು ಪೂರ್ತಿ ಮಾನವ ಕುಲದಲ್ಲಿ ಪೂರ್ತಿ ದಿಸ್ ಇಸ್ ಎ ಪ್ರಾಪರ್ಟಿ ದಟ್ ವಿ ವಾಂಟ್ ಟು ಬಿ ಟೇಕಿಂಗ್ ಶಾರ್ಟ್ ಕಟ್ಸ್. ಇದಕ್ಕೆ ಏನಪ್ಪಾ ಸಪ್ಲಿಮೆಂಟ್ ಆದ್ರೆ ಸೋಷಿಯಲ್ ಎನ್ವಿರಾನ್ಮೆಂಟ್. ಕೆಲಸ ಮಾಡ್ಬೇಕಾದ್ರೆ ಸೂಪರ್ವೈಸರ್ ಹೇಳ್ತಾರೆ ಇವತ್ತು ಇಷ್ಟು ಪ್ರೊಡಕ್ಷನ್ ನಂಬರ್ಸ್ ಬೇಕಪ್ಪ ಅಂತ. ನಾ ಹೊಸ ಬೈಕ್ ತಗೊಂಡಿದ್ದೀನಿ ಬಂದ್ಬಿಟ್ಟು ಇಂಪ್ರೆಸ್ ಮಾಡೋದಕ್ಕೆ ಬೈಕ್ ತಗೊಂಡಿದ್ಕೊಂಡು 200 ಅಲ್ಲಿ ಹೋಗುತ್ತೆ, ನಾ 100 ಅಲ್ಲಿ ಹೋಗಿ ನೋಡೋಣ ಅಂತೀನಿ, ರೋಡ್ ಹೆಂಗಿದೆ ಗೊತ್ತಿರಲ್ಲ. ಅಥವಾ ಇನ್ನೇನೋ ಒಂದು ಹೊಸ ಎಕ್ವಿಪ್ಮೆಂಟ್ ತರ್ತೀವಿ ನಾವು, ಅದನ್ನ ಹೈ ಸ್ಪೀಡ್ ಅಲ್ಲಿ ರನ್ ಮಾಡೋದ್ರ ಇನ್ಸ್ಟ್ರಕ್ಷನ್ಸ್ ಹೋಗುತ್ತೆ. ಸೊ ಹಂಗ್ ಮಾಡಿ ಏನಾಗುತ್ತೆ, ಸೋಷಿಯಲ್ ಎನ್ವಿರಾನ್ಮೆಂಟ್, ಸೋಷಿಯಲ್ ಪ್ರೆಷರ್ ಇಂದ ಮನುಷ್ಯ ವಿಲ್ ಮೇಕ್ ಮಿಸ್ಟೇಕ್ಸ್.
ಸೆಕೆಂಡ್ ಸ್ಟೇಜಿಗೆ ಬರುತ್ತೆ. ಈ ಸೋಷಿಯಲ್ ಪ್ರೆಷರ್ಸ್ ಇಂದ ಬೈಕ್ ನೋಡ್ಬೇಕಾದ್ರೆ ಯಾರೋ ಸಡನ್ ಆಗಿ ಅಲ್ಲಿ ನೋಡೋ ಅಲ್ಲಿ ಏನ್ ಹೋಗ್ತಿದೆ ಅಂತ ನೋಡ್ತಾರೆ, ಸೊ ಟರ್ನ್ ಮಾಡಿದ್ರೆ ಡಿಸ್ಟ್ರಾಕ್ಷನ್ ಆಗುತ್ತೆ. ಸೊ ಬೈ ದಿ ಸೋಷಿಯಲ್ ಎನ್ವಿರಾನ್ಮೆಂಟ್ ಅಂಡ್ ಹೆರಿಡಿಟರಿ ದ ಪರ್ಸನ್ ವಿಲ್ ಮೇಕ್ ಮಿಸ್ಟೇಕ್. ಆ ತಪ್ಪು ಮಾಡೋದ್ರಿಂದ ಏನಾಗುತ್ತೆ, ಇದು ಬಿದ್ದ ತಕ್ಷಣ ದೇರ್ ಇಸ್ ಅನ್ ಅನ್ಸೇಫ್ ಆಕ್ಟ್ ಡನ್ ಆರ್ ಅನ್ಸೇಫ್ ಕಂಡೀಷನ್. ಗಾಡಿ ಹ್ಯಾಂಡಲ್ ಒಂದ್ ಕೈಯಲ್ಲಿ ಬಿಟ್ಬಿಟ್ಟು ಫೋನ್ ತಗೊಳಕ್ ಹೋಯ್ತು ಅಂದ್ರೆ ಏನಾಗುತ್ತೆ, ಇಟ್ಸ್ ಅನ್ ಅನ್ಸೇಫ್ ಆಕ್ಟ್, ಅನ್ಸೇಫ್ ಕಂಡೀಷನ್. ಸೊ ಈ ತಪ್ಪಾಗದ ಅದ್ರ ಮೇಲೆ ಬಿತ್ತು ಅಂದ್ರೆ ಏನಾಯ್ತು, ಅದು ಉದುರ್ತು. ಅದ್ ಬಿಟ್ರೆ ಅದು ಪ್ರೆಷರ್ ಯಾವ್ದ್ರ ಮೇಲೆ ಬಿತ್ತು, ಆಕ್ಸಿಡೆಂಟ್. ಸಿ ಆಕ್ಸಿಡೆಂಟ್ ಆಗಿ ಅದನ್ನ ಪರಿಣಾಮ ನನಗ್ ಪೆಟ್ಟಾಗ್ಬೋದು. ಸೊ ಇದು ಒಂದ್ರಿಂದ ಒಂದಾಗೆ ಫೈನಲಿ ಪೆಟ್ಟಾಗೋದು. ಸೊ ನಾವ್ ಎಷ್ಟು ಶ್ರಮ ಪಡ್ತೀವಿ ನೋಡಿ, ಒಂದ್ ಆಕ್ಸಿಡೆಂಟ್ ಇಂದ ಒಂದ್ ಪೆಟ್ ಮಾಡ್ಕೋಬೇಕು, ಒಂದ್ ಇಂಜುರಿ ಮಾಡ್ಬೇಕು, ಒಂದ್ ಡ್ಯಾಮೇಜ್ ಆಗ್ಬೇಕು ಅಂದ್ರೆ. ಇದೇ ಶ್ರಮನ ನಾವು ಬೇರೆ ಕಡೆ ಪಟ್ರೆ ಆಕ್ಸಿಡೆಂಟೇ ಆಗಲ್ಲ. ಅದಕ್ಕೆ ಹೇಳೋದು ಸೇಫ್ಟಿ ತುಂಬಾ ಈಸಿ. ಏನಪ್ಪಾ ಅಂದ್ರೆ ಹುಷಾರಾಗಿರಿ ಅಷ್ಟೇನೆ. ಮನೆಯಲ್ಲಿ ಯಾವಾಗ್ಲೂ ಚಿಕ್ಕನ್ನಿಂದ ನೋಡ್ತೀವಿ, ಅಮ್ಮ ಒಂದೇ ಹೇಳೋದು, ಹುಷಾರಾಗಿರು, ಜೋಪಾನವಾಗಿರು. ಆ ಜೋಪಾನ ಹೋಗೇನೆ ಇಷ್ಟ ಆಗುತ್ತೆ. ಸೊ ಇದು ಮುಂದಕ್ಕೆ ನೋಡೋಣ, ಈ ಆಕ್ಸಿಡೆಂಟ್ ಥಿಯರಿ ಆದ್ಮೇಲಿಂದ ಮುಂದಕ್ಕೆ ಏನಿದೆ ನೋಡೋಣ. ಸೊ ಈ ಆಕ್ಸಿಡೆಂಟ್ ಆಗತ್ತಲ್ಲಪ್ಪ, ಈಗ ಮಾಡ್ತೀವಲ್ಲ ಇಲ್ಲಿ ನಾವು ಈಗ ಇಲ್ಲಿ ನೋಡಿದ್ವಿ, ಇಲ್ಲಿ ನಾವು ಅನ್ಸೇಫ್ ಆಕ್ಟ್ ಅನ್ಸೇಫ್ ಕಂಡೀಷನ್ ಏನಾಗತ್ತೆ ಅಂತ. ಈ ಆಕ್ಸಿಡೆಂಟ್ ಆಗೋದಕ್ಕೆ ಅನ್ಸೇಫ್ ಆಕ್ಟ್ ಅನ್ಸೇಫ್ ಕಂಡೀಷನ್ ಇಂದ ಏನ್ ಸ್ಟಾಟಿಸ್ಟಿಕ್ಸ್ ಹೇಳುತ್ತೆ ಅಂದ್ರೆ, ಇದೆಲ್ಲ ಗೊತ್ತಿರ್ಬೋದು, ಮತ್ತೆ ತಿಳ್ಕೊಳ್ಳೋಣ. ಅನ್ಸೇಫ್ ಆಕ್ಟ್ ಅದು, ಸೊ ಮನುಷ್ಯ ತನ್ನ ಕಾರ್ಯಾಚರಣೆಯಿಂದ ಬೈ ಹಿಸ್ ಆಕ್ಷನ್ಸ್ ಎಷ್ಟಾಗ ಆಕ್ಸಿಡೆಂಟ್ ಆಗತ್ತೆ ಅಂದ್ರೆ 88%, 88% ನಾವು ಮಾಡೋ ಕಾರ್ಯಾಚರಣೆಯಿಂದ, ನಮ್ಮ ವರ್ತನೆಯಿಂದ ಆಕ್ಸಿಡೆಂಟ್ ಆಗುತ್ತೆ. ಇಟ್ ಇಸ್ ಬಿಕಾಸ್ ಆಫ್ ಅಸ್. ಸೊ ಅನ್ಸೇಫ್ ಕಂಡೀಷನ್, ಈಗ ಎಲ್ಲೋ ಬಂದ್ಬಿಟ್ಟು ಮೆಷಿನ್ ಮೇಂಟೆನೆನ್ಸ್ ಇರಬೇಕು, PMI ಓವರ್ ಡ್ಯೂ ಮಾಡಿಲ್ಲ, ಯಾವ್ದೋ ಒಂದು ಬೋಲ್ಟ್ ನ ಟೈಟ್ ಮಾಡ್ಬೇಕು ಮಾಡಿಲ್ಲ, ಅಥವಾ ಯಾವ್ದೋ ಒಂದು ಗಾರ್ಡ್ ಬಂದ್ಬಿಟ್ಟು ಫಾಲ್ಟಿ ಆಗಿದೆ, ಯಾವ್ದೋ ಒಂದು ಲಿಮಿಟ್ ಸ್ವಿಚ್ ಬಂದ್ಬಿಟ್ಟು ಕನ್ಸಿಸ್ಟೆಂಟ್ ಆಗಿ ವರ್ಕ್ ಆಗ್ತಿಲ್ಲ, ಆ ಡಿಫಿಷಿಯನ್ಸೀಸ್ ಇಂದ 10% ಆಗುತ್ತೆ. ಇದ್ ಎರಡೂ ಬಿಟ್ರೆ ನೆಕ್ಸ್ಟ್ ನ್ಯಾಚುರಲ್ ಕಲಾಮಿಟೀಸ್, ಇದು ದೇವ್ರ ಕಾರಣಗಳಿಂದ 2% ಅಷ್ಟೇ. ಸೊ ಚೌಕಾಬಾರ ಆಡ್ತೀವಲ್ವ, ದೇವ್ರಿಗೆ ದಿಂಡ್ರಿಗೆ 2%, ಅದ್ ಬರೀ 2%. ಸೊ ಇವತ್ ನಾವು ತಿಳ್ಕೊಂಡಿರೋ ಪ್ರಕಾರ, ಇವತ್ತು ಹೊರಗಡೆ ಅಫಿಷಿಯಲಿ ಬಂದಿರೋ ಪ್ರಕಾರ, ಕರೋನಾ ಇಸ್ ಎ ನ್ಯಾಚುರಲ್ ಕಲಾಮಿಟಿ 2% ಅಷ್ಟೇ. ಆ 2% ಇಂದಾನೇ ಸೀರಿಯಸ್ ಆಕ್ಸಿಡೆಂಟ್ ಆಗ್ಬೋದು ನೋಡಿ. ಸೊ ಇನ್ ನಾವು ಕನ್ನಡಿಲಿ ನೋಡ್ಕೋಬೇಕು. ಸೊ ಸೇಫ್ಟಿನ ಇಂಪ್ಲಿಮೆಂಟ್ ಮಾಡಿ ಆಕ್ಸಿಡೆಂಟ್ ನ ತಡೆಗಟ್ಟಬೇಕು ಅಂದ್ರೆ 98% ಮನುಷ್ಯನ ಕೈಯಲ್ಲಿದೆ, ನಮ್ಮ ಕೈನಲ್ಲಿದೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಈ ಅನ್ಸೇಫ್ ಆಕ್ಟ್ ಅನ್ಸೇಫ್ ಕಂಡೀಷನ್ ನ ಹೇಗಪ್ಪ ಅವಾಯ್ಡ್ ಮಾಡೋದು ನೋಡೋಣ. ಇದನ್ನ ಹೇಗೆ ಅವಾಯ್ಡ್ ಮಾಡೋಣ ಅಂದ್ರೆ, ಈ ಕೆಲವು ಎಕ್ಸಾಂಪಲ್ಸ್ ಕೊಡ್ತೀವಿ, ಇದನ್ನ ನಾವು ಮಾಡಬಹುದು. ಈ ಆಕ್ಸಿಡೆಂಟ್ಸ್ ಆಗೋದು ಅನ್ಸೇಫ್ ಆಕ್ಟ್ ಅಥವಾ ಅನ್ಸೇಫ್ ಕಂಡೀಷನ್ಸ್ ಇಂದ ಈ ಕಾರಣಗಳಿಂದ. ಫಸ್ಟ್ ಶಾರ್ಟ್ ಕಟ್ಸ್, ಇದ್ರ ಬಗ್ಗೆ ಮಾತಾಡಿದ್ವಿ. ಅಲ್ಲಿಂದ ನಾವು ತಗೊಂಡ್ ಗೇಟ್ ಇಂದ ಹೋಗ್ಬೇಕು, ಇಲ್ಲ ಪಕ್ಕದ ಮನೆಗೆ ಹೋಗ್ಬೇಕು ಅಂದ್ರೆ ಕಾಂಪೌಂಡ್ ದಾರ್ಕೊಂಡು ಹೋಗ್ಬಿಡ್ತೀವಿ, ಒಂದ್ ಜಂಪ್ ಹೊಡ್ಕೊಂಡು ಹೋಗ್ಬಿಡ್ತೀವಿ. ಅಥವಾ ಇದೆಯಲ್ವ ಮೆಷಿನ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ಯಾವ್ದೋ ಟಾರ್ಕ್ ರೆಂಚ್ ಅಲ್ಲಿ ಹೇಳ್ತಾರೆ ಟೈಟ್ ಮಾಡಿ ಅಂದ್ರೆ, ಇಲ್ಲ ಕೂಡ ನಾವು 2 ಸಲ ಸ್ಪ್ಯಾನರ್ಲಿ ಇನ್ನೊಂದು ಲಿವರ್ ಹಾಕೊಂಡು ಮಾಡ್ತೀವಿ, ತಳ್ಳಿಬಿಡ್ತೀವಿ ಹಿಂಗೆ. ಸೊ ಶಾರ್ಟ್ ಕಟ್ಸ್ ಇಸ್ ಒನ್ ರೀಸನ್ ಫಾರ್ ಆಕ್ಸಿಡೆಂಟ್. ನಾವು ಸೆಕೆಂಡ್ ಅನ್ಸೇಫ್ ಆಕ್ಟ್ ಇಸ್ ಓವರ್ ಕಾನ್ಫಿಡೆನ್ಸ್. ಎಲ್ಲ ನಂಗೆ ಗೊತ್ತಪ್ಪ, 20 ವರ್ಷ ವರ್ಕ್ ಮಾಡಿದೀನಿ ಇದೇ ಮಿಷಿನ್ಲಿ, ನಂಗೆ ಏನು ಆಗಲ್ಲ ಅನ್ಕೋತೀವಿ. ಅಲ್ಲಿ ನೋಡಿದ್ರೆ ಬಂದ್ಬಿಟ್ಟು ಡ್ರಾ ಬೋಲ್ಟೇ ಟೈಟ್ ಮಾಡಿರಲ್ಲ, ವಾಷರ್ ಹಾಕಿರಲ್ಲ, ಎಲ್ಲೋ ಒಂದ್ ಕಡೆ ಮಿಷಿನ್ಗೆ ಬೇಕಾರೆ ಕೆಳಗಡೆ ಹಳ್ಳದಲ್ಲಿ ಬಿಡ್ತೀವಿ. ಈ ಮನುಷ್ಯಂದು ಅದೇ ಕತೆ, ನಂಗೆ ಎಲ್ಲ ಗೊತ್ತು ಪ್ರಪಂಚದಲ್ಲಿ, ನಾನು ಸೂಪರ್ ಪ್ರೊಫೆಸರ್ ನಾನು ಅಂತಾನೆ, ಥಡಕ್ ತಂದ್ ಬೀಳ್ತಾನೆ. ನಿಂಗೆ ಹೇಳ್ಕೊಡ್ತೀನಪ್ಪ, ರೀಟ್ರೈನಿಂಗ್ ಮಾಡಿ, ರಿಫ್ರೆಶರ್ ಟ್ರೈನಿಂಗ್ ಅಂದ್ರೆ, ನಂಗೇನ್ ಬೇಕಪ್ಪ, ನಾನೇ ಈ ಮಿಷಿನ್ ಕಂಡಿಡ್ದವನು ಅಂತೀವಿ, ಪೆಟ್ ಬಿಡು. ಮೂರನೇದು ಏನಪ್ಪಾ ಅಂದ್ರೆ ಇನ್ಕಂಪ್ಲೀಟ್ ಇನ್ಸ್ಟ್ರಕ್ಷನ್ಸ್. ಇದು ಜನರಲಿ ನಡೆಯುತ್ತೆ. ಇದು ನಂಗೆ ಇದ್ರಲ್ಲಿ ಏನ್ ನಂಗೆ ನೆನಪ ಬರುತ್ತೆ ಅಂದ್ರೆ, ಕೆಲವು ಸಲ ಫ್ಯಾಕ್ಟ್ರಿ ನಾವು ಕೆಲಸ ಮಾಡ್ಬೇಕಾದ್ರೆ ನಂಗೆ ಹೇಳಿದ್ರು, ಅಲ್ಲಿಂದ ಇದನ್ನ ತಗೊಂಡ್ಬಂದ್ಬಿಡು ಅಂತಿದ್ರು. ನಮ್ಗೆ ಎಲ್ಲಿಂದ ಏನ್ ತಂದ್ ಯಾರಿಗ್ ಕೊಡ್ಬೇಕು ಗೊತ್ತಿಲ್ಲ, ಬೇಗನೆ ಮಾಡ್ಬಿಡ್ರು ಅಂತಾರೆ. ಬೇಗನೆ ಮಾಡ್ಬಿಡಿ ಅಂದ್ರೆ ಎಷ್ಟು ಬೇಗನೆ, ಅಥವಾ ಇದು ಫುಲ್ ಅಕ್ಯುರೇಸಿ ಕಣೋ, ಇದು ಕ್ವಾಲಿಟಿ ಬೇಕು ಅಂತಾರೆ. ಎಷ್ಟು ಕ್ವಾಲಿಟಿ ಬೇಕು, 1 ಮೈಕ್ರಾನ್ ಬೇಕಾ, 100 ಬೇಕಾ, 110 ಬೇಕಾ, ಫಾರ್ಮ್ ಅಕ್ಯುರೇಸಿ ಬೇಕಾ, ಏನು ಗೊತ್ತಿಲ್ಲ. ಸೊ ಇನ್ಕಂಪ್ಲೀಟ್ ಇನ್ಸ್ಟ್ರಕ್ಷನ್ಸ್. ಬೇಗನೆ ಕ್ಲೀನ್ ಮಾಡ್ಬಿಟ್ರಪ್ಪ, ಇನ್ನೇನು ಹೊರಟ್ಬಿಡೋಣ ಇಲ್ಲಿಂದ ಆದ್ರೆ, ಹೊರಟ್ಬಿಡೋಣ ಇಲ್ಲಿಂದ 5 ನಿಮಿಷನ, 50 ನಿಮಿಷನ, 5 ಗಂಟೆನಾ, ಅಥವಾ ರಾತ್ರಿ 10 ಗಂಟೆಗ. ಸೊ ಇನ್ಕಂಪ್ಲೀಟ್ ಇನ್ಸ್ಟ್ರಕ್ಷನ್ಸ್. ನಾಲ್ಕನೇದು ಏನಪ್ಪಾ ಅಂದ್ರೆ ಹೌಸ್ ಕೀಪಿಂಗ್. ಇದು ತುಂಬಾ ಫೇಮಸ್ ಎಕ್ಸಾಂಪಲ್. ನಮ್ಗೆ ಎಲ್ಲೆಲ್ ಪಾಯಿಂಟ್ ಸಿಗುತ್ತೋ ಮೊಬೈಲ್ ಹಾಕ್ಬಿಟ್ಟು ನಾವು ಪ್ಲಗ್ ಮಾಡಿ ಚಾರ್ಜ್ ಮಾಡ್ತೀವಿ. ನಾವು ನಮ್ಗೆ ಎಲೆಕ್ಟ್ರಿಕಲ್ ಪ್ಲಗ್ ಇಲ್ವಾ, 2 ವೈರ್ ಚುಚ್ಚಿ, ಮೇಲ್ಗಡೆ ಒಂದ್ ಕಡ್ಡಿ ಚುಚ್ಚಿ, ಒಂದ್ ಮ್ಯಾಸ್ಟಿಕ್ ಚುಚ್ಚಿ. ಅದು ಮ್ಯಾಸ್ಟಿಕ್ ಅಲ್ಲಿ ಹೆಂಗ್ ಚುಚ್ಚಿರ್ತಾರಪ್ಪ ಅರ್ಥಿಂಗಿಗೆ ಅಂದ್ರೆ, ಮದ್ದು ಒಳಗಡೆ ಇರುತ್ತೆ, ಅಲ್ಲಿಂದ ಬರೋ ಸ್ಪಾರ್ಕಿಂದಾನೆ ಬೆಂಕಿ ಹತ್ಕೊಳುತ್ತೆ. ಆ ವೈರ್ ಹೆಂಗೆ ಅಂದ್ರೆ ಹಾಕೊಂಡು ಹೋಗ್ಬಿಡ್ತೀವಿ, ಅಲ್ಲಿ ಯಾರು ಎಡು ಬೀಳ್ಬಹುದು, ಅಲ್ಲಿಂದ ಅವ್ನ್ ಮುಗ್ಗರ್ಸ್ ಬಿದ್ರೆ ಮುಖಾಮುಖಿ ಹೊಡ್ಕೋಬಹುದು. ಸೊ ಅನ್ಸೇಫ್ ಆಕ್ಟ್, ಪ್ಯೂರ್ ಹೌಸ್ ಕೀಪಿಂಗ್.
ಡಸ್ಟ್ ಬಿನ್ ಎಲ್ಲೋ ಒಂದ್ ಕಡೆ ಹಾಕ್ಬಿಡ್ತೀವಿ, ಅದು ಎಲ್ಲ ಓವರ್ಫ್ಲೋ ಆಗ್ತಿರುತ್ತೆ, ಅದರಿಂದ ಯಾರೋ ಜಾರ್ ಬಿಡ್ತಾರೆ. ಇದನ್ಸ್ 4 ಡಿಸ್ಟ್ರಾಕ್ಷನ್ಸ್. ಮೊಬೈಲ್ ಫೋನ್, ನಂಗೆ ಗೊತ್ತಪ್ಪ, ನಾನು ಸೂಪರ್ವೈಸರ್, ಯಾರು ಫೋನ್ ಯೂಸ್ ಮಾಡ್ಬಿಡಿ ಅಂತ ನಾ ಫೋನ್ ನೋಡ್ತಾನೆ ಹೇಳ್ತೀನಿ, ಅಲ್ಲಿ ಏನೋ ಬಂದ್ ರಪ್ ಅಂತ ಯಾರೋ ನಡ್ಕೊಂಡು ಹೊಡ್ಕೊಂಡು ಹೋಗಿರ್ತಾರೆ. ಇದಂತೂ ತುಂಬಾ ಕಾಮನ್. ದಿಸ್ ಡಿಸ್ಟ್ರಾಕ್ಷನ್ ಇಸ್ ಅನದರ್ ಎಕ್ಸಾಂಪಲ್. ಇದೆಲ್ಲ ಬಿಡ್ತು ಏನಂದ್ರೆ ನಮಗೆ ಗೊತ್ತು ಪ್ರೊಸೀಜರ್ ಹಿಂಗ್ ಮಾಡಬಾರ್ದು ಅಂತ. ಎಕ್ಸಾಂಪಲ್ ಇದೆ, ಟ್ರೈನ್ ಬರ್ತಿದೆ ಹೋಗ್ಬೇಡಿ ಅಂತ, ಆದ್ರೂ ನುಗ್ತೀವಿ. ಈವನ್ ದೆನ್ ವಿ ಗೋ ಹೆಡ್, ವಿ ಡೋಂಟ್ ಫಾಲೋ ಪ್ರೊಸೀಜರ್ಸ್. ದಿಸ್ ಇಸ್ ನೋ ಐ ಹ್ಯಾವ್ ಇಂಟ್ರೊಡ್ಯೂಸ್ ಹೊಸ ಮೆಥಡ್ ಫೈಂಡ್ ಔಟ್ ಮಾಡಿದ್ದೀನಿ ನಾನು, ಈ ಪ್ರೊಸೀಜರ್ ಗಿಂತ ಈಸಿಯಾಗಿ ಫಾಸ್ಟ್ ಆಗುತ್ತೆ ಅಂತ. ನಮ್ಮ ಎಂಥೂಸಿಯಾಸಮ್ ಅಲ್ಲಿ ನಾವು ಮಾಡ್ಬಿಡ್ತೀವಿ, ಅದನ್ನ ರಿವ್ಯೂ ಮಾಡಲ್ಲ. ಅವಾಗ ಗೊತ್ತಾಗುತ್ತೆ, ಅರೆ ನಾಟ್ ಫಾಲೋಯಿಂಗ್ ಪ್ರೊಸೀಜರ್ ಕ್ಯಾನ್ ಕಾಸ್ ಆಕ್ಸಿಡೆಂಟ್ ಅಂತ. ಸೊ ದೀಸ್ ಆರ್ ಸಮ್ ರೀಸನ್ಸ್ ಯೂನಿವರ್ಸಲಿ that are it is done by human being. ಮನುಷ್ಯ ಯಾವುದೇ ದೇಶ ಆಗ್ಲಿ, ಯಾವುದೇ ಕಡೆ ಆಗ್ಲಿ, ಯಾವುದೇ ಪ್ರದೇಶ ಆಗ್ಲಿ, ಈ ಅನ್ಸೇಫ್ ಆಕ್ಟ್ ಗಳನ್ನ ಮಾಡ್ತಾರೆ. ಇದನ್ನ ಅವಾಯ್ಡ್ ಮಾಡದೆ ಸೇಫ್ಟಿ ಅನ್ನೋದು ಏನ್ ಮಾಡದೆ ಇರ್ಬೇಕು ಅಂತ ಅರ್ಥ ಮಾಡ್ಕೊಳ್ಳೋದೇ ಸೇಫ್ಟಿ. ಇಲ್ದಾರೆ ತುಂಬಾ ಸಿಂಪಲ್, ಜೋಪಾನವಾಗಿರ್ಬೇಕು ಸೇಫ್ಟಿ. ಸೊ ಈಗ ನೆಕ್ಸ್ಟ್ ನೋಡೋಣ, ಅನ್ಸೇಫ್ ಕಂಡೀಷನ್ಸ್ ಏನು ಅಸುರಕ್ಷಿತ ಪರಿಸರನ ಕ್ರಿಯೇಟ್ ಮಾಡ್ತೀವಿ ನಾವು. ಅನ್ಸೇಫ್ ಕಂಡೀಷನ್ಸ್ ಏನಪ್ಪಾ ಅಂದ್ರೆ, ಕೆಮಿಕಲ್ ಸ್ಟೋರೇಜ್. ಅಲ್ಲೆಲ್ಲೋ ಆಸಿಡ್ ಇಟ್ಟಿರ್ತೀವಿ, ಆ ಆಸಿಡ್ ಪಕ್ಕ ಬಂದು ಯಾವ್ದೋ ಆಯಿಲ್ ಇಡ್ತೀವಿ, ಆ ಆಯಿಲ್ ಪಕ್ಕ ಬಂದ್ಬಿಟ್ಟು ಇನ್ಯಾವ್ದೋ ಕೆಮಿಕಲ್ ಇಡ್ತೀವಿ. ಅದು ಒಂದಕ್ಕೊಂದು ಮಿಕ್ಸ್ ಆಗಿ ಚಲ್ಲೋಯ್ತು ಅಂದ್ರೆ ಇನ್ನೇನೋ ರಿಯಾಕ್ಷನ್ ಫಾರ್ಮ್ ಆಗ್ಬಿಟ್ಟು ಅದು ಇನ್ನೇನೋ ಒಂದು ಗ್ಯಾಸ್ ರಿಲೀಸ್ ಆಗೋಗುತ್ತೆ, ಇನ್ನೇನೋ ಬೆಂಕಿ ಹತ್ಕೊಂಡ್ಬಿಡುತ್ತೆ. ತುಂಬಾ ಫೇಮಸ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ಈಗ ನಾವು ಹಿಂಗ್ ಮಾತಾಡ್ತಾ ಇರ್ತೀವಿ, ಯಾವಾಗ್ಲೂ ಒಂದ್ಸಲ ಒಬ್ರು ಟ್ರೈನಿಂಗ್ ಮಾಡಿ ಬೆಳಗಿನ ಸಾಯಂಕಾಲ ತನಕ ಮಾತಾಡ್ಬಿಟ್ಟು ಟೇಬಲ್ ಹೋಗ್ಬಿಟ್ಟು ಅಲ್ಲಿ ಏನೋ ಒಂದ್ ಬಾಟ್ಲ್ ಇಟ್ಟಿತ್ತು, ಅದ್ರಲ್ಲಿ ನೀರ್ ಆಯ್ತು, ಫುಲ್ ಕುಡಿದ ಮೇಲೆ ಗೊತ್ತಾಯ್ತಂತೆ ಅದು ತಿನ್ನರ್ ಅಂತ. ಅದ್ರ ಮೇಲೂ ಐಡೆಂಟಿಫಿಕೇಶನ್ ಇಲ್ಲ, ಲೇಬಲಿಂಗ್ ಇಲ್ಲ, ನೀರಿನ ಬಾಟ್ಲ್ ಅಲ್ಲಿ ಇಟ್ಟಿದ್ದಾರೆ. ಹಂಗಾಗಿ ಕೆಮಿಕಲ್ಸ್ ಆರ್ ಆಲ್ವೇಸ್ ಮೋರ್ ಡೇಂಜರಸ್ ದ್ಯಾನ್ ದೇ ಆರ್ ಥಾಟ್ ಟು ಬಿ. ನಾ ಕಡೆನಲ್ಲಿ ಸ್ಯಾನಿಟೈಸರ್ ಬಗ್ಗೆ ಬಂದು ಮಾತಾಡಿದಾಗ ಹೇಳ್ತೀವಿ, ಕೆಮಿಕಲ್ ಸ್ಟೋರೇಜ್ ಅದು ಎಷ್ಟು ಡೇಂಜರಸ್ ಸಬ್ಸ್ಟೆನ್ಸ್. ಇದು ಒಂದ್ ಕಂಡೀಷನ್. ಎರಡನೇ ಕಂಡೀಷನ್ ಬಂದ್ಬಿಟ್ಟು ಬೈಪಾಸಿಂಗ್ ಕಂಟ್ರೋಲ್ಸ್, ಶಾರ್ಟ್ ಕಟ್. ಎಲೆಕ್ಟ್ರಿಷಿಯನ್ಸ್ ನಾವೆಲ್ಲರೂ ಫೇಮಸ್ ಇದ್ರಲ್ಲಿ. ಇದು ಬಂದ್ಬಿಟ್ಟು ಜಾಯಿನ್ ಮಾಡ್ಬೇಕೇನಾ, ಜಾಯಿನ್ ಮಾಡಕ್ ಯಾವ್ದೋ ವೈರ್ ತಗೊಂಡು ಎಲ್ಲೋ ಚುಚ್ಬಿಟ್ಟು ತಿರ್ಗಿಸ್ಬಿಟ್ಟು ಓಡ್ತು ಕಾಂಟ್ಯಾಕ್ಟರ್ಸ್ ನ ಬೈಪಾಸ್ ಮಾಡ್ಬಿಡ್ತೀವಿ. PLC ನಲ್ಲಿ ಪ್ರೋಗ್ರಾಮ್ ಮಾಡ್ಬಿಟ್ಟು ಬೈಪಾಸಸ್ ಕೊಟ್ಬಿಡ್ತೀವಿ ನಾವು. ಏನೋ ಒಂದು ಎಕ್ವಿಪ್ಮೆಂಟ್ ಶುಡ್ ಫಂಕ್ಷನಿಂಗ್ ಅಂತ, ಅದು ಒಳಗಡೆ ಏನ್ ಆಗ್ತಿದೆ, ಓವರ್ ಹೀಟ್ ಆಗ್ತಿದ್ಯಾ, ಲಾಜಿಕ್ ಫೇಲ್ ಆಗ್ತಿದ್ಯಾ ಗೊತ್ತಿಲ್ಲ. ಅಂಡ್ ಒನ್ ಫೈನ್ ಟೈಮ್ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ, ಎಕ್ಸ್ಪ್ಲೋಡ್ ಆಗುತ್ತೆ, ಐಸೋಲೇಷನ್ ಟ್ರಾನ್ಸ್ಫಾರ್ಮರ್ ಫೇಲ್ ಆಗುತ್ತೆ. ಸೊ ಬೈಪಾಸಿಂಗ್ ಕಂಟ್ರೋಲ್ಸ್. ಥರ್ಡ್, ದಿಸ್ ಇಸ್ ವೆರಿ ಫೇಮಸ್, ಮೆಷಿನ್ ವಿತೌಟ್ ಗಾಯ. ಯಾರೋ ಆಗ್ತಾರೆ, 5 ನಿಮಿಷ ಟೈಮ್ ವೇಸ್ಟ್, ಉಜ್ಜೋ ಇದ್ರಲ್ಲೇ ಬ್ರಫ್ ಮಾಡೋ ಅಂತ. ಇಲ್ಲಿ ನೋಡಿದ್ರೆ ಈ ಗ್ರೈಂಡಿಂಗ್ ವೀಲ್ ಅಲ್ಲಿ ಗಾರ್ಡ್ ಇಲ್ಲ, ಟೂಲ್ ರೆಸ್ಟ್ ಇಲ್ಲ, ಮೇನ್ ಸ್ವಿಚ್ ಇಲ್ಲ, ಇಂಡಿಕೇಶನ್ ಇಲ್ಲ, ಡೈರೆಕ್ಷನ್ ಆಫ್ ರೊಟೇಷನ್ ಏನೂ ಇಲ್ಲ. ಯಾವಾಗ್ಲೂ ಯಾರೋ ಎಲ್ಲೋ ನೋಡ್ತಾ ಕೈ ಕೊಟ್ಟಾಗ ಕೈ ಎಳ್ಕೊಂಡ್ಬಿಡುತ್ತೆ, ಪೆಟ್ಟಾಗತ್ತೆ. ಇದ್ರ ಕಾನ್ಸಿಕ್ವೆನ್ಸ್ ಎಷ್ಟು ಸೀರಿಯಸ್ ಆಗಿರ್ಬೋದು ಅಂತ ಇನ್ಸಿಡೆಂಟ್ಸ್ ನೋಡ್ದಾಗ. ದೆನ್ ಟೂ ಹ್ಯಾಂಡ್ ಆಪರೇಷನ್ಸ್, ಸ್ವಿಚಸ್ ಬೈಪಾಸ್. ಟೂ ಹ್ಯಾಂಡ್ ಆಪರೇಷನ್ ಏನ್ ಮಾಡ್ತೀವಿ, ಒಂದ್ ಕಡೆ ಎಲ್ಲೋ ಬಟ್ಟೆ ಕೊಟ್ಬಿಟ್ಟು ಇನ್ನೊಂದು ಒತ್ತಾ ಇರ್ತೀವಿ, ಒಂದ್ ಕೈ ಫ್ರೀ ಇರುತ್ತೆ, ಎಲ್ಲೋ ಕೈ ಹಾಕ್ತಿವಿ, ಎಲ್ಲೋ ಜಾಮ್ ಆಗತ್ತೆ. ಅದಕ್ಕೆ ಟೂ ಹ್ಯಾಂಡ್ ಕಂಟ್ರೋಲ್ಸ್ ಬಂದ್ಬಿಟ್ಟು 26 inches ಅಪಾರ್ಟ್ ಇರ್ಬೇಕು ಅಂತ. ಬಟ್ ನಾವ್ ಏನ್ ಮಾಡ್ತೀವಿ, ಹತ್ರ ಮಾಡ್ಕೊಂಡ್ಬಿಡ್ತೀವಿ, ಈಸಿ ಮಾಡೋಣ, ಪ್ರೊಡಕ್ಷನ್ ಜಾಸ್ತಿ ಮಾಡೋಣ. ಇನ್ಸೆಂಟಿವ್ ಇಸ್ ಎ ವೆರಿ ಬಿಗ್ ಫ್ಯಾಕ್ಟರ್. ಇದನ್ನ ಫ್ಯಾಕ್ಟರೀಸ್ ಅಲ್ಲಿ ನಾನು ನೋಡಿದ್ದೀನಿ, ನಾನು ಅನುಭವಿಸೂ ಇದ್ದೀನಿ. ನಾನು ಅನುಭವಿಸದೆ ಹೇಳ್ತಿರೋದಲ್ಲ ಇದು. ಇವತ್ತು 5,000 ಮಾಡ್ಬೇಕು ಅಂದ್ರೆ 6,000 ಮಾಡಿದ್ರೆ ನೆಕ್ಸ್ಟ್ ಮುಂದಿನ ತಿಂಗಳು ದೀಪಾವಳಿ ಕಣ ಫೆಸ್ಟಿವಲ್ ಅಡ್ವಾನ್ಸ್ ಬರುತ್ತೆ, ಇನ್ಸೆಂಟಿವ್ ಜಾಸ್ತಿ ಬರುತ್ತೆ ಫೆಸ್ಟಿವಲ್ ಅಡ್ವಾನ್ಸ್ ಗಿಂತ. ಸೊ ಇದು ಹತ್ರ ಇಟ್ಕೊಂಡ ಇನ್ನೊಂದು 15 ದಿನ ಪ್ರತಿ ದಿನ 6,000 ಹೊಡಿತು ಅಂದ್ರೆ ಬಂದ್ಬಿಟ್ಟು 15 ದಿನದಲ್ಲಿ 15,000 ಪ್ರೊಡಕ್ಷನ್ ಜಾಸ್ತಿ, ನಂಗೆ 50% ಇನ್ಸೆಂಟಿವ್ ಜಾಸ್ತಿ ಬರುತ್ತೆ ಅಂತ ಹೊಡಿಯಕ್ ಹೋಗ್ತೀವಿ, ಆಕ್ಸಿಡೆಂಟ್. ಲಾಸ್ಟ್, ಫಾಲ್ಟಿ ಹ್ಯಾಂಡ್ ಟೂಲ್ಸ್. ಇದು ಎಲ್ಲರೂ ಮಾಡ್ತೀವಿ. ಮಶ್ರೂಮ್ ಹೆಡ್ಸ್ ಇರುತ್ತೆ, ಚಿಸಲ್ಗೆ ಗ್ರೈಂಡ್ ಮಾಡಲ್ಲ, ಅದೊಂಚೂರು ಪ್ಯಾನಲ್ ಸ್ಲಿಪ್ ಆಗ್ತಿರುತ್ತೆ, ವಾಷರ್ ಕೊಟ್ಬಿಡ್ತೀವಿ, ಯಾವ್ದೋ ಒಂದು ಶಿಮ್ ಕೊಟ್ಬಿಟ್ಟು ಕೆಲಸ ಮಾಡ್ಬಿಡ್ತೀವಿ. ಅದು ಕಟ್ ಆಗ್ತಿರಲ್ಲ ಕಟಿಂಗ್ ಪ್ಲೇಯರ್ಲಿ, ಅದನ್ನ ತೊಗೊಂಡೋಗ್ಬಿಟ್ಟು ಇನ್ನು ಕೈಯಲ್ಲಿ ಒತ್ತೀವಿ, ಇನ್ನೊಬ್ಬಂಗ್ ಒತ್ತಕ್ ಕರಿತೀವಿ, ಕಾಲಲ್ಲಿ ಒತ್ತಕ್ ಹೋಗ್ತೀವಿ, ಅದು ಫಟಾರ್ ಅಂತ ಕೊಡುತ್ತೆ, ನಮಗೆ ಪೆಟ್ಟಾಗುತ್ತೆ. ಸೊ ದೀಸ್ ಆರ್ ದಿ ಕಾಮನ್ ಕಂಡೀಷನ್ಸ್ ಇಂಡಸ್ಟ್ರಿನಲ್ಲಿ ವರ್ಲ್ಡ್ ವೈಡ್. ಇದು ಬಂದ್ಬಿಟ್ಟು ಆಕ್ಸಿಡೆಂಟ್ ಕಾಸ್ ಮಾಡ್ತೀವಿ. ಇದನ್ನ ಅವಾಯ್ಡ್ ಮಾಡ್ಬೇಕು. ಇದನ್ನ ಹೆಂಗ್ ಅವಾಯ್ಡ್ ಮಾಡೋದು ಅಂತ ಮುಂದೆ. ಅಂಡ್ ಈ ಕಂಡೀಷನ್ಸ್ ಇಂದ ಆಕ್ಸಿಡೆಂಟ್ ಆಯ್ತು ಅಂದ್ರೆ ನಮ್ಗೆ ಲಾಸಸ್ ಆಗುತ್ತೆ. ಇದು ಟೈಟಾನಿಕ್ ತರ, ಕೆಲವು ಲಾಸಸ್ ಕಾಣುತ್ತೆ, ಕೆಲವು ಕಾಣಲ್ಲ. ಕಾಣೋ ಲಾಸ್ ಏನಪ್ಪಾ ಅಂದ್ರೆ, ಪೆಟ್ಟಾದವ್ರಿಗೆ ನೋವು, ಗಾಯ, ಹಾಸ್ಪಿಟಲ್ ಟ್ರೀಟ್ಮೆಂಟ್, ಸಿಕ್ ಲೀವು, ESI ಅಥವಾ ಇನ್ಶೂರೆನ್ಸ್ ಲೀವು ಅಥವಾ ಸರ್ಜರಿ, ಅಥವಾ ಮನುಷ್ಯನೇ ಕಳ್ಕೊಂಡ್ಬಿಡ್ಬೋದು. ಇದು ಕಣ್ಣಿಗೆ ಕಾಣೋದು. ಕಣ್ಣಿಗೆ ಕಾಣದೇ ಇರೋದು ಏನು, ಸಂಸಾರಕ್ಕೆ ತೊಂದರೆ, ತಾಪತ್ರಯ, ಸೋಷಿಯಲ್ ಪ್ರಾಬ್ಲಮ್ಸ್, ಸ್ಟಿಗ್ಮಾಸ್. ಯಾರಿಗಾರು ಮುಖಕ್ಕೆ ಪೆಟ್ಟಾಗ್ಬಿಟ್ಟಿರೋರಿಗೆ ನೋಡಿ ಯಾಕೆ ಗುರು ಅವ್ನು ಎಳೆದು ಬಿಟ್ಟಿದೆ ಅಲ್ಲಿ, ಯಾಕೆ ಕೆರೆದು ಬಿಟ್ಟಿದಾರೆ ಅಲ್ಲಿ, ಏನೋ ಇನ್ಸಿಡೆಂಟ್ ಆಗಿದೆ ಅಂದ್ರೆ ಏನೋ ಗಲಾಟಿ ಮಾಡಿರ್ಬೇಕು ಅಂತ. ಸೋಷಿಯಲ್ ಸ್ಟಿಗ್ಮಾಸ್. ಅರ್ನಿಂಗ್ ಕೆಪಾಸಿಟಿ ಕಡಿಮೆ ಆಗ್ಬಿಡ್ಬೋದು. ಫಾರ್ ಎಕ್ಸಾಂಪಲ್, ನಂದು ಒಂದ್ ಬೆರಳು ಕತ್ತರಿಸೋಯ್ತು ಅಂದ್ರೆ ಐ ಮೇ ನಾಟ್ ಬಿಕಮ್ ಎ ಮೆಷಿನಿಸ್ಟ್ ಅಗೇನ್. ಅರ್ನಿಂಗ್ ಕೆಪಾಸಿಟಿ ಕಡಿಮೆ ಆಗ್ಬೋದು. ಕೆರಿಯರ್ ಗ್ರೋತ್ ಅಫೆಕ್ಟ್ ಆಗ್ಬೋದು.
ಐ ಮೇ ನಾಟ್ ಬಿ ಕೆಲವು ಈವೆಂಟ್ಸ್ ಅಲ್ಲಿ ನಾನು ಪಾರ್ಟಿಸಿಪೇಟೇ ಮಾಡಕ್ ಆಗದೆ ಇರ್ಬೋದು, ಫ್ರಸ್ಟ್ರೇಷನ್ ಡ್ಯೂ ಟು ಲಿಮಿಟೇಷನ್ಸ್. ಇದು ದೇಶಕ್ಕೂ ನಷ್ಟ, ಫ್ಯಾಮಿಲಿಗೂ ನಷ್ಟ, ಫ್ಯಾಕ್ಟ್ರಿಗೂ ನಷ್ಟ, ದೇಶಕ್ಕೂ ನಷ್ಟ. ಅಂಡ್ ದಿಸ್ ಕ್ಯಾನ್ ಆಲ್ಸೋ ಕಾಸ್ ವರ್ಲ್ಡ್ ವೈಡ್ ಡ್ಯಾಮೇಜ್. ಅಂಡ್ ದ ಬೆಸ್ಟ್ ಎಕ್ಸಾಂಪಲ್ ಇಸ್ ಭೋಪಾಲ್. ಈ ಆಗಿದ್ದು ಎಷ್ಟು ವರ್ಷ, 1982 ಅವಾಗ ಆಗಿದ್ದು, ಇವಾಗ್ಲೂ ನಮ್ ದೇಶದ ಬಗ್ಗೆ ಹೋಗಿ ನಾವು ಮಾತಾಡ್ತೀವಿ ಅಂದ್ರೆ ಮಾತಾಡಿದ್ರೆ ಇಂಡಿಯಾ ಅಂದ್ರೆ ಭೋಪಾಲ್ ಅಂತ. ಸೊ ಲಾಸಸ್ ಡ್ಯೂ ಟು ಆಕ್ಸಿಡೆಂಟ್ 10% ಕಾಣುತ್ತೆ ಅಂಡ್ 90% ನಮಗೆ ಕಾಣಲ್ಲ. ಸೊ ಆ 90% ಕನ್ಸಿಡರ್ ಮಾಡ್ಕೊಂಡು 10% ಮಾಡಬಾರ್ದು ಅಂತಲ್ಲ, ಅದು ಮಾಡ್ಬೇಕು. ಬಟ್ ಬಿಗ್ ಪಿಕ್ಚರ್, ಟೈಟಾನಿಕ್ ಆಗೇ ಆಗಿದ್ದು, ಅವನಿಗೆ ಕಾಣಿಸಿದ್ ಸಣ್ಣ ಐಸ್ಬರ್ಗ್, ಅದು ಹೋಗಿ ನೋಡಿದ್ರೆ ಅದಿಷ್ಟು ದೊಡ್ಡ ಪಡಂಭೂತ ಕೆಳಗಡೆ ಅದು. ಸೊ you have to consider the hidden factors that causes major losses due to accidents. ಸೊ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ನೋಡಕ್ ಹೋಗೋಣ. ಮುಂಚೆ ನಾವು ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು ಅಂದ್ರೆ ಏನಪ್ಪಾ, ಈಗ ಮನುಷ್ಯ ತಪ್ಪು ಮಾಡೋದಂತೂ ಬಿಡಕ್ಕಾಗಲ್ಲ. ಹೆರಿಡೇಟರಿ ಸೋಷಿಯಲ್ ಎನ್ವಿರಾನ್ಮೆಂಟ್ ಇಸ್ ಸೇಮ್. ಬಿಕಾಸ್ ಮಂಗ ಅಲ್ದೆ ಮನುಷ್ಯನ ತಪ್ಪು, ಮನುಷ್ಯ ಅಲ್ದೆ ಮಂಗನ ಅಂತ ತಪ್ಪು ಮಾಡೋದು ಅನ್ಕೋತೀವಿ. ಇಟ್ಸ್ ಎ ಪಾರ್ಟ್ ಆಫ್ ಲೈಫ್. ಸೊ ಮನುಷ್ಯ ತಪ್ಪು ಮಾಡೇ ಮಾಡ್ತಾನೆ. ಸೊ ಹೆರಿಡೇಟರಿ ಸೋಷಿಯಲ್ ಎನ್ವಿರಾನ್ಮೆಂಟ್ ಏನ್ ಮಾಡ್ಕೊಳ್ಳೋ, ಫಾಲ್ಟ್ ಆಫ್ ಎ ಪರ್ಸನ್ ರಿಮೈನ್ಸ್, ಇದೆರಡೂ ಬೀಳುತ್ತೆ. ಈ ಅನ್ಸೇಫ್ ಆಕ್ಟ್, ಅನ್ಸೇಫ್ ಕಂಡೀಷನ್ ಇದೆಯಲ್ಲ ನೋಡಿ, ಇದನ್ನ ತೆಗೆದು ಬಿಡ್ತು ಅಂದ್ರೆ ಅದ್ರ ಮೇಲೆ ಅವಲಂಬಿಸಿ ಜರುಕೊಳಕ್ಕೆ, ವರ್ಕೊಳಕ್ಕೆ, ಬೀಳಕ್ಕೆ ಏನೂ ಇಲ್ವೇ ಇಲ್ಲ. ಸೊ ದ ಕಂಪ್ಲೀಟ್ ಆಕ್ಸಿಡೆಂಟ್ ಅಂಡ್ ಇಂಜುರಿ ಈಸ್ ಸ್ಪೇಸ್ಡ್, ಡಿಸ್ಟೆನ್ಸ್ ಅಂಡ್ ಪ್ರಿವೆಂಟೆಡ್ ಫ್ರಮ್ ಹ್ಯಾಪನಿಂಗ್. ಸೊ ಆಲ್ ವಿ ಹ್ಯಾವ್ ಟು ಡೂ ಈಸ್ ಟು ಪ್ರಿವೆಂಟ್ ಆಕ್ಸಿಡೆಂಟ್. ಡೋಂಟ್ ಡೂ ದಿಸ್ ಅನ್ಸೇಫ್ ಆಕ್ಟ್, ಡೋಂಟ್ ಕ್ರಿಯೇಟ್ ದಿಸ್ ಅನ್ಸೇಫ್ ಕಂಡೀಷನ್. ಈ ಅನ್ಸೇಫ್ ಆಕ್ಟ್ಸ್, ಅನ್ಸೇಫ್ ಕಂಡೀಷನ್ಸ್ ಇಂದ ಡೇಂಜರ್ ಏನಪ್ಪಾ ಅಂದ್ರೆ, ಕೆಲವು ಸಲ ನಮ್ಗೆ ಏನಾಗಲ್ಲ, ಪಕ್ಕದಲ್ಲಿ ಇನ್ಯಾರಿಗೋ ಕೆಲಸ ಮಾಡ್ತಿರೋರ್ಗೆ ಅಫೆಕ್ಟ್ ಆಗುತ್ತೆ. ಅವ್ರು ಯಾರೋ ಪೆಟ್ ತಿಂತಾರೆ, ನಮಗ್ ಗೊತ್ತೇ ಆಗಲ್ಲ. ಇದು ಮೋಸ್ಟ್ ಆಫ್ ದ ಟೈಮ್ಸ್ ಒಂದು 60-70% ಅಲ್ಲಿ ಹಿಂಗೆ ಆಗುತ್ತೆ. ನಮ್ಗೆ ಅಫೆಕ್ಟ್ ಆಗಲ್ಲ, ಇನ್ನೊಬ್ರಿಗೆ ಅಫೆಕ್ಟ್ ಆಗುತ್ತೆ. ಸೊ ಇದನ್ನ ಹೆಂಗಪ್ಪ ಪ್ರಿವೆಂಟ್ ಮಾಡ್ಬೇಕು, ಈ ಅನ್ಸೇಫ್ ಆಕ್ಟ್, ಅನ್ಸೇಫ್ ಕಂಡೀಷನ್ ಅಂತ ಇಲ್ಲಿ ನೋಡೋಣ. ಇದಕ್ಕೆ ಹೈರಾರ್ಕಿ ಆಫ್ ಕಂಟ್ರೋಲ್ಸ್ ಅಂತಾರೆ. ಇದು ಬಂದ್ಬಿಟ್ಟು ಅನ್ಸೇಫ್ ಆಕ್ಟ್, ಅನ್ಸೇಫ್ ಕಂಡೀಷನ್ ನ ಪ್ರಿವೆಂಟ್ ಮಾಡೋದಕ್ಕೆ ಏನಪ್ಪಾ, ನಾವು ಫಸ್ಟ್ ಇದು ಗ್ರೀನ್ ಟ್ರಯಾಂಗಲ್ ನೋಡಿದ್ರೆ ಸೇಫ್ಟಿಲಿ ಯಾವ್ಯಾವ ಪಾರ್ಟಿ ಗ್ರೀನ್ ಉಟ್ಕೊಂಡು ಹೋಗ್ತಾ ಮತ್ತೆ ಸೇಫ್ಟಿ ನಮ್ಗೆ ಅಷ್ಟಷ್ಟು ಇದೆ, ಬೆನಿಫಿಟ್ ಇದೆ ಅಂತ. ಫಸ್ಟ್ ಎಲಿಮಿನೇಷನ್ ಅಂಡ್ ಎಲಿಮಿನೇಷನ್. ಇದರಿಂದ ಏನಪ್ಪಾ ಅಂದ್ರೆ ನಮ್ಗೆ ಆ ರಿಸ್ಕ್ ಹೊಟ್ಟೋಗುತ್ತೆ, ಆ ಇರೋದೇ ಇಲ್ಲ, ತೊಂದರೆ ಆಗೋ ಇದ್ರ ಕೆಪಾಸಿಟಿನೇ ಕಡಿಮೆ ಆಗೋಗುತ್ತೆ. ನಾವೀಗ ಬೆಸ್ಟ್ ಎಕ್ಸಾಂಪಲ್ ಏನ್ ತಗೋಬಹುದು, ಕಾಮನ್ ಎಕ್ಸಾಂಪಲ್ ತಗೋಬಹುದು ಅಂದ್ರೆ, ಮುಂಚೆ ಎಲ್ಲ ನಮ್ಗೆ ಮೋಟರ್ ಬೈಕ್ ಎಲ್ಲ ಗೇರ್ಡ್ ವೆಹಿಕಲ್ಸ್ ಬರ್ತಿತ್ತು. ಇವಾಗ ಗೇರ್ಡ್ ವೆಹಿಕಲ್ಸ್ ಇತ್ತು, ಗೇರ್ ಚೇಂಜ್ ಆಗಿನ ಕಡ್ಕ ಅಂತ ಗಾಡಿ ನಿಂತೋಗ್ತಿತ್ತು. ಈ ಗೇರ್ಲೆಸ್ ವೆಹಿಕಲ್ಸ್, ಹೋಂಡಾ ಆಕ್ಟಿವಾ ಅಂಡ್ ಹೈ ಸ್ಪೀಡ್ ಬೈಕ್ಸ್ ಗೇರ್ ಇಲ್ಲದೆ ಆಟೋ ಗೇರ್ಸ್ ಬಂದ್ಮೇಲೆ ಏನಾಯ್ತು, ಎಲಿಮಿನೇಷನ್ ಆಫ್ ಗೇರ್ ಚೇಂಜಿಂಗ್, ಗೇರ್ ಬಾಕ್ಸ್ ಫೇಲ್ಯೂರ್ಸ್, ಆಮೇಲೆ ರಿವರ್ಸ್ ಗೇರ್ ಜಾಮಿಂಗು, ಆಕ್ಸಿಡೆಂಟ್ಸ್ ನಿಂತೋಯ್ತು. ಲೈಕ್ ವೈಸ್ ನಮಗೂ ಇದು ಟೆಕ್ನಿಕಲ್ ಇನ್ನೂ ಹಂಗೆ ಆಯ್ತು. ಫಾರ್ ಎಕ್ಸಾಂಪಲ್ ಈಗ ಸರ್ವೋ ಮೋಟರ್ಸ್ ಬಂದ್ಮೇಲಿಂದ ಬಂದ್ಬಿಟ್ಟು ಸ್ಟೆಪ್ಲೆಸ್ ಮೋಟರ್ಸ್ ಬಂದ್ಮೇಲಿಂದ ಆ ಸ್ಪೀಡ್ ಚೇಂಜಿಂಗು, ಸ್ಪೀಡ್ ವೇರಿಯೇಷನ್, CNC ಪ್ರೋಗ್ರಾಮ್ ಇಂದ ಆಟೋಮೆಟಿಕ್ ಆಗಿ ಇನ್ಫಾರ್ಮೇಶನ್ ಬಂದ್ಮೇಲಿಂದ ಫ್ಲೈಯಿಂಗ್ ಆಫ್, ಸೆನ್ಸರ್ಸ್ ಎಲ್ಲ ಬಂದು ಇಟ್ ಈಸ್ ಎಲಿಮಿನೇಟೆಡ್. ಸೆಕೆಂಡ್ ಇಸ್ ಸಬ್ಸ್ಟಿಟ್ಯೂಷನ್. ಒಂದು ಹೈಯರ್ ರಿಸ್ಕ್ ಸಬ್ಸ್ಟೆನ್ಸ್ ಇಂದ ಒಂದು ಲೋವರ್ ರಿಸ್ಕ್ ಸಬ್ಸ್ಟೆನ್ಸ್ ರಿಪ್ಲೇಸ್ ಮಾಡಿದ್ವಿ. ಮೊದಲೆಲ್ಲ ನಾವು ಬಂದು 440 ವೋಲ್ಟ್ಸ್ ಕರೆಂಟ್ ಯೂಸ್ ಮಾಡಿ ಸರ್ಕ್ಯೂಟ್ಸ್ ಯೂಸ್ ಮಾಡ್ತಿದ್ವಿ, ಕಾಂಟ್ಯಾಕ್ಟರ್ ಲಾಜಿಕ್ ಯೂಸ್ ಮಾಡ್ತಿದ್ವಿ. ಇವಾಗ ಏನಾಯ್ತು, PLC ಬಂತು. ಈ PLC ಬಂದ್ಮೇಲೆ ಏನಾಯ್ತು, ಪವರ್ ಸರ್ಕ್ಯೂಟ್, ಕಂಟ್ರೋಲ್ ಸರ್ಕ್ಯೂಟ್ ಆಯ್ತು. ಕಂಟ್ರೋಲ್ ಸರ್ಕ್ಯೂಟ್ ಅಲ್ಲಿ ಹ್ಯಾಂಡಲ್ ಮಾಡ್ತೀವಿ ಎಲ್ಲ 24 ವೋಲ್ಟ್, ಅದು ಪವರ್ ಸರ್ಕ್ಯೂಟಿಂಗ್ ಮಾಡುತ್ತೆ, ನಾವು ಅದನ್ನು ಇಂಟರಾಕ್ಟೇ ಮಾಡಲ್ಲ. ಸೊ ಇಟ್ ಇಸ್ ಕಂಪ್ಲೀಟ್ಲಿ ಸಬ್ಸ್ಟಿಟ್ಯೂಟೆಡ್. ದಟ್ ಮೀನ್ಸ್ ಹ್ಯೂಮನ್ ಇಂಟರಾಕ್ಷನ್ ಅಲ್ಲಿ ಇರ್ತೋ ಮೋಸ್ಟ್ಲಿ ದಟ್ ಈಸ್ ಸಬ್ಸ್ಟಿಟ್ಯೂಟೆಡ್. ಅದರಿಂದ ಏನಾಯ್ತು, ರಿಸ್ಕ್ ಕಡಿಮೆ ಆಯ್ತು. ಇದೇ ತರ ಇಂಡಸ್ಟ್ರಿಯಲ್ ಕೆಮಿಕಲ್ಸ್ ಹಿಂಗೆ ಬಂತು. ಅಂಡ್ ಸಬ್ಸ್ಟಿಟ್ಯೂಷನ್ ಫಾರ್ ಬೆಸ್ಟ್ ಎಕ್ಸಾಂಪಲ್ ತಗೋಬಹುದು ಅಂದ್ರೆ, ಮೊದಲು ಜನರಲ್ ಪರ್ಪಸ್ ಮೆಷಿನ್ಸ್ ಇತ್ತು. ನಾವು ಮೊದಲು ಲೇಥೋ ಮಿಲ್ಲಿಂಗ್ ಅಂದ್ರೆ ವರ್ಟಿಕಲ್ ಮಿಲ್ಲಿಂಗ್ ಮಿಷಿನ್, FN2, BFW ಮಿಲ್ಲಿಂಗ್ ಮಿಷಿನ್ಸ್ ಅಲ್ಲಿ ಆರ್ಬರ್ ಹಾಕಿ, ಕಟರ್ ಹಾಕಿ, ಮ್ಯಾನ್ಯುಯಲಿ ತಟ್ಟಿ, ಕೆಳಗಡೆ ಗ್ಲೌಸ್ ಹಾಕೊಂಡು ಶೆಲ್ ಅಂಡ್ ಮಿಲ್ ನ ಇಟ್ಕೊಂಡು ಮಾಡ್ತೀವಿ. ಇವಾಗ ಏನಾಯ್ತು, ಆಟೋಮ್ಯಾಟಿಕ್ ಟೂಲ್ ಚೇಂಜರ್ಸ್ ಬಂದ್ಬಿಟ್ಟು ಆ ಮ್ಯಾನ್ಯುಯಲ್ ಚೇಂಜಿಂಗ್ ಇಂದ. ಸೊ ಎವ್ರಿಥಿಂಗ್ ಇಸ್ ಸಿಂಪ್ಲಿಫೈಡ್. ನೀವೇನ್ ಮಾಡ್ಕೊಂಡ್ರೆ ಜಸ್ಟ್ ಕಾಲ್ ದ ಟೂಲ್ ಪ್ರೋಗ್ರಾಮ್, ಆಟೋಮೆಟಿಕ್ ಆಪರೇಷನ್ ಹ್ಯಾಪನ್ಸ್. ಸೊ ವಿ ಸಬ್ಸ್ಟಿಟ್ಯೂಟೆಡ್. ಥರ್ಡ್ ಏನಾಯ್ತು ಮಾಡ್ತೀವಿ, ಎಂಜಿನಿಯರಿಂಗ್ ಕಂಟ್ರೋಲ್ಸ್. ಇನ್ನೂ ಸೇಫ್ಟಿ ಇದೆ. ಈ ಎಂಜಿನಿಯರಿಂಗ್ ಕಂಟ್ರೋಲ್ಸ್ ಏನಾಯ್ತಪ್ಪ ಅಂದ್ರೆ, ಗಾರ್ಡ್ಸ್, ಇಂಟರ್ಲಾಕ್ಸ್, ಸೆನ್ಸರ್ಸ್, ಪೋಕಯೋಕೆಗಳು ಮಾಡ್ತೀವಿ, ಕೈಸನ್ಸ್ ಮಾಡ್ತೀವಿ. ಸೊ ದಟ್ ಏನಪ್ಪಾ ಅಂದ್ರೆ ಕೆಲಸ ಮಾಡ್ಬೇಕಾರೆ, ಫಾರ್ ಎಕ್ಸಾಂಪಲ್ ಇವಾಗ ಲಿಮಿಟ್ ಸ್ವಿಚ್ ಹಾಕ್ತಿವಿ. ಲಿಮಿಟ್ ಸ್ವಿಚ್ ಹಾಕ್ಬಿಟ್ಟು ಡೋರ್ ಕ್ಲೋಸ್ ಮಾಡ್ತು ಅಂದ್ರೆ ಮೆಷಿನ್ ರನ್ ಆಗತ್ತೆ. ಆ ಲಿಮಿಟ್ ಸ್ವಿಚ್ ಪ್ರೆಸ್ ಆಗಿಲ್ಲ ಅಂದ್ರೆ ಮೆಷಿನ್ ರನ್ ಆಗಲ್ಲ. ಬಟ್ ಆದ್ರೂ ನಾವು ಇದ್ರಲ್ಲೂ ಶಾರ್ಟ್ ಕಟ್ ಮಾಡ್ತೀವಿ, ಮಂಗನ್ ಕೆಲಸ ಮಾಡ್ತೀವಿ ಕೆಲಸ. ಆ ಲಿಮಿಟ್ ಸ್ವಿಚ್ ದಾರಾಗಿರ ಕಟ್ಬಿಟ್ಟು ಅದನ್ನ ಮಾಡ್ಬಾರ್ದು. ಸೊ ಇಂಜಿನಿಯರಿಂಗ್ ಕಂಟ್ರೋಲ್ಸ್ ಇದನ್ನ ಬರತ್ತೆ ಏನ್ ಮಾಡಿದ್ರು, ಈ ಟಂಗ್ ಟೈಪ್ ಲಿಮಿಟ್ ಸ್ವಿಚಸ್ ಮಾಡಿದ್ರು ಆಯ್ಶ್ನರ್ದು. ಸೊ ಅದ್ ಬಂದ್ಬಿಟ್ಟು ಅದನ್ನ ಲಾಕ್ ಮಾಡಕ್ಕೆ ಆಗಲ್ಲ, ಲಾಕ್ ಮಾಡಿದ್ರೆ ತೆಗಿಯಕ್ಕಾಗಲ್ಲ. ಮೆಷಿನ್ ಅದೇನ್ ಮಾಡ್ಬೇಕು ಅದ್ ಮಾಡುತ್ತೆ.
ಈ ಇಂಜಿನಿಯರಿಂಗ್ ಕಂಟ್ರೋಲ್ಸ್ ಗಿಂತ ಇನ್ನೂ ಒಂದ್ ಲೆವೆಲ್ ನೆಕ್ಸ್ಟ್ ಕೆಳಗೆ ಏನಪ್ಪಾ ಅಂದ್ರೆ ಮೇಲಿನ ಕೆಳಗೆ ಬರ್ತಿದ್ದಂಗೆ ಇದು ವೀಕರು ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ಸ್, ಪಾಲಿಸೀಸ್, ಪ್ರೊಸೀಜರ್ಸ್, ಟ್ರೈನಿಂಗ್, ಸೈನೇಜಸ್, ವಾರ್ನಿಂಗ್, ರೂಲ್ಸ್, ರೆಗ್ಯುಲೇಷನ್ಸ್ ಇದೆಲ್ಲ ಬಂತು. ಬಟ್ ಇದೇನಪ್ಪಾ ಅಂದ್ರೆ ಇದು ಪೇಪರ್ ಬೇಸ್ಡ್ ಸಿಸ್ಟಮ್ಸ್. ಸೊ ಇದರಿಂದ ಬಂದು ಮತ್ತೆ ಹೇಳುತ್ತೆ ಅದು ಅವಾಗ ಹೇಳ್ತಾರೆ ಇದನ್ನು ಲೈಕ್ ವೇರ್ ಪಿ ಅಂತ ಇಂಡಿಕೇಟ್ ಮಾಡ್ತಾರೆ. ಬಟ್ ಇದು ಬಂದ್ಬಿಟ್ಟು ಇಟ್ ವಿಲ್ ನಾಟ್ ಎನ್ಫೋರ್ಸ್, ಇಟ್ ವಿಲ್ ಓನ್ಲಿ ಎನೇಬಲ್ ಯು ಕಂಟ್ರೋಲ್ ಮಾಡುತ್ತೆ. ಇದು ಎಲ್ಲ ವರ್ಕ್ ಆಗಿಲ್ಲ ಅಂದ್ರೆ ಕಡೆನಲ್ಲಿ ಬರೋದೆ ಪಿಪಿ. ಅದಕ್ಕೆ ಪಿಪಿನ ಲಾಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂತ ಕರೆಯೋದು. ಇದು ಬಂದ್ಬಿಟ್ಟು ಏನೇ ಮೆಷಿನ್ ಹೆಂಗೆ ಏನೇ ಹಾಳಾಗ್ಲಪ್ಪ, ನಾನು ಕಾರ್ಬೈಡ್ ಕಟರ್ ಯೂಸ್ ಮಾಡಿ ಹೈ ಸ್ಪೀಡ್ ಕಟಿಂಗ್ ಮಾಡ್ತೀನಿ, ನಾನು ಈ ಗಾರ್ಡ್ ಇಂದ ಚಿಪ್ ಫ್ಲೈ ಆಯ್ತು ಅಂದ್ರೆ ನಾನು ಐ ವಿಲ್ ವೇರ್ ಎನ್ ಓವರ್ ಕೋಟ್, ಐ ವಿಲ್ ವೇರ್ ಎನ್ ಏಪ್ರಾನ್, ಅಥವಾ ನಾ ಗ್ಲೌಸ್ ಹಾಕೋತೀನಿ, ಬಿಸಿ ಇರುತ್ತೆ ಕಾಂಪೊನೆಂಟ್ ಹಾಕಿ ಅಂತ. ಸೊ ಏನು ಮಾಡಕ್ಕಾಗಲ್ಲ ಅಂದಾಗ ಒಬ್ಬ ಕಾರ್ಮಿಕ, ಒಬ್ಬ ಕೆಲಸ ಮಾಡ್ತಿರೋನು ತನ್ನ ಶರೀರದ ಭಾಗವನ್ನ ತಾನು ಸುರಕ್ಷತೆಗೊಳಿಸ್ಕೊತಾನೆ. ಅವನ್ ಬಾಡಿನ ಅವ್ನ್ ಪ್ರೊಟೆಕ್ಟ್ ಮಾಡೋದು ಇಸ್ ವಿತ್ ಪಿಪಿ. ಅಂಡ್ ಪಿಪಿ ಬಂದ್ಬಿಟ್ಟು ಲಾಸ್ಟ್ ಲೈನ್ ಆಫ್ ಡಿಫೆನ್ಸ್. ಬೇರೆ ಏನು ಗೊತ್ತಾಗದೆ ಇದ್ದಾಗ ಅಯ್ಯೋ ನಂಗೆ ದಿಕ್ಕೆ ತೋಚಲ್ಲಪ್ಪ, ಇದಕ್ಕೆ ಏನ್ ನೆಕ್ಸ್ಟ್ ಸೇಫ್ಟಿ ಕೊಡ್ಬೇಕು ಅಂದಾಗ ಪಿಪಿ ಕೊಡೋದು. ಡೋಂಟ್ ಸ್ಟಾರ್ಟ್ ವಿತ್ ಪಿಪಿ, ಯಾಕೆಂದ್ರೆ ಆರ್ ದ ವೀಕೆಸ್ಟ್ ಕಂಟ್ರೋಲ್ಸ್. ಅದಕ್ಕೆ ಹೇಳಿದ್ರು ಎಲ್ಲರಿಗೂ ಬಂದ್ಬಿಟ್ಟು ಗವರ್ಮೆಂಟ್ 60 ದಿನದಲ್ಲಿ ಬಂದ್ಬಿಟ್ಟು ಮಾಸ್ಕ್ ಹಾಕೊಂಡು ಓಡಾಡಿ ಅನ್ಬೋದಿತ್ತು. ಬಟ್ ಪಿಪಿ ಇಸ್ ದ ವೀಕೆಸ್ಟ್. ಅದಕ್ಕೆ ಇಂಜಿನಿಯರಿಂಗ್ ಕಂಟ್ರೋಲು, ಎಲಿಮಿನೇಷನ್, ಓಡಾಡಬೇಡಿ ಯಾರು, ದೆನ್ ಸಬ್ಸ್ಟಿಟ್ಯೂಷನ್ ಶುರು ಮಾಡಿದ್ದು. ದೆನ್ ಸಬ್ಸ್ಟಿಟ್ಯೂಷನ್ ಏನ್ ಸ್ಟಾರ್ಟ್ ಮಾಡಿದ್ರು, ಮನ್ಲು ಒಬ್ರೇ ಹೋಗಿ ಎಲ್ಲಾರು ಆಚೆ ಹೋಗ್ಬಿಡಿ ಅಂತ. ಇಂಜಿನಿಯರಿಂಗ್ ಕಂಟ್ರೋಲ್ಸ್ ಅಂತ ಏನ್ ಮಾಡಿದ್ರು, ದೇ ಸೆಡ್ ಓನ್ಲಿ 1% ಕ್ಯಾನ್ ಗೋ ಔಟ್, ಓನ್ಲಿ ಫಾರ್ಮಸಿ ಅಂಡ್ ಹಾಸ್ಪಿಟಲ್ಸ್ ವಿಲ್ ಓಪನ್. ಯಾರೇ ಆಚೆ ಹೋಗ್ಬೇಕು ಅಂದ್ರೆ ನೀವು ಡಾಕ್ಯುಮೆಂಟ್ ಗವರ್ಮೆಂಟ್ ತೋರಿಸ್ಬೇಕು ಹೋಗಿ ಅಂತ. ಅಡ್ಮಿನ್ ಕಂಟ್ರೋಲ್ ಏನ್ ಮಾಡಿದ್ರು, ಪಾಸಸ್ ಇಶ್ಯೂ ಮಾಡಿದ್ರು. ಸ್ಲೋಲಿ ಲಾಕ್ ಡೌನ್ ವೀಕ್ ಆಗ್ತಿದ್ದಂಗೆ ಏನ್ ಮಾಡಿದ್ರು, ಎಲ್ಲರೂ ಆಚೆ ಹೋಗ್ಬೇಕು, ಮಾಸ್ಕ್ ಹಾಕೋಬೇಕು, ಆರೋಗ್ಯ ಸೇತು ಆಪ್ ಇರ್ಬೇಕು, ಇಟ್ ಇಸ್ ಯು ಪ್ರೊಟೆಕ್ಷನ್, ಅಂಡ್ ದೆನ್ ಓಡಾಡಿ, ಬಟ್ ಗುಂಪಲ್ಲಿ ಓಡಾಡ್ಬೇಡಿ ಅಂತ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಸೊ ಸೇಫ್ಟಿ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಇದೇ ಸ್ಟೆಪ್ಸ್ ಅಲ್ಲಿ ನಾವು ಹೋಗೋದು. ಸೊ ಇದಾದ್ಮೇಲಿಂದ ಪ್ರಿವೆನ್ಷನ್ ಮೆಷರ್ಸ್ ಏನಪ್ಪಾ, ಈಗ ಇದನ್ನ ಸೇಫ್ಟಿನ ಈ ಕಂಟ್ರೋಲ್ಸ್ ಐಡೆಂಟಿಫೈ ಮಾಡ್ತೀವಿ, ಇಂಪ್ಲಿಮೆಂಟು ಮಾಡ್ತೀವಿ. ಈ ಆಕ್ಸಿಡೆಂಟ್ಸ್ ಪ್ರಿವೆಂಟ್ ಆಗ್ಬೇಕು, ಈ ಸೇಫ್ಟಿ ಕಂಟ್ರೋಲ್ಸ್ ನ ಎಫೆಕ್ಟಿವ್ ಆಗಿರ್ಬೇಕು ಅಂದ್ರೆ ಕೆಲವು ಆಕ್ಟಿವಿಟೀಸ್ ನಾವು ಮಾಡ್ಬೇಕು ರೆಗ್ಯುಲರ್ ಆಗಿ. ಅದೇನಪ್ಪಾ ಅಂದ್ರೆ ಹಜಾರ್ಡ್ ಹಂಟ್ಸ್. ಒಂದ್ ನಿಮಿಷ. ಹಜಾರ್ಡ್ ಹಂಟ್ಸ್ ಇದು ಏನಪ್ಪಾ ಅಂದ್ರೆ ಪ್ರತಿದಿನ ನಾವು ಮೆಷಿನ್ ಲಂಚ್ ಟೈಮ್ ಅಲ್ಲೋ ಬೆಳಗ್ಗೆ ಹೋದ್ಮೇಲೆ ಒಂದ್ 5 ನಿಮಿಷ ಹುಡುಕೊಂಡು ಹೋದ್ರೆ ಹೌಸ್ ಕೀಪಿಂಗ್ ಚೆಕ್ ಮಾಡ್ತೀವಿ, ಏನ್ ಮಿಷಿನ್ ಇಟ್ಟಿದೆ, ಏನ್ ಮಿಷಿನ್ ಇಟ್ಟಿಲ್ಲ ಅಂತ ಅದನ್ನ ಚೆಕ್ ಮಾಡೋದು. ರಿಸ್ಕ್ ಅಸೆಸ್ಮೆಂಟ್ಸ್, ಇದ್ ಪದಗಳೇ ನಿಮ್ಗೆ ಹೇಳತ್ತೆ ಏನು ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಇಂಪ್ಲಿಮೆಂಟೇಷನ್ ಗಿಂತ ಮುಂಚೆ ಒಂದು ರಿವ್ಯೂ, ಟ್ರಯಲ್ ರನ್ ಮಾಡಿ ಆಮೇಲೆ ಫೈಲ್ ರನ್ ಮಾಡ್ತೀವಿ. ಈಗ ನಾವು ಅಷ್ಟೇ ವೆಬಿನಾರ್ಸ್ ಮಾಡ್ಬೇಕು ಅಂದ್ರೆ ಫಸ್ಟ್ ಟ್ರಯಲ್ ರನ್ ಮಾಡ್ತೀವಿ, ನನ್ನ ಕಂಪ್ಯೂಟರ್ ವರ್ಕ್ ಆಗ್ತಿದ್ಯಾ, ಮೈಕ್ ವರ್ಕ್ ಆಗ್ತಿದ್ಯಾ, ವಿಡಿಯೋ ವರ್ಕ್ ಆಗ್ತಿದ್ಯಾ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಟ್ರೈನಿಂಗು, ಹಾಗೇನೆ ಬೇರೆ ಬೇರೆ ಪಿರಿಯಾಡಿಕಲ್ ಟೆಸ್ಟ್ ಅಂಡ್ ಎಕ್ಸಾಮಿನೇಷನ್ಸ್, ವರ್ಕ್ ಪರ್ಮಿಟ್ ಸಿಸ್ಟಮ್ಸ್, ಸೇಫ್ಟಿ ಸ್ಯಾಂಪ್ಲಿಂಗು. ಸುಮ್ನೆ ಒಂದ್ 10 ಪೀಸಲ್ಲಿ ಒಂದ್ಸಲ ಒಂದು ಚೆಕ್ ಮಾಡಿದ್ರೆ ಎಫೆಕ್ಟಿವ್ನೆಸ್ ಗೊತ್ತಾಗೋಗುತ್ತೆ. ಸೇಫ್ಟಿ ಆಡಿಟ್ಸ್ ಮಾಡ್ತೀವಿ. ರೆಗ್ಯುಲರ್ ಮೇಂಟೆನೆನ್ಸ್. ಇದೆಲ್ಲ ಆದ್ಮೇಲೆ ಮ್ಯಾನೇಜ್ಮೆಂಟ್ ರಿವ್ಯೂಸ್, ಮ್ಯಾನೇಜ್ಮೆಂಟ್ ರೌಂಡ್ಸ್ ಬಂದು ಕಂಪ್ನಿ ಫ್ಯಾಕ್ಟರಿ ಮ್ಯಾನೇಜರ್ ಬಂದು ಚೆಕ್ ಮಾಡೋದು, ಏನಿದೆ ಅಂತ ಇನ್ಪುಟ್ಸ್ ತಗೊಳ್ಳೋದು. ಇದೆಲ್ಲದ್ರಿಂದನೂ ಏನ್ ಅನ್ಸೇಫ್ ಕಂಡೀಷನ್ಸ್ ಇದೆಯೋ ಅದು ಐಡೆಂಟಿಫೈ ಆಗಿ ಆಕ್ಸಿಡೆಂಟ್ಸ್ ಪ್ರಿವೆಂಟ್ ಆಗುತ್ತೆ. ಸೊ ಇದೆಲ್ಲ ಫೇಲ್ ಆದಾಗ ಕೆಲವು ಆಕ್ಸಿಡೆಂಟ್ಸ್ ಏನಾಗುತ್ತೆ ನೋಡಿ. ಇದು ನೋಡಿ, ಯಾರೋ ಬಂದ್ಬಿಟ್ಟು ರನ್ನಿಂಗ್ ಮಿಷಿನ್ ನಟ್ ತೆಗಿತೀನಿ ಕೈ ಬೆರಳಿಟ್ಟಾಗ ಹಿಂಗಾಯ್ತು. ಲೂಸ್ ಓವರ್ ಕೋಟ್ ಹಾಕೊಂಡಿಲ್ಲ, ಲೂಸ್ ಟೀ ಶರ್ಟ್ ಕೆಲಸ ಮಾಡಕ್ ಹೋಗಿ ತಲೆ ಬಗ್ಸ್ ಕೆಲಸ ಮಾಡ್ತಿದ್ದಾಗ ಟೀ ಶರ್ಟ್ ಬಟ್ಟೆಯಿಂದ ಶರೀರನೇ ಲೇತ್ಗೆ ಎಳ್ಕೊಂಡ್ಬಿಟ್ಟಿದೆ, ಅಣ್ಣ ಒಂದು ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಏನಾಗತ್ತೆ ದೇವ್ರೇ ಗತಿ. ಗ್ರೈಂಡಿಂಗ್ ವೀಲ್ ಅಲ್ಲಿ ಬಂದ್ಬಿಟ್ಟು ಗಾರ್ಡ್ ಹಾಕಿಲ್ಲ, ಆ ವೀಲ್ ನ ಟೈಟ್ ಮಾಡಿಲ್ಲ, ಆ ವೀಲ್ ಮುರಿದೋಗ್ ಬಂದ್ ಮುಖಕ್ಕೆ ಸಿಕ್ಕಾಕೊಟ್ಟಿತ್ತು. ಫ್ರೆಶ್ ಶೀಲ್ಡ್ ಹಾಕೋಬೇಕಿತ್ತು, ಅವ್ನ್ PPE ಹಾಕೊಂಡಿಲ್ಲ. ಇದೆಲ್ಲ ನಿಜವಾಗಿ ನಡೆದಿರೋದು. 3 Idiots ಅಲ್ಲಿ ನೋಡಕ್ ಚೆನ್ನಾಗಿರುತ್ತೆ. ಇದು ಏನಪ್ಪ ಅಂತ ನೀವು ಅನ್ಕೋತಿರ್ಬೋದು, ಏನಿದು ಅಂತ. ನಾವು ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಫೆನ್ಸ್ ಎಲ್ಲೋ ಇರ್ರೆಸ್ಪಾನ್ಸಿಬಲ್ ಆಗಿ ಹೋಗಿ ಯೂರಿನೇಟ್ ಮಾಡ್ತೀವಿ ಅಂದ್ರೆ ಅದೇನಾದ್ರು ಲೈವ್ ಆಗಿತ್ತು ಅಂದ್ರೆ, ಸಿನ್ಸ್ ಅವರ್ ಯೂರಿನ್ ಇಸ್ ಎನ್ ಎಲೆಕ್ಟ್ರೋಲೈಟ್, ಕರೆಂಟ್ ಕ್ಯಾರಿ ಕೆಪಾಸಿಟಿ ಇದೆ, ಇಟ್ ವಿಲ್ ಕಂಪ್ಲೀಟ್ಲಿ ಬರ್ನ್ ಔಟ್ ಅವರ್ ಪ್ರೈವೇಟ್ ಪಾರ್ಟ್ಸ್. 3 Idiots ಅಲ್ಲಿ ಇದು ನೋಡಕ್ ಮಜಾ ಇದೆ. ಫಸ್ಟ್ ಸೀನ್ ಅಲ್ಲಿ ಯಾವಾಗ ಇವನು ಆಮೀರ್ ಖಾನ್ ಬಂದ್ ಹಾಸ್ಟೆಲ್ ಬಂದಾಗ ಶಾಕ್ ಹೊಡಿಸ್ತಾನೆ, ಅವಾಗ ರ್ಯಾಗಿಂಗ್ ಅಗೇನ್ಸ್ಟ್. ಬಟ್ ನಿಜ ಜೀವನದಲ್ಲಿ ಅದಾಗಲ್ಲ, ಬಟ್ ಇದಾಗತ್ತೆ. ತುಂಬಾ ಹುಷಾರಾಗಿರ್ಬೇಕು. ಲಾಸ್ಟ್ಲಿ ಮೇಲ್ ಕೆಲಸ ಮಾಡ್ತಿರ್ಬೇಕಾದ್ರೆ ಯಾರು ಬೇಕಾದ್ರೆ ಕೆಳಗಡೆ ಹೆಲ್ಮೆಟ್ ಹಾಕೊಂಡಿರ್ಬೇಕು. ಹೆಲ್ಮೆಟ್ ಹಾಕೊಂಡಿಲ್ಲ ಅಂತ ಅವನೇನಾರು ಎತ್ತಾಕ್ತು ಅಂದ್ರೆ ನಮ್ ಪರಿಸ್ಥಿತಿ ಇದಾಗತ್ತೆ. ಇದು ನಡೆದಿದೆ, ನಿಜವಾಗಿ ನಡೆದಿರೋ ಫೋಟೋಗಳಿದು. ಇದಾದ್ಮೇಲೆ ಗಾಗಲ್ಸ್ ಹಾಕೊಳ್ದೆ ಕೆಲಸ ಮಾಡ್ದೆ, ಏನೋ ಎಲ್ಲೋ ಯಾರೋ ಕೆಲಸ ಮಾಡ್ಬೇಕಾದ್ರೆ ಏನೋ ಹಾರ್ಕೊಂಡ್ ಬಂತು, ಕಣ್ಣಿಗೆ ಚುಚ್ಕೊಂತು, ಕಣ್ಣಿಗೆ ಗಾಯ ಆಯ್ತು, ಕುರುಡ್ತನ ಬಂತು ಅಂತ ಇದೆ. ಸೊ ಇದನ್ನೆಲ್ಲ ಆಗ್ಬಾರ್ದು. ಇವಾಗ
ಸೊ ಇದೆಲ್ಲ ಆಗದೆ ಇರೋ ಹಂಗೆ ಆ ಕಂಟ್ರೋಲ್ಸ್ ನೋಡಿದ್ರೆ ಅದು ಇಂಪ್ಲಿಮೆಂಟ್ ಮಾಡೋ ಸೇಫ್ಟಿ. ಲಾಸ್ಟ್ 2 ಸ್ಲೈಡ್ಸ್. ಇವಾಗ ಕರೋನಾ ಲಾಕ್ ಡೌನ್ ಆದ್ಮೇಲೆ ಶುರು ಮಾಡ್ತಿದೀವಿ. ಸೊ ನಮಗ್ ನಮ್ ರೆಸ್ಪಾನ್ಸಿಬಿಲಿಟೀಸ್, ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಸೊ ಇವಾಗ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಏನ್ ಸೇಫ್ಟಿ ರಿಕ್ವೈರ್ಮೆಂಟ್ಸ್ ಅಪ್ಪ ಮ್ಯಾನೇಜರ್ಸ್ ಲೀಡರ್ಸ್ ಅಂತ ಒಂದು ಲೈನ್ ನೋಡೋಣ. ಫಸ್ಟ್ ಸೈಟ್ ಪ್ರಿಪೇರ್ ಮಾಡ್ಬೇಕು, ಸ್ಯಾನಿಟೈಸಿಂಗ್, ಡಿಸ್ಇನ್ಫೆಕ್ಷನ್. ಕೆಲಸ ಶುರು ಮಾಡಕ್ಕಿಂತ ಮುಂಚೆ ಅಂಡ್ ಪ್ರತಿ ಶಿಫ್ಟ್ ಗಿಂತ ಮುಂಚೆ, ಯಾಕೆಂದ್ರೆ ಅದು ಆಂಗ್ಸೈಟಿ ತೆಗಿಯುತ್ತೆ. ದಟ್ ವಿಲ್ ಕಾಸ್ ರೆಡ್ಯೂಸ್ ಮೆಂಟಲ್ ಸ್ಟ್ರೆಸ್. ಫಸ್ಟ್ ಸ್ಲೈಡ್ ಅಲ್ಲಿ ನೋಡಿದ್ವಿ ಅದನ್ನ. ನೆಕ್ಸ್ಟ್ ಡಿಸ್ಇನ್ಫೆಕ್ಷನ್ ಶುಡ್ ಸೂಟ್ ಮ್ಯಾನೇಜರ್. ಡಿಸ್ಇನ್ಫೆಕ್ಷನ್ ಸ್ಯಾನಿಟೈಸಿಂಗ್ ಗೆಲ್ಲ ಸ್ಯಾನಿಟೈಸರ್ ಹಾಕ್ಬೇಕು ಅಂದ್ರೆ ಆ ಸ್ಯಾನಿಟೈಸರ್ ಇಸ್ ಹೈಲಿ ಫ್ಲೇಮಬಲ್ ಸಬ್ಸ್ಟೆನ್ಸ್, ಆಲ್ಕೋಹಾಲ್ಸ್ ಬೆಂಕಿ ಹತ್ಕೊಂಡ್ಬಿಟ್ಟು ಅದು ಮಾಡಬೇಡಿ. ಸೊ ಗವರ್ಮೆಂಟ್ ಹೇಳಿದ್ರು 1% ಹೈಪೋಕ್ಲೋರೈಡ್ ಸೊಲ್ಯೂಷನ್ ಒರೆಸಿ ವೈಪ್ ಮಾಡಿ ಸ್ಪ್ರೇ ಮಾಡಿ ಅಂತ ಅದನ್ನೇ ಯೂಸ್. ನೆಕ್ಸ್ಟ್ ಮೂರನೇದು ಏನಪ್ಪಾ ಅಂದ್ರೆ ಲೇಔಟ್ ಅಡ್ಜಸ್ಟ್ಮೆಂಟ್ಸ್ ಮಾಡಿ, ಯಾಕಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಸ್ ದ ನಾರ್ಮ್ ಆಫ್ ದ ಡೇ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿ. ಅಡಿಷನಲ್ ಸೇಫ್ಟಿ ರಿಕ್ವೈರ್ಮೆಂಟ್ಸ್ ಎಸ್ಪೆಷಲಿ ಇನ್ ರೆಸ್ಟ್ ಏರಿಯಾಸ್ ಫೆಸಿಲಿಟೀಸ್ ಅಲ್ಲಿ ಕೈ ತೊಳ್ಕೋಬೇಕಾದ್ರೆ, ಆಮೇಲೆ ಏನೋ ನಮ್ ಬಟ್ಟೆ ಇಡಬೇಕು ಅಂದ್ರೆ ಅದಕ್ಕೆಲ್ಲ ಬಂದ್ಬಿಟ್ಟು ನಾವು ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಡಿಸಿಪ್ಲಿನ್ ಆಗಿ ಫಾಲೋ ಮಾಡಿ ಇಡೋ ಜಾಗ ಐಡೆಂಟಿಫೈ ಮಾಡ್ಬೇಕು. ಯಾಕೆ ಅಂದ್ರೆ ಆಲ್ ದೀಸ್ ಥಿಂಗ್ಸ್ ಆರ್ ಕ್ಯಾರಿಯರ್ಸ್ ಆಫ್ ಬ್ಯಾಕ್ಟೀರಿಯಾ. ಏರ್ ಕಂಡೀಷನರ್ಸ್ ಹಾಕ್ಬಾರ್ದು, ಯಾಕಂದ್ರೆ ಏರ್ ಕಂಡೀಷನಿಂಗ್ ಇಂದ ಬ್ಯಾಕ್ಟೀರಿಯಾ ಸ್ಪ್ರೆಡ್ ಆಗುತ್ತೆ ಅಂತಾರೆ. ಅಂಡ್ ಪ್ರತಿಯೊಬ್ರು ಅವ್ರ ಫೋನ್ ಅಲ್ಲಿ ಆರೋಗ್ಯ ಸೇತು ಇಟ್ಕೊಂಡು ಇನ್ಸ್ಟಾಲ್ ಮಾಡಿ ಅದು ಆನ್ಲೈನ್ ಇರ್ಬೇಕು ಅಂತಾನು ಗವರ್ಮೆಂಟ್ ಹೇಳಿದೆ. ಅದನ್ನ ಎನ್ಶೂರ್ ಮಾಡ್ಬೇಕು. ಹೈಜೀನ್ ಫೆಸಿಲಿಟೀಸ್, ವಾಶ್ ಬೇಸಿನ್ಸ್, ಕೈಯಲ್ಲಿ ನಲ್ಲಿ ತಿರ್ಸೋ ಬದಲು ಫುಟ್ ಆಪರೇಟೆಡ್ ವಾಲ್ಸ್, ನೀರು ಉಳಿಯುತ್ತೆ. ಆಮೇಲೆ ಅದರಿಂದ ಬಂದ್ಬಿಟ್ಟು ಇನ್ಫೆಕ್ಷನ್ ಸ್ಪ್ರೆಡ್ ಕಡಿಮೆ ಆಗುತ್ತೆ. ಟಾಯ್ಲೆಟ್ಸ್ ನಲ್ಲಿ ರೆಗ್ಯುಲರ್ ಫ್ಲಶಿಂಗ್ ಮಾಡಿಸ್ಬೇಕು, ಯಾಕೆಂದ್ರೆ ಸ್ಯೂಯೇಜ್ ಇಂದಾನು ಕರೋನಾ ಹೋಗ್ಬೋದು ಅಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವ್ರು ಹೇಳಿದ್ದಾರೆ. ಒಂದು ಎಮರ್ಜೆನ್ಸಿ ಶವರ್, ಯಾರೋ ಎಲ್ಲ ಆಚೆ ಹೋಗಿ ಬರ್ತಾರೆ, ರಿಸ್ಕ್ ಇರ್ಬೋದು ಆ ಏರಿಯಾ ಲೊಕ್ಯಾಲಿಟಿಲಿ ಯಾರಿಗೋ ಇನ್ಫೆಕ್ಟೆಡ್ ಇದೆ ಅಂತ ವಾಪಸ್ ಬಂದ ತಕ್ಷಣ ಶವರ್ ತಗೊಂಡು ಚೇಂಜ್ ಮಾಡ್ಕೊಂಡು ಕೆಲ್ಸಕ್ಕೆ ಬರ್ಬೋದು. ಎಮರ್ಜೆನ್ಸಿಗೆ ಯಾವಾಗ್ಲೂ ಐ ವಾಶ್ ಬಾಡಿ ಶವರ್ ಇರುತ್ತೆ, ಇನ್ನೊಂದು ಬಾತ್ರೂಮ್ ಈ ತರ. PPE ಏನ್ ಬೇಕು ಅಂತ ಐಡೆಂಟಿಫೈ ಮಾಡಿ. ಐಡೆಂಟಿಫೈ ದ ರಿಕ್ವೈರ್ಡ್ PPE. ಡೋಂಟ್ ಓವರ್ ಡೂಯಿಂಗ್ PPE ಕ್ಯಾನ್ ಕಿಲ್ ಪೀಪಲ್. ಸೊ ರಿಲಯಬಲ್ ಸೋರ್ಸಸ್ ಇಂದ ಪರ್ಚೇಸ್ ಮಾಡಿ. ಇಟ್ ಹ್ಯಾಸ್ ಬೋತ್ ಫಿಸಿಕಲ್ ಅಂಡ್ ಮೆಂಟಲ್ ಎಫೆಕ್ಟ್ಸ್. ಕರೆಕ್ಟ್ ಸ್ಟ್ಯಾಂಡರ್ಡ್ಸ್ PPE ಪ್ರೊಕ್ಯೂರ್ ಮಾಡಿ. N95 ಪ್ರಪಂಚದಲ್ಲಿ ಎಲ್ಲ ಕಡೆ ಕೇಳ್ತಿದೀವಿ. ಆ N95 ಏನು ಅಂತ 50% ಗಿಂತ ಜಾಸ್ತಿ ಜನಕ್ಕೆ ಅರ್ಥ ಮಾಡ್ಕೊಂಡು ತಗೊಳ್ಳಿ. ಸ್ಯಾನಿಟೈಸರ್ಸ್ ಅಲ್ಲಿ ದ 3 ಡೇಂಜರಸ್ ಕೆಮಿಕಲ್ಸ್: ಐಸೋಪ್ರೊಪೈಲ್ ಆಲ್ಕೋಹಾಲ್, ಅಸಿಟೋನ್ ಅಂಡ್ ಇಥೈಲ್ ಆಲ್ಕೋಹಾಲ್. ಇದು 3 ಫ್ಲೇಮಬಲ್. ಐಸೋಪ್ರೊಪೈಲ್ ಆಲ್ಕೋಹಾಲ್ ಇಂದ ಅಂತೂ ಕಣ್ಣಿಗೆ ಬಿತ್ತು ಅಂದ್ರೆ ಕುರುಡು ಬೇಕಾದ್ರೂ ಆಗ್ಬಹುದು. ಇಟ್ಸ್ ಅ ವೆರಿ ಡೇಂಜರಸ್ ಕೆಮಿಕಲ್. ಸೊ ಆದಷ್ಟು ಕಡಿಮೆ ಯೂಸ್ ಮಾಡಿ. ಇದು ಸ್ಯಾನಿಟೈಸರ್ ಗಿಂತ ಸೋಪು, ಹ್ಯಾಂಡ್ ವಾಶ್ ಇಸ್ ದ ಬೆಸ್ಟ್ ಸೊಲ್ಯೂಷನ್. ಯಾಕಂದ್ರೆ ಬ್ಯಾಕ್ಟೀರಿಯಾದು ಫ್ಯಾಟ್ ಲೇಯರ್ ಸೋಪ್ ಇಂದ ಹೊಟ್ಟೋಗುತ್ತೆ ಅಂತ ಹೇಳ್ತಾರೆ. ಸೊ ಚೆನ್ನಾಗಿ ಸೋಪ್ ಅಲ್ಲಿ ಕೈ ತೊಳ್ಕೊಳ್ಳಿ. ಆ 20 ಸೆಕೆಂಡ್ ವಾಶ್, 6 ಸ್ಟೆಪ್ಸ್ ಆಫ್ ಹ್ಯಾಂಡ್ ವಾಶ್ ಅಂತಲ್ಲ ಅದನ್ನ ಫಾಲೋ ಮಾಡೋದು. ಈಗ ಡಿಸ್ಪ್ಲೇ ಮಾಡಿ ಇನ್ಫಾರ್ಮೇಶನ್ ಎಲ್ಲ ಕಡೆ. ವಿಜುವಲ್ ಇನ್ಸ್ಟ್ರಕ್ಷನ್ಸ್ ಹಾಕಿ. And minimize, and it also says staggered manpower. 30% ವರ್ಕ್ ಮಾಡ್ಬೋದು, 50% ವರ್ಕ್ ಮಾಡ್ಬೋದು, 60% ವರ್ಕ್ ಮಾಡ್ಬೋದು ಅಂತಾರೆ. ಸೊ ಅದನ್ನ ಸ್ಟ್ಯಾಗರ್ ಮಾಡಿ ಮ್ಯಾನ್ ಪವರ್, ಶಿಫ್ಟ್ ಟೈಮ್ಸ್ ಅಡ್ಜಸ್ಟ್ ಮಾಡಿ, ಬಿಟ್ವೀನ್ 2 ಶಿಫ್ಟ್ಸ್ ಬ್ರೇಕ್ ಕೊಟ್ಟು ಹೌಸ್ ಕೀಪಿಂಗ್ ಒಂದ್ ರೌಂಡ್ ಮಾಡಿ, ಕ್ಲೀನ್ ಮಾಡಿ ಕೆಲಸ ಮಾಡೋದು ಇಸ್ ಇಂಪಾರ್ಟೆಂಟ್. ಅಂಡ್ ಬಿಗ್ಗರ್ ರೆಸ್ಪಾನ್ಸಿಬಿಲಿಟಿ ಈಸ್ ಫಾಲೋ ಇನ್ಫಾರ್ಮೇಶನ್ ಫ್ರಮ್ ರಿಲಯಬಲ್ ಸೋರ್ಸಸ್. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಸ್ಟೇಟ್ ಟು ಸೆಂಟ್ರಲ್ ಗೌರ್ಮೆಂಟ್ ನೋಟಿಫಿಕೇಶನ್ಸ್ ದಿನಾ ಕೊಡ್ತಿದ್ದಾರೆ. ಯಾಕಂದ್ರೆ ಎಲ್ಲಾರು ವಾಟ್ಸ್ಆಪ್ ಪ್ರೊಫೆಸರ್ ಗಳಾಗೋಗ್ಬಿಟ್ಟು ನಾವು ಇಷ್ಟ ಬಂದಂಗೆ ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡ್ತಿದ್ದಾರೆ. ಸೊ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಈ ಇನ್ಫಾರ್ಮೇಶನ್ ರಿಸೋರ್ಸ್ ನೋಡಿ ಅಂಡ್ ಅದ್ರನ್ನ ಇಂಪ್ಲಿಮೆಂಟ್ ಮಾಡಬೇಕು. ವರ್ಕರ್ಸ್ ಆಲ್ಸೋ ಹ್ಯಾವ್ ರೆಸ್ಪಾನ್ಸಿಬಿಲಿಟೀಸ್. ಸೋಷಿಯಲ್ ಡಿಸ್ಟೆನ್ಸಿಂಗ್, 60 ದಿನ ಸಿಕ್ಕದಾದ್ಮೇಲಿಂದಪ್ಪ ಹಾಯ್ ಹಲೋ ತಬ್ಗಳದು ಹಗ್ ಮಾಡೋದು ಮಾಡಬೇಡಿ. ಎವ್ರಿ ಡೇ ವೇರ್ ಫ್ರೆಶ್ ಕ್ಲಾತ್ಸ್. ವಿತೌಟ್ ಫೇಲ್ ಮನೆಗೆ ಹೋಗಿ ಶವರ್ ತಗೊಳ್ಳಿ. ಕೆಲಸ ಆದ್ಮೇಲೆ ಕರೆಕ್ಟ್ PPE ಯೂಸ್ ಮಾಡಿ. ಎವ್ರಿ ಡೇ ಸ್ಕ್ರೀನಿಂಗ್ ಮಾಡ್ತಾರೆ, ಗೇಟ್ ಅಲ್ಲಿ ಫಾಲೋ ಮಾಡಿ. ಏನಾದ್ರು ಅಬ್ನಾರ್ಮ್ಯಾಲಿಟೀಸ್ ಇದೆ ರಿಪೋರ್ಟ್ ಮಾಡಿ, ನಿಮ್ಗೂ ಒಳ್ಳೇದು, ಬೇರೆಯವ್ರಿಗೂ ಒಳ್ಳೇದು. ಕಂಪಲ್ಸರಿ ಆಗಿದ್ದು ಡಿಸ್ಇನ್ಫೆಕ್ಟ್ ಮಾಡ್ಬೇಕು. ಏನೋ ಒಂದ್ ಮುಟ್ಟು ಬಂತು, ಯಾರನ್ನೋ ಮುಟ್ಟು ಅಂದ್ರೆ ಬಂದ್ಬಿಟ್ಟು ಕೈ ತೊಳ್ಕೊಳ್ಳಿ. ಪ್ರಾಪರ್ ಟೈಮಿಂಗ್ ಮಾಡಿ. ಊಟಕ್ಕಿಂತ ಮುಂಚೆ, ಊಟ ಆದ್ಮೇಲೆ, ಎಲ್ಲೋ ಹೊರಗೆ ಹೋಗಿ ಬಂದ್ಮೇಲೆ ಕೈ ತೊಳ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ. ನಾನ್ ಕಾಂಟ್ಯಾಕ್ಟ್ ಆಪರೇಷನ್ಸ್ ಮಾಡಿ. ಬಯೋಮೆಟ್ರಿಕ್ ಯೂಸ್ ಮಾಡಿದಾಗ ಹುಷಾರಾಗಿರಿ. ಬಾಗಿಲ್ ಹ್ಯಾಂಡ್ಲು, ವಾಟರ್ ಕೂಲರು, ಹ್ಯಾಂಡ್ ವಾಶ್ ಇದೆಲ್ಲ ಹುಷಾರಾಗಿರ್ಬೇಕು. ಯಾಕಂದ್ರೆ ದೇ ಆರ್ ಕಾಲ್ಡ್ ಫೋಮೈಟ್ಸ್, ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್ ವಿಚ್ ಕ್ಯಾರಿ ಬ್ಯಾಕ್ಟೀರಿಯಾ ಅಂಡ್ ವಿಚ್ ಕ್ಯಾನ್ ಟ್ರಾನ್ಸ್ಮಿಟ್ ಇನ್ಫೆಕ್ಷನ್. ನೆಕ್ಸ್ಟ್ ಸ್ಟೋರೇಜ್ ಅಂಡ್ ಹ್ಯಾಂಡ್ಲಿಂಗ್. ಸ್ಯಾನಿಟೈಸರ್ ನ ತಗೊಂಡೋಗ್ಬಿಟ್ಟು ಪ್ಯಾನಲ್ ಒಳಗೆ ಇಟ್ಬಿಟ್ಬೇಡಿ. ಎಲೆಕ್ಟ್ರಿಕಲ್ ಪ್ಯಾನಲ್ ಆ ಸ್ಯಾನಿಟರಿ ಫ್ಯೂಮ್ಸ್ ಇಂದಾನೆ ಎಕ್ಸ್ಪ್ಲೋಡ್ ಆಗೋಗ್ಬಿಡ್ಬೋದು. ಪರ್ಸನಲ್ ಬ್ಯಾಗ್ಸ್ ಅಂಡ್ ಕ್ಲೋಥಿಂಗ್ಸ್ ಅಂಡ್ ಬಿಲಾಂಗಿಂಗ್ಸ್ ಇರಬೇಕು ಅಂದ್ರೆ ಪ್ಲಾಸ್ಟಿಕ್ ಕವರ್ ತಗೊಂಬಂದ್ ಅದ್ರಲ್ಲಿ ಇಡಿ ನೀಟಾಗಿ ನೀವು. ಸೊ ದಟ್ ಅದು ಯಾರಿಗೂ ಅದು ಇನ್ನೊಂದ್ ಕಡೆ ಸ್ಪ್ರೆಡ್ ಆಗಲ್ಲ, ಟಚ್ ಆಗಲ್ಲ. PPE ನ ನೀಟಾಗಿ ಸ್ಟೋರ್ ಮಾಡಿ ಪ್ಲಾಸ್ಟಿಕ್ ಕವರ್ಸ್ ಒಳಗೆ. ಅದು ಎಲ್ಲೋ ಒಂದ್ ಜೇಬಲ್ ಮುಟ್ಬಿಟ್ಟು ಹೋಯ್ತು ಅಂದ್ರೆ PPE ಡರ್ಟಿ ಆಯ್ತು, ಅವ್ರ ಎಫೆಕ್ಟಿವ್ನೆಸ್ ಹೋಯ್ತು. ಫಸ್ಟ್ ಏಡ್ ಅಪ್ಲಯನ್ಸಸ್, ಫಸ್ಟ್ ಏಡ್ ಯೂಸ್ ಮಾಡ್ಬೇಕು ಅಂದ್ರೆ ರೆಸ್ಪಾನ್ಸಿಬಲ್ ಆಗಿರೋರ್ ಕೇಳಿ. ಎಲ್ಲರೂ ಹೋಗಿ ಮುಟ್ಟಂದ್ರೆ ಫಸ್ಟ್ ಏಡ್ ಬಾಕ್ಸ್ ಇನ್ಫೆಕ್ಟೆಡ್. ಟೂಲ್ಸ್ ಅಂಡ್ ಟ್ಯಾಕಲ್ಸ್ ಅಷ್ಟೇ ಒಬ್ರಿಂದ ಇನ್ನೊಬ್ರು ಕೊಡ್ಬೇಕು ಅಂದ್ರೆ ಒರೆಸ್ಕೊಳ್ಳಿ ನೀಟಾಗಿ ಅದನ್ನೊಂದ್ಸಲ. ಮೊಬೈಲ್ ಫೋನ್ಸ್ ಯೂಸ್ ಮಾಡಬೇಡಿ.
ನಿಮ್ ತಟ್ಟೆ ಲೋಟ ಏನ್ ಊಟ ಮಾಡ್ತಿರೋ ಅದನ್ನ ನೀಟಾಗಿ ತೊಳ್ಕೊಂಡು ಸೋಪ್ ಅಲ್ಲಿ ವಾಶ್ ಹುಷಾರಾಗಿಡಿ. ನೀರಿನ ಸ್ಟೋರೇಜ್ ಅಷ್ಟೇ, ನಿಮ್ ಬಾಟ್ಲ್ ಅಲ್ಲಿ ನೀವ್ ಇಟ್ಕೊಳ್ಳಿ. ನೀವು ಅದನ್ನ ಕುಡಿಬೇಕು ಅಂದ್ರೆ ಒಬ್ರಿಂದ ಒಬ್ರು ಹಂಚ್ಕೊಳಕ್ ಹೋಗ್ಬಿಡಿ, ಆದಷ್ಟು ನಿಮ್ ತಗೊಂಬನ್ನಿ. ಹೆಲ್ಮೆಟ್ ಜನರಲಿ ದಿಸ್ ಇಸ್ ವೆರಿ ರ್ಯಾಂಪಂಟ್. ಫ್ಯಾಕ್ಟರಿಯಿಂದ ಅಲ್ಲಿ ಪಕ್ಕದಲ್ಲಿ ವೆಲ್ಡಿಂಗ್ ರಾಡ್ ತರಬೇಕು ಅಂದ್ರೆ ನೀನ್ ಹೆಲ್ಮೆಟ್ ಕೊಡೋ ಅಂತ ಇಸ್ಕೊಂಡು ಹಾಕೊಂಡು ಹೋಗ್ತೀವಿ ನಾವು. ಸೊ ಅದನ್ನ ಮಾಡ್ಬೇಡಿ. ನಿಮ್ ಆಬ್ಜೆಕ್ಟ್ಸ್ ನೀವು ಯೂಸ್ ಮಾಡಿ. ಗ್ರೂಪ್ ಡಿಸ್ಕಷನ್ಸ್ ಅವಾಯ್ಡ್ ಮಾಡಿ. ಸ್ಮೋಕಿಂಗ್ ಅವಾಯ್ಡ್ ಮಾಡಿ. ಅಂಡ್ ಪ್ರಾಹಿಬಿಟ್ ಚೂಯಿಂಗ್ ಆಫ್ ಟೊಬ್ಯಾಕೋ ಆರ್ ಪಾನ್, ಬಿಕಾಸ್ ಏನೇ ತಂಬಾಕು ಪಾನು ತಿಂದು ಜಿಗದು ಉಗೀತು ಅಂದ್ರೆ ಇಟ್ ಈಸ್ ನಾಟ್ ಓನ್ಲಿ ಎ ಕ್ರೈಮ್ ನೌ, ಇಟ್ ಇಸ್ ಅ ಮೇಜರ್ ರೀಸನ್ ಫಾರ್ ಸ್ಪ್ರೆಡ್ಡಿಂಗ್ ದಿ ಇನ್ಫೆಕ್ಷನ್ and it can cause unsafe conditions. Public urinating, ಇದು one of the reasons for spreading the infection and creating unsafe conditions. So ಇದು ಈ 40 ನಿಮಿಷ 45 ನಿಮಿಷದಲ್ಲಿ ನಾನು ಏನ್ ಹೇಳ್ಬೇಕು ಅಂತಿದ್ನೋ ನಾನು ಹೇಳಿದ್ದೀನಿ. ಓವರ್ ವ್ಯೂ ಆಫ್ ಸೇಫ್ಟಿ ಶಾರ್ಟ್ ಸೆಷನ್ ಗೆ. ಲಾಂಗರ್ ಸೆಷನ್ಸ್ ತಗೊಂಡ್ರೆ ಇನ್ನೂ ಡೀಪ್ ಆಗಿ ಹೋಗ್ಬೋದು. ಇವಾಗ ಐ ವಿಲ್ ಓಪನ್ ದ ಫೋರಮ್. ಯಾರಿಗೆ ಏನೇ ಕ್ವಶನ್ಸ್ ಇದ್ರು ದಯವಿಟ್ಟು ಕೇಳಿ. ಮಿಸ್ಟರ್ ಶೇಖರ್, ಓವರ್ ಟು ಯು. Would Ms. Mukti would also like to just pitch in, sir? No, we can go ahead. Mukti, would you want to pitch in? Mukti madam della bandu aircrafts, bombs. Ha Mukti? As of now, no. You can continue in Kannada. Yes. Okay. Thank you, yes. And before we open the floor to the open forum, there are 2 questions already keyed in, sir. There is the name of the person who's put in these questions. Do we have data about stress related to work? Is the trend related to global or only specific to India? No, whatever information related to stress I have shown is a result of the research conducted by International Labour Organization. Now, it is prominently seen world over because mental stress and mental and psychological conditions are considered as diseases and accidents and injuries in the Western world. Indianally, it is not considered. Now it is being considered. Again, a social counseling system has started now. Now in India, we don't tell. If the moment somebody goes to a social counselor, it is seen as the person is mental or already half mad or abnormal or something. So Indianally, the accuracy of data capture is not there, but the results are same everywhere. Worldwide, world over, there is generic information. As we go deeper and deeper, we do have this data available due to stress. Okay, based on the slides, sir, tasks for the management, there is a question. Sir. Yes, sir. What is the difference between disinfection and sanitization? Sir, disinfection andre yenappa andre it is done regularly. Sanitizing is done one time. Now I have closed the factory for 50 days or 60 days. Now once I open the factory, I ensure that I do a full round of housekeeping. I spray 1% hypochlorite solution and ensure I create a safe environment completely to the factory, because I don't know what conditions I have left. Disinfection is every time I touch something. Every time I go, I drink water and come back, or I have to go and touch the cooler. Before touching the water cooler and after touching the water cooler, I wash my hands case wise. Is that the best example I can give is in the medical world. Now every operation theater or kitchen is fumigated, that is sanitizing, but every person who goes there wears special clothes, wash their hands, take their shower, that is disinfection. So this is the difference. Sanitizing is for the environment, disinfection is done for the person mostly. Okay, so is there any specific mask one has to wear in the factory premises or the office premises? Because there are too many masks available, one layer, 2 layer, N25, N75, N95, yes. All sorts of masks are available. Which is the best? Yes. Is there any specific thing you can advise? Okay, I would want to bring one small interesting point here actually to everybody's awareness. Now what we are handling corona is actually biological hazard. Okay, and N95, whatever masks we are talking, they are for chemical hazards. Okay, so the requirement of a mask for biological hazard is different than from a chemical hazard. Now why they are telling N95 mask is 95% of exposure is avoided. Now what is the requirement when we are using a mask? It is a simple fact that my body fluids should not go outside and spread to some person, or some person's body fluid for sneezing, coughing should not get into my routes of entry into the body.
ಅದಕ್ಕೆನೆ ಎಲ್ಲರೂ ಮೇಕ್ ಯುವರ್ ಓನ್ ಮಾಸ್ಕ್, ಅಟ್ ಲೀಸ್ಟ್ ವೇರ್ ಎ ಪೀಸ್ ಆಫ್ ಕ್ಲೋತ್ ಅಂತೆಲ್ಲ ಹೇಳ್ತಾರೆ, ವೇರ್ ಯುವರ್ ಕ್ಲೋತ್ ಮಾಸ್ಕ್ ಅಂತ ಹೇಳ್ತಾರೆ. ದ ಬೆಸ್ಟ್ ಮಾಸ್ಕ್ ಈಸ್ ಎ ಟ್ರಿಪಲ್ ಲೇಯರ್ಡ್ ಮಾಸ್ಕ್. ರಿಯೂಸಬಲ್ ಮಾಸ್ಕ್ ಆದ್ರೆ a triple layer reusable mask, wash it in disinfect in hypochlorite, then wash in soap solution, dry it 100% and use it. That is the best one. N95 means it offers 95% protection against particulate matter. N95, P2, P95, ಇದು ಬೇರೆ ಬೇರೆ ಸ್ಟ್ಯಾಂಡರ್ಡ್ಸ್ ಇದೆ. ಇದು PPE ಬಗ್ಗೆ ಹ್ಯಾಂಡಲ್ ಮಾಡಿದ ಸೆಷನ್ ಹೇಳ್ಬೋದು. So the best mask for you to use something that will prevent you from exposing your body fluids to others and other body fluids to you. For that matter only, ಅವ್ರ ಬಟ್ಟೆ ಮಾಸ್ಕ್ ಹಾಕೊಳ್ಳಿ ಅಂತ ಹೇಳ್ತಾರೆ ಅಂದ್ರೆ it is just to protect ಅಂತ ಗೊತ್ತಾಯ್ತು. Even an N80 mask will also work. Only thing is you ensure that it has 3 layers because multi-layer filtration ಆಗುತ್ತೆ. Okay, and whenever you are buying a mask, please check the mask once. And in industry nalli we always use masks. Mask should also suit the operation. Now PPE nalli ಏನೋ ಬಂದ್ಬಿಟ್ಟು ಆಸಿಡ್ ವರ್ಕ್ ಮಾಡ್ತೀನಿ ಅದಕ್ಕೆ ಯಾವುದೋ ಒಂದು ಮಾಸ್ಕ್ ಇರುತ್ತೆ, ಸರ್ಟಿಫಿಕೇಟ್ ಹೈ ಲೆವೆಲ್, ಅದನ್ನ ಯೂಸ್ ಮಾಡಿ. ಅದನ್ನ ಬಿಟ್ಬಿಟ್ಟು ನಾವು ಬರೀ 95 ಯೂಸ್ ಮಾಡ್ತೀನಿ ಅಂದ್ರೆ ವರ್ಕ್ ಆಗಲ್ಲ. So please suit, and for general use in offices and shop floor where they are not exposed to any other chemical hazards, using a disposable putty mask, using a cloth mask, using a triple layered mask is enough. Is my opinion. It is what is read everywhere. There is a business proposition for you, sir. Will you do consultation on request regarding safety at workplace? Absolutely, sir. Absolutely, we will do it. In fact, we work with a wide range of industry in India and abroad, including process industries, including airline industries. We can always be contacted. This slide has our contact details. Any interested person can take a note. They can visit our website. My mobile number is written here. My email ID is here. You can take a screenshot of this and connect, and we will be pleased to help industry to become a much safer place. It is mutual growth, mutual benefit, and it's a pleasure for us. The floor is open now. Anybody can just come in and ask the question to both the speakers. Good afternoon, Anand Prasad. I'm Srinivasan, Vice President, Lagu Udyog Bharati. Namaskara, sir. Wonderful presentation. Tumba chanagittu. Thanks. And I would request Ms. Mukti to tell us about her experience in the Indian Air Force and where the safety precautions has prevented any aircraft crash when she was working in the ATC. Sir, before I hand over to Mukti, I would like to just give an indication that Mukti will be sharing some information what she will be permitted to share, because even today there are a lot of confidentiality clauses that she is bound by because of national security reasons, and whatever she shares she would know. And Mukti, over to you. Mr. Srinivasan, what I can do, I can prepare a slideshow with the information which I can share, because offhand I don't have that type of information which you are requesting. So I can do a presentation, that would not be a problem. Sir, just to give you a tip of iceberg, she's very modest. She's someone who has participated in Kargil operations. She was also a part of the Pokhran nuclear explosion operations, where she was preparing the aircraft landings, loading of bombs. I was at Jaisalmer that time. She was the person vectoring the aircrafts. And so far, aviation safety, we do work, but the general indication is the highest percentage of reliability in aircraft industry is 99.84%. And it is an irony to say that around the world, there is at least one aircraft. It can be a passenger aircraft, fighter aircraft, it can be a cargo, it can be an agriculture aircraft, some kind of aircraft mishaps happening. This is what research has shown. Because I have got a little deeper into the civil operations of these kind of things. It's a very exciting subject, the whole growth of aircrafts. And one more question. That's what I'm saying. I can bring in a few incidents and I can showcase it for all of you. Thank you very much, ma'am. And one question for you, Anand. Yes, that point that when you said that the accidents do happen when you see a particular the triangle wherein you see 1 in 23 cases of a mishap. 29. Yes, sir. And 1 in 300.
Yes, sir. This is according to the Toyota philosophy, it is 1 in 21. Could you get back on that particular point again? Absolutely, sir. What I have referred to is the Heinrich triangle. Now, what happened in Toyota is a little different because Taichi Ono brought in a very different philosophy when he invented the lean manufacturing system, and after safety was integrated with the line manufacturing. For example, in Japanese industries, where they follow the Kanban or they follow the lean run, they don't have separate safety. They have is and-on. So using the and-on system or the pull cord system, safety is the number of injuries are reduced because the first thing the person does is pull the cord and stop the entire line. That has brought a significant reduction in number of incidents. That is the latest, but this is the mother of all accident causation theories. Now the latest also says, out of 600, it is 29 and 1. I'm going to very fundamentals. Now things change as we start using different techniques. Now robo industries are there, then complete automation is there. Even this is changing, but this is the interaction between man-machine, in the normal tendencies, in the normal situation. And getting deeper into this, Jeffrey Liker in his book, The Field Book, the Toyota Field Book, has elaborated in this, and we can talk more about it at that point of time. In order to avoid these injuries, only stocking of material is avoided in milk runs. Then that's why handling in bulk batches avoided. Lean Toyota has brought in these production systems so that you don't focus and concentrate on more than one object at a time. Then special purpose machines fit for that operations have been created so that the machines are not subject to much modifications. And one great example I would like to give here is the setting of a manufacturing line in the Canon factory. In Lean, it is given as the best example that a Canon manufacturing factory can entirely change its layout, customized for a particular model within 30 minutes. So that avoids injuries because it reduces the number of options for people to deviate from the established controls. Now, historically, sir, I can give one more interesting examples. Now, today in Toyota and any car industry, the number of minutes required to change the paint shop and change the car color is 3 minutes. Now, every 3 minutes and every second car can have a different car color because the engineering controls and the cleaning, everything is ensured automatically, and there are no fire and other ignition or chemical exposure injuries. Historically, what did Ford say? He says, ask me to make anything black, I will make it that way. So from the classical theories to today's situation, technology has come a long way and it has helped in reducing the number of injuries. And this triangle has improved. Thank you very much, Anand. Yes, and very, very interesting presentation. Thank you. Any other questions, please? Thank you. Is there any other questions? ಇನ್ನೇನಾದ್ರು ಕೇಳೋದಿದ್ರೆ ಕನ್ನಡದಲ್ಲೇ ಕೇಳಿ. Please. ಹಿಂದೆ ಹಾಕ್ಬೇಡಿ, ಪ್ಲೀಸ್ ಕೇಳಿ. Thank you, Anand. It's a nice presentation. All the best to you. Thank you very much, sir. Thank you. Look forward for a longer association Laghu Udyog Bharati. ಯಾವಾಗ ಎಲ್ಲ ಏನೇ ಸೇಫ್ಟಿ ಬೇಕು ಅಂತ ಕೇಳಿ, ನಾವು ಬಂದು ನಾವು ನಿಮಗೆ ಸಹಾಯ ಮಾಡ್ಕೊಟ್ಟು ಹೋಗ್ತೀವಿ. ಶೂರ್ ಸರ್, ನಿಮ್ಮ ಹೆಲ್ಪ್ ಬೇಕಾಗುತ್ತೆ ಮುಂದೆ. ನಮ್ಮ ಇಂಡಿವಿಜುವಲ್ ಇಂಡಸ್ಟ್ರೀಸ್ ಇವತ್ತು ಸ್ಯಾಟರ್ಡೆ ಸ್ವಲ್ಪ ಇಂಡಸ್ಟ್ರೀಸ್ ಎಲ್ಲ ಓಪನ್ ಇರೋದ್ರಿಂದ ಹೆಚ್ಚು ಬರ್ಲಿಕ್ಕೆ ಆಗ್ಲಿಲ್ಲ. Sure, sir. Definitely, individually people will communicate with you, and absolutely, industry needs you. Definitely. Sure, sir. Thank you. I thank you for your wonderful informative presentation on accident prevention in the industry. Okay. And you are the advisory for the industrial safety policy formation body of Government of India. We forgot to tell in the introduction. ಪರವಾಗಿಲ್ಲ ಸರ್, ಅದ್ರ ಬಗ್ಗೆ ಒಂದೇ ಒಂದು ನಿಮಿಷ ಹೇಳಕ್ ಇಷ್ಟಪಡ್ತೀನಿ. ಇಂಡಿಯಾನಲ್ಲಿ 2008 ತನಕ ಸೇಫ್ಟಿ ಪಾಲಿಸಿ ಇರ್ಲಿಲ್ಲ. ಸೊ ಆನ್ ದ 60th ಕಮಮರೇಷನ್ ಆಫ್ ಫ್ಯಾಕ್ಟರೀಸ್ ಆಕ್ಟ್, ಗವರ್ಮೆಂಟ್ ಆಫ್ ಇಂಡಿಯಾ ಒಂದು ಈವೆಂಟ್ ಕರೆದ್ರು. ಇಟ್ಸ್ ಅ ಟ್ರೈಪಾರ್ಟೈಟ್ ಕಾನ್ಫರೆನ್ಸ್ ಬಿಟ್ವೀನ್ ಎಂಪ್ಲಾಯೀಸ್, ಎಂಪ್ಲಾಯರ್ಸ್ ಅಂಡ್ ಸೇಫ್ಟಿ ಪ್ರೊಫೆಷನಲ್ಸ್. Employees were represented by all union at national level, union president to CITU ella. Then employers were represented by HR managers, and we safety professionals went in.
It was a 2-day conference, brainstorming ಮಾಡ್ಬಿಟ್ಟು ಒಂದು ಒಳ್ಳೆ ಸೇಫ್ಟಿ ಪಾಲಿಸಿನ ಪ್ರಿಪೇರ್ ಮಾಡಿದ್ರು. ಇಟ್ಸ್ ಅ 6-page 20-point ಸೇಫ್ಟಿ ಪಾಲಿಸಿ. ಅದು ಡಿಜಿ ಫಾಸ್ಟ್ಲಿ ವೆಬ್ಸೈಟ್ ಅಲ್ಲಿ ಇದೆ, ದಯವಿಟ್ಟು ಓದಿ. ಯಾಕೆ ಅಂದ್ರೆ ನಮ್ಮ ದೇಶದಲ್ಲಿ ಇಟ್ ಇಸ್ ಆಲ್ಸೋ ಟ್ರೇಸಿಂಗ್ ಬ್ಯಾಕ್ ಟು ಆರ್ಟಿಕಲ್ 15 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, which guarantees safe and secure life to all the citizens of the country and people living in Indian geographical boundaries. Thank you, So sir. ನಾವು ಯಾವುದೇ ಲಾ ನ ಬಂದ್ಬಿಟ್ಟು ಟೆಂಪರಲಿ ಬ್ಯಾನ್ ಮಾಡ್ತೀವಿ, ಅಬಾಲಿಷ್ ಮಾಡ್ತೀವಿ ಅಂದ್ರೆ ಸೇಫ್ಟಿ ಇಸ್ ಗ್ಯಾರಂಟಿಡ್ ಥ್ರೂ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂಡ್ ದ ನ್ಯಾಷನಲ್ ಸೇಫ್ಟಿ ಪಾಲಿಸಿ. ಮಿಕ್ಕಿದೆಲ್ಲ ಟೆಂಪರರಿ ಅಷ್ಟೇನೆ. So I was a part of this team. I was invited from Rajasthan, the Jaipur, the Boshal award. I was invited by the Ministry of Labour and Employment to represent the state of Rajasthan and be in the forum to develop the policy. ಏನೋ ನಂದು ಅಳಿಲ್ ಸೇವೆ ಮಾಡ್ಕೊಟ್ವಿ. ಒಂದು 120 ಜನದ ಮಧ್ಯ ನಾನು ಒಬ್ಬ ಇದ್ದೆ, ಸೇಫ್ಟಿ ಪ್ರೊಫೆಷನಲ್. ಒಂದು 40 ಜನದ ಮಧ್ಯ ನಾನು ಇದ್ದೆ. ಸಂತೋಷ ಆಗುತ್ತೆ, ಬಿಕಾಸ್ ಟುಡೇ ಇಂಡಸ್ಟ್ರಿ ಇಸ್ ಅ ಸೇಫರ್ ಪ್ಲೇಸ್ ಟು ವರ್ಕ್ ದ್ಯಾನ್ ಬಿಫೋರ್. We have a framework. Sir, one more thing, sir. You are the only one consultant available in India now for Yes. petrochemical industry safety. It is a really big honor for us to have with us. Thank you, sir. Thank you so much. Great, sir. Thank you very much. I thank you and congratulate you on behalf of Laghu Udyog Bharati. Thank and you, I sir. also thank Flight Lieutenant, the first woman pilot, Mukti Srivatsava, for being with us. I also Thank you very much, sir. thank Mr. Ravi Kumar for facilitating Mr. Anand Prasad, and I also thank every one of us who have joined for this wonderful safety presentation today. Thank you. Ravi Kumar, thank you. You have done a good job. Keep it up. Thank you, sir. Thank you, sir. Thank you, Mr. Anand Prasad. Thank you, Mr. General Secretary Avare. Namaskara. Sir, Namaskara, before I conclude, I would like to extend my hearty regards to Mr. Ravi Kumar for giving me an opportunity to interact with you all, because ಇದು ಇಷ್ಟೊಂದು ಆಕ್ಟಿವ್ ಫೋರಮ್ ಅಂತ ನಂಗೆ ಅವ್ರು ಹೇಳಿದ್ಮೇಲೆ ಗೊತ್ತಾಯ್ತು. ಬಿಕಾಸ್ ಆಸ್ ಸೇಫ್ಟಿ ಪ್ರೊಫೆಷನಲ್ ಸರ್ವಿಸ್ ಸೆಕ್ಟರ್ಸ್ ನಾವಂತರ ಇಂಡಸ್ಟ್ರಿಯಲ್ ಡಾಕ್ಟರ್ಸ್ ಅಂತ, ಟೆಕ್ನಿಕಲ್ ಡಾಕ್ಟರ್ಸ್ ಅಂತ ಕರಿಬಹುದು. ನಮ್ಮ ಧ್ಯೇಯನು ಸೇವೆ, ಶ್ರಮನೇ. ಸೊ ಯಾರೋ ಒಬ್ರು ಪೆಟ್ ಮಾಡ್ಕೊಳ್ದೆ ಮನೆಗೆ ಹೋಗ್ತಾರೆ ಅಂದ್ರೆ ನಮಗೂ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. The purpose and vision and mission of our life gets slowly achieved. So we will be privileged to work with you, and we look forward to work with you in that in the long run. Definitely, And Laghu Udyog industry, not only MSME, whole industry is looking for such consultation or knowledge. Definitely, we will communicate you with once again, and we need some more information on micro and small industries safety. Informations and what we can do for the for LUB members across country. Definitely Marna sir, we will make it a big movement in India, because 3 ದಿನದಿಂದ ನಾವು ನೋಡ್ತಿರೋದು MSME emphasis, and the wheels of progress in the nation is MSME, and I am proud to share about that, because ನಾವು MSME ನೋಡಿರೋ ಕ್ರಿಯೇಟಿವ್ ಥಿಂಕಿಂಗ್ ಪ್ರೋಗ್ರೆಸ್ ನಾವು ಬಿಗ್ ಕಾರ್ಪೊರೇಷನ್ಸ್ ಅಲ್ಲಿ ನೋಡಲ್ಲ. ದೇ ಆರ್ ಬೌಂಡ್ ಬೈ ಸರ್ಟನ್ ಪ್ರೋಟೋಕಾಲ್ಸ್ ಎಲ್ಲ. ಕ್ರಿಯೇಟಿವ್ನೆಸ್ ಕಾಯ್ಸನ್ಸ್ ಹಾಕಿರ್ದೆ MSME ನಲ್ಲಿ, ಅಂಡ್ ಐ ವುಡ್ ಡೆಫಿನೆಟ್ಲಿ ಲವ್ ಟು ಬಿ ಎ ಪಾರ್ಟ್ ಆಫ್ ಇಟ್. ವಿ ಆಸ್ ಸುದಕ್ಷಾ ಆಸ್ ಎ ಟೀಮ್, ನಮ್ಮ ವೆಬ್ಸೈಟ್ ಅಲ್ಲಿ ನೋಡಿ, ವಿ ಹ್ಯಾವ್ ವೆರಿ ಕ್ರಿಯೇಟಿವ್ ಟೀಮ್, ಆಲ್ ವಿತ್ ಓವರ್ 35-40 years of experience. Minimum experience is only about 25 years namdu. Great, sir. Great. So it will be nice. Thank you you, very Ravi much. Kumar. Thank you, sir. You introduced a good person. You introduced a right person to our organization. Thank you for your cooperation. Thank you very much, sir. Mr. Anand Prasad. Yes, sir. Anand, thank you. Anand. Thank you, sir. Thank you very much for your cooperation and coordination. ಥ್ಯಾಂಕ್ ಯು ವೆರಿ ಮಚ್ ಸರ್. ಬಟ್ ನನ್ಗೆ ಈ ಈವೆಂಟ್ ಅಲ್ಲಿ ಒಂದೇ 1 ನಿಮಿಷ ನಂದು, ನಾನು ಯಾರು ಕಾರ್ಮಿಕ ಸ್ನೇಹಿತರು ಏನಾದ್ರು ಕೇಳ್ತಾರೆ ಅನ್ಕೊಂಡಿದ್ದೆ. ಯಾಕೆಂದ್ರೆ ಅವರೇ ಎಷ್ಟೊಂದು ಡಿಸ್ಕವರೀಸ್ ಮಾಡೋದು, ದೇ ಆರ್ ಸೋ ಸ್ಮಾರ್ಟ್ ಟು ಯೂಸ್ ದ ಮೆಷಿನ್ಸ್ ಎಲ್ಲ. ದಯವಿಟ್ಟು ಇನ್ ಮುಂದಕ್ಕೆ ಏನಾದ್ರು ಬಂದಾಗ ನೀವು ಕ್ವಶನ್ಸ್ ಕೇಳಿ ನಮ್ಗೆ. ಯಾಕೆ ಅಂದ್ರೆ ನೀವುಗಳು ಕೆಲಸ ಮಾಡೋದ್ರಿಂದಾನೇ ಸಂಸ್ಥೆಗಳು ಮುಂದುವರಿಯೋದು, ದೇಶ ಮುಂದುವರಿಯೋದು. ಸೊ ನಿಮಗ್ ಡೆಫಿನೆಟ್ಲಿ ಪ್ರಶ್ನೆಗಳಿರುತ್ತೆ ಅಂತ ಗೊತ್ತು ನನ್ಗೆ. ಬಿಕಾಸ್ ನಾನು 18 ವರ್ಷ 20 ವರ್ಷ ಯೂನಿಫಾರ್ಮ್ ಆಗಿ ಆಪರೇಟರ್ ಆಗಿ, ಮೆಕ್ಯಾನಿಕ್ ಆಗಿ, ಮೆಷಿನ್ಸ್ ಜನರೇಟರ್ ಮೇಂಟೈನ್ ಮಾಡೇ ಓದ್ಕೊಂಡು ಇಂಜಿನಿಯರ್ ಆಗಿ ಬಂದವ್ ನಾನು. ಸೊ ಯಾವತ್ತು ಕೇಳಕ್ ಹಿಂದೆ ಹೊಡಿಬೇಡಿ, ಹಿಂಜರಿಬೇಡಿ. ಸೊ ಮುಂದಿನ ಸೆಷನ್ ಅಲ್ಲಿ ನೀವು ಕ್ವಶನ್ ಕೇಳ್ತೀರಾ, ನಮ್ಗೊಂದು ಆಪರ್ಚುನಿಟಿ ಸಿಕ್ಕಿದ್ರೆ ಅಂತ ಅನ್ಕೋತೀನಿ ನಾನು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮಿಸ್ಟರ್ ಶೇಖರ್.
ಥ್ಯಾಂಕ್ ಯು. ಬೈ ಬೈ. ಲಘುದ್ಯೋಗ ಭಾರತಿನಿಂದ 100% ನಿಮಗೆ ಮಿಸ್ಟರ್ ಅನಂತ್. ಎಸ್ ಸರ್. ಲಘುದ್ಯೋಗ ಭಾರತಿನಿಂದ ಎಲ್ಲಾರು ಇರೋರೆಲ್ಲ ಓನರ್ಸ್ ಆಫ್ ದ ಕಂಪನೀಸ್ ಅಂಡ್ MSME ಪರ್ಸನ್ಸ್ ಅವರವರ ಲೇಬರ್ಸ್ ಏನೇನ್ ಪ್ರಾಬ್ಲಮ್ ಇದೆಯೋ ದೇ ವಿಲ್ 100% ನಿಮಗೆ ಅದನ್ನ ಪಾಸ್ ಆನ್ ಮಾಡಿ ಈಸಿಲಿ ದೇ ವಿಲ್ ಗೆಟ್ ದ ಸೊಲ್ಯೂಷನ್ ಫ್ರಮ್ ಯು. ಐ ಥಿಂಕ್ ಸೊ. Sure, sir. I look forward to be a part of this. Yes, sir. Mr. Anant, good evening. Good evening, sir. Dinesh here. ನಾನು ಕನ್ನಡದಲ್ಲಿ ಮಾತಾಡಿ ಅಂತ ಕೇಳಿದೆ. about 7 employees of mine. ನನ್ನ ಪಕ್ಕದ ಕನ್ನಡದಲ್ಲಿ ಅವರು ನೀವು ಹೇಳಿ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ಸರಿ. ವೆರಿ ಹ್ಯಾಪಿ ಅಂಡ್ ಅವರು ಸಾಕಷ್ಟು ಸೇಫ್ಟಿ ಇಲ್ಲೆಲ್ಲ ಕೆಲಸಗಳನ್ನು ಮಾಡುವಂತ ಸಂದರ್ಭಗಳು ಬರ್ತಾ ಇತ್ತು. ಸರಿ. ಓಕೆ. ಪಾಯಿಂಟ್ ಹೇಳಿದಾಗಲೋ ನಾ ಈ ತಪ್ಪು ಮಾಡ್ತಾ ಇದೀನಿ, ನೀನ್ ಈ ತಪ್ಪು ಮಾಡ್ತಾ ಇದೀಯ ಅಂತ ತಿಳ್ಕೊಂಡು ಅಂಡರ್ಸ್ಟ್ಯಾಂಡ್ ಹೋಲ್ ಮೀಟಿಂಗ್ ಇನ್ ಎ ವೆರಿ ಗುಡ್ ಸೆನ್ಸ್. ಸರಿ ಸರ್. ತುಂಬಾ ಅನುಕೂಲ ಆಯ್ತು ನಿಮ್ಮಿಂದ. ಈ ಒಂದು ಆಗಿದೆ. ಥ್ಯಾಂಕ್ ಯು ಲಘು ಉದ್ಯೋಗ ಭಾರತಿ ಆಲ್ಸೋ. ಥ್ಯಾಂಕ್ ಯು ಸರ್. ನನ್ಗೂ ಒಂದು ಸಂತೋಷವಾಗಿ ನಾನು ಇದೀನಿ ಬಂದ್ಬಿಟ್ಟು ಇಟ್ ವಾಸ್ ಎ ವೆರಿ ಗುಡ್ ಆಪರ್ಚುನಿಟಿ ಫಾರ್ ಮಿ ಟು ಇಂಟರಾಕ್ಟ್. ಏನೇನ್ ಅನ್ಸೇಫು ಸ್ಪ್ಯಾನರ್ಗಳು, ಟೂಲ್ಸ್, ಹ್ಯಾಮರ್ಸ್, ವೆಡ್ಜ್ ಅಂತ ಯೂಸ್ ಮಾಡಿರೋ ನಾನು ಬೇಕಾದಷ್ಟು ಮಾಡಿದೀನಿ. ಯಾಕಂದ್ರೆ ನಾನು ಮಿಲ್ರೈಟ್ ಮೆಕ್ಯಾನಿಕ್ ನಾನು ಮಾಡಿದೀನಿ. ನಾನು ಕೈಪೆಟ್ ಮಾಡ್ಕೊಂಡಿದೀನಿ ಸುಮಾರು. ಸೊ ನಂಗೆ ಗೊತ್ತು ಅದು ಏನದ್ರ ಕತೆ ಅಂತ. Thank you very much. Thank you very much. Thank you very much, sir. Thank you very much. Mr. Shekhar, I will disconnect from the forum when you give me the permission to do so. It is Thank over you, to sir. you. Thank you very much. Kindly, I So request readily you, agreeing sir, to for participating. share your presentation, sir. Sure. Correct. Correct. Now share Marco. Share your presentations. Sure. Absolutely. Okay. Thank you. Thank you. Bye-bye. Thank you. Bye-bye. No, sir, Thank you all. Bye-bye. Thank you. ಪ್ರಸನ್ನ It's offline, sir. ಶೇಖರ್, ಗುಡ್ ಜಾಬ್ ಡನ್. Thank you, sir. ರವಿಕುಮಾರ್, ನೀವು ಎಲ್ಲ ಚೆನ್ನಾಗಿತ್ತು. ಒಳ್ಳೆ ಪ್ರೋಗ್ರಾಮ್. Thank you very much, sir. Thank you, Mr. Shekhar. Thank you, sir. ನಾನು conclude ಮಾಡ್ತೀನಿ. So all our listeners will going to make use of this platform. Sure, sir. ರೆಗ್ಯುಲರ್ ಆಗಿ ಮೀಟಿಂಗ್ ಮಾಡ್ತಾ ಇದ್ದೀರಾ, ಸಂತೋಷ. ಪ್ಲೀಸ್ ಕೀಪ್ ಇಟ್ ಅಪ್. ಓಕೆ.